ಮಾಡಿಸುವಂತಹ ತೀರ್ಮಾನಕ್ಕೆ ಭಾರತ ಬಂದಿದೆ. ಯಾಕೆಂದರೆ ಪಾಕಿಸ್ತಾನ ಅನ್ನುವಂತಹ ಅನಾಗರಿಕ ದೇಶ ಯಾವುದೇ ಸ್ವರೂಪದಲ್ಲೂ ಕೂಡ ನಾಗರಿಕರ ಮೇಲೆ ಯಾವ ಹಂತದಲ್ಲಿ ಬೇಕಾದರೂ ದಾಳಿ ನಡೆಸಬಹುದು. ಇದೇ ಕಾರಣಕ್ಕಾಗಿ ಧರ್ಮಶಾಲಾದಲ್ಲಿ ನಡೀತಾ ಇದ್ದಂಥ ಕ್ರಿಕೆಟ್ ಪಂದ್ಯವನ್ನು ಕೂಡ ರದ್ದು ಮಾಡಿಸಲಾಯಿತು. ಏರ್ಪೋರ್ಟ್ಗಳನ್ನು ಈಗ ಕ್ಲೋಸ್ ಮಾಡಿಸಲಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಸಾರ್ವಜನಿಕರಿರ್ತಾರೆ, ಅವರ ಮೇಲೆ ದಾಳಿಯನ್ನು ನಡೆಸೋದಕ್ಕೂ ಕೂಡ ಪಾಕಿಸ್ತಾನ ಹಿಂದೆ ಮುಂದೆ ನೋಡೋದಿಲ್ಲ. ಅನವಶ್ಯಕವಾಗಿ ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡುವಂಥದ್ದಷ್ಟೇ ಪಾಕಿಸ್ತಾನಕ್ಕೆ ಗೊತ್ತಿರುವಂಥದ್ದು. ಹೀಗಾಗಿ ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಹೊಡಿತಾ ಇದ್ದರೆ ಪಾಕಿಸ್ತಾನ ಭಾರತದ ನಾಗರಿಕರ ನೆಲೆಗಳ ಕಡೆಗೆ ದಾಳಿಯನ್ನು ನಡೆಸ್ತಾ ಇದೆ. ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದ್ರ ಮೂಲಕವಾಗಿ ಪಾಕಿಸ್ತಾನದ ಸರ್ವಶಕ್ತಿಯನ್ನು ಕುಂದಿಸುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಲೋಸ್ ಮಾಡಿಸುವಂತಹ ಆದೇಶವನ್ನು ಕೂಡ ನೀಡಲಾಗಿದೆ. ಪಶ್ಚಿಮ ರಾಜ್ಯಗಳ ಎಲ್ಲ ಏರ್ಪೋರ್ಟ್ಗಳು ಸಹ ಈಗ ಬಂದ್ ಆಗಿದೆ. ಯಾವ ಟೈಮ್ ನಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಈಗ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಮಾಡಲಾಗಿದೆ. ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಆ ಪ್ರದೇಶಗಳನ್ನ ಈಗ ಬಂದ್ ಮಾಡಲಾಗಿದೆ. ಭಟಿಂಡಾ, ಜೈಸಲ್ಮೇರ್, ಜೋಧ್ಪುರ, ಬಿಕನೇರ್, ಜಾಮ್ನಗರ, ಹಿಲಾಸರ್ ಈಗ ಎಲ್ಲ ಪ್ರದೇಶಗಳನ್ನು ಬಂದ್ ಮಾಡಲಾಗಿದೆ. ಏರ್ಪೋರ್ಟ್ ಸಹ ಬಂದ್ ಆಗಿರುವಂತದ್ದು. ಪೋರ್ಬಂದರ್, ಭುಜ್, ಕಾಂಡ್ಲಾ ಸೇರಿದಂತೆ 24 ಏರ್ಪೋರ್ಟ್ಗಳು ಬಂದ್ ಆಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗೇ ಇರುತ್ತೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳು ಕ್ಲೋಸ್ ಆಗಿದೆ. ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯೋದಿಲ್ಲ. ಸೊ ಮುಂದಿನ ಆದೇಶದವರೆಗೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಸಂಪೂರ್ಣ ಸ್ತಬ್ಧ ಬಂದ್ ಆಗಿರುತ್ತೆ. ಯಾವುದೇ ಕಾರ್ಯಚಟುವಟಿಕೆಗಳು ಕೂಡ ನಡೆಯೋದಿಲ್ಲ. ಹಾಗಿದ್ರೆ ಯಾವ್ಯಾವ ಏರ್ಪೋರ್ಟ್ಗಳು ಬಂದ್ ಆಗಿದೆ? ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಹಾಗೆ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಈ ಎಲ್ಲ ಏರ್ಪೋರ್ಟ್ಗಳನ್ನ ತಕ್ಷಣದಿಂದಲೇ ಬಂದ್ ಮಾಡಬೇಕು ಅಂತ ಆದೇಶಿಸಲಾಗಿದೆ. ಜೊತೆಗೆ ಮುಂದಿನ ಆದೇಶದವರೆಗೂ ಕೂಡ ಏರ್ಪೋರ್ಟ್ಗಳು ಯಾವುದೇ ಕಾರ್ಯಚಟುವಟಿಕೆಗಳನ್ನ ಮಾಡುವಂತಿಲ್ಲ. ಯಾವುದೇ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾದ್ರೂ
ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಮುಂದಿನ ಆದೇಶದವರೆಗೂ ಕೂಡ ಅಲ್ಲಿ ಕಾಯಬೇಕಾಗತ್ತೆ. ಭಟಿಂಡಾ, ಜೈಸಲ್ಮರ್, ಜೋಧ್ಪುರ, ಬಿಕನೇರ್ ಎಲ್ಲ ಏರ್ಪೋರ್ಟ್ಗಳನ್ನ ಸಹ ಬಂದ್ ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಅನ್ನ ಸಹ ಮಾಡಲಾಗಿದೆ. ಆ ಪ್ರದೇಶಗಳು ಕಾಣ ಸಿಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಭಾರತವು ಕೂಡ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ. ಈಗಾಗಲೇ ಮಿಸೈಲ್ ಅಟ್ಯಾಕ್ ಕೂಡ ಆಗಿರುವಂತದ್ದು. ಪೋರ್ಬಂದರ್, ಭುಜ್, ಕಾಂಡ್ಲಾ ಸೇರಿದಂತೆ 24 ಏರ್ಪೋರ್ಟ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗೇ ಇರುತ್ತೆ. ಈ ಕ್ಷಣದಿಂದಲೇ ಎಲ್ಲ ಏರ್ಪೋರ್ಟ್ಗಳು ಕೂಡ ಕ್ಲೋಸ್ ಆಗಿದೆ. ಯಾರ್ಯಾರೆಲ್ಲ ಏರ್ಪೋರ್ಟ್ ಒಳಗಿದ್ದಾರೆ ಅಥವಾ ಹೊರಗಿದ್ದಾರೆ, ಸೊ ಎಲ್ಲರನ್ನ ಕೂಡ ಅಲ್ಲಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಹಾಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಸಂಪೂರ್ಣವಾಗಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಅದರಲ್ಲೂ ಕೂಡ ಈ ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಬೇಕಾದರೂ ಯಾವುದೇ ಪ್ರದೇಶದ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಆದಷ್ಟು ಇಂಡಿಯನ್ ಆರ್ಮಿ ಎಲ್ಲವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಈ ಏರ್ಪೋರ್ಟ್ಗಳಲ್ಲಿ ಸಾಕಷ್ಟು ಜನರು ಸೇರೋದ್ರಿಂದ ಎಲ್ಲಿ ಅಟ್ಯಾಕ್ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಸೊ ಈಗ ಕಂಪ್ಲೀಟ್ ಆಗಿ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿದೆ. 24 ಏರ್ಪೋರ್ಟ್ಗಳು ಈಗ ಬಂದ್ ಆಗಿರುವಂತದ್ದು. ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಆಗಿರುವಂತದ್ದು. ಅಂದ್ರೆ ಪರಿಸ್ಥಿತಿ ಈಗ ಕ್ಷಣದಿಂದ ಕ್ಷಣಕ್ಕೆ ಬಿಗಾಡಾಯಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ ಚಂಡೀಗಢ, ಶ್ರೀನಗರ, ಕಿಶನ್ಗಢ, ಅಮೃತಸರ, ಭುಂತರ್, ಪಟಿಯಾಲ, ಶಿಮ್ಲಾ ಏರ್ಪೋರ್ಟ್ಗಳು ಸಹ ಬಂದ್ ಆಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಅಲ್ಲಿನ ಗಡಿ ರಾಜ್ಯಗಳ ಡಿಜಿಪಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. ಈ ಕ್ಷಣದಿಂದಲೇ ಕೂಡ ರಾಜ್ಯದ ಗಡಿಗಳಲ್ಲಿ ನೀವು ಅಲರ್ಟ್ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ಅಪ್ರಚೋದಿತ ದಾಳಿಯನ್ನು ನಡೆಸಿರುವಂತದ್ದು ಪದೇ 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 ಭಾರತವನ್ನ ಕೆಣಕ್ತಾ ಇದೆ. ಭಾರತ ಸಾಕಷ್ಟು ವರ್ಷಗಳಿಂದಲೂ ಕೂಡ ಸುಮ್ಮನೆ ಇದೆ, ತಿರುಗೇಟನ್ನ ಕೊಟ್ಟಿರಲಿಲ್ಲ. ಬಟ್ ಈಗ ಈ ಪಾಕಿಸ್ತಾನದ ಹುಟ್ಟಡಗಿಸ್ಬೇಕು ಅನ್ನುವಂಥದ್ದನ್ನ ಭಾರತ ಈಗಾಗಲೇ ಡಿಸೈಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಅಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಯುದ್ಧವನ್ನ ಅಥವಾ ಈ ಪರಿಸ್ಥಿತಿಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತಹ ಎಚ್ಚರಿಕೆ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಈಗ ಎಲ್ಲೆಲ್ಲೂ ಕೂಡ ಭಯದ ವಾತಾವರಣ. ಎಲ್ಲರೂ ಕೂಡ ನಿದ್ದೆಯ ಮಂಪರಿಗೆ ಜಾರದಂತವರು ನಿದ್ದೆಯನ್ನ ಬಿಟ್ಟು ಎದ್ದೇಳುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಭಯ ಕಾಡ್ತಾ ಇದೆ. ಸ್ಪೆಷಲಿ ಪಾಕಿಸ್ತಾನಕ್ಕೆ ಏನೂ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈ ಚಿಕ್ಕ ಪುಟ್ ಮಿಸೈಲ್ಗಳೆಲ್ಲ ಬಿಟ್ಟು ಭಾರತವನ್ನ ಎದುರಿಸ್ತೀನಿ ಅಂತ ಬಂದ್ರು. ಆದ್ರೆ ಈಗ ಭಾರತ ಕೊಡ್ತಾ ಇರುವಂತಹ ಏಟಿಗೆ ತತ್ತರಿಸಿ ಹೋಗಿದ್ರೂ ಕೂಡ ತಮ್ಮ ನರಿ ಬುದ್ಧಿಯನ್ನ ಬಿಡದೆ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ. ಈಗಲೂ ಕೂಡ ಭಾರತ ಅದನ್ನ ತಾಳ್ಮೆಯಿಂದನೇ ತಗೊಂಡು ತಾಳ್ಮೆಯಿಂದಲೇ ಪ್ರತ್ಯುತ್ತರವನ್ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ಈಗ ಏನ್ ನಮ್ಮ ಭಾರತ ದಾಳಿಯನ್ನು ನಡೆಸಿದೆಯಲ್ಲ, ಯಾವುದೇ ನಾಗರಿಕರನ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿ ಅಲ್ಲ ಅದು. ಈ ಉಗ್ರರ ಅಡಗುತಾಣಗಳನ್ನ ಅಥವಾ ಈ ಉಗ್ರರ ಕ್ಯಾಂಪ್ಗಳನ್ನ ಉಡಿಸ್ ಮಾಡಿರುವಂಥದ್ದು. ಆದರೆ ಯಾವುದೇ ನಾಗರಿಕರಿಗೆ ಜೀವಹಾನಿ ಮಾಡುವಂಥದ್ದು ಅಥವಾ ಅವ್ರ ಮೇಲೆ ದಾಳಿ ಮಾಡುವಂತಹ ಕೆಟ್ಟ ಒಂದು ಸ್ಥಳ ಅಂದ್ರೆ ಆ ಒಂದು ಉದ್ದೇಶ ಇಲ್ವೇ ಇಲ್ಲ ನಮ್ಮ ಭಾರತಕ್ಕೆ. ಬಟ್ ಆದ್ರೆ ಪಾಕಿಸ್ತಾನ ಈಗ ಏನ್ ಮಾಡ್ತಾ ಇದೆ, ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ. ನಿಜಕ್ಕೂ ಇದು ಭಾರತ ಸಹಿಸೋದಿಲ್ಲ. ಅದರಲ್ಲೂ ಕೂಡ ಉಗ್ರರು ಹೇಳಿದ್ರು ಮೋದಿಗೋಗಿ ಹೇಳಿ ಏನ್ ಮಾಡ್ತಾರೆ ಅಂತ. ಬಟ್ ಮೋದಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದೂ ಆಯ್ತು, ಪಾಕಿಸ್ತಾನ ತತ್ತರಿಸಿದ್ದೂ ಆಯ್ತು. ಈಗ ಪಾಕಿಸ್ತಾನ ಮತ್ತೆ ಹೊಡೆಸ್ಕೊಳ್ಳೋದಕ್ಕೆ ತಯಾರಾಗಿ ಸಿದ್ಧತೆಯನ್ನ ಮಾಡ್ಕೊಂಡು ನಿಂತಿದೆ. ಇವತ್ತು ರಾತ್ರಿ ಒಳಗೆ ಒಂದಲ್ಲ ಒಂದು ಡಿಸೈಡ್ ಆಗೇ ಆಗುತ್ತೆ. ಇವರು ಸ್ವಂಟವನ್ನ ಮುರಿತಾರೆ ನಮ್ಮ ಸೈನಿಕರು, ಅಥವಾ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಎಷ್ಟು ಜನ ಉಗ್ರರ ಹತ್ಯೆಗಳಾಗುತ್ತೋ ಬೆಳಿಗ್ಗೆ ಕಣ್ಣಾರ ನೋಡಬೇಕು. ಆ ರೀತಿಯಾಗಿ ಎಲ್ಲ ದಾಳಿಗಳಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಭಾರತ. ಈಗ ಭಾರತ ಟೀಸರ್ ಬಿಟ್ಟಿತ್ತು ಪಾಕಿಸ್ತಾನಕ್ಕೆ, ಬಟ್ ಈಗ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವ ಹಾಗೆ ಭಾರತ ಕೂಡ ಸಜ್ಜಾಗಿ ನಿಂತಿರುವಂಥದ್ದು. ಎಲ್ಲ ಕಡೆಗಳಿಂದಲೂ ಕೂಡ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಬೇಕು.
ಆ ರೀತಿಯಾಗಿ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಸಜ್ಜಾಗಿರುವಂಥದ್ದು. ಕೇಂದ್ರ ವಿಮಾನಯಾನ ಇಲಾಖೆಯಿಂದ ಈಗ ಏರ್ಪೋರ್ಟ್ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಪಶ್ಚಿಮ ರಾಜ್ಯಗಳ 26 ಏರ್ಪೋರ್ಟ್ಗಳು ಬಂದ್ ಆಗಿದೆ. ಕೇಂದ್ರ ವಿಮಾನಯಾನ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ. ಕಿಶನ್ಗಢ, ಅಮೃತ್ಸರ, ಭುಂತರ್, ಪಟಿಯಾಲ, ಶಿಮ್ಲಾ, ಅದರ ಜೊತೆಗೆ ಚಂಡೀಗಢ, ಶ್ರೀನಗರ, ಲೂಧಿಯಾನ ಏರ್ಪೋರ್ಟ್ಗಳು ಬಂದ್ ಆಗಿರುತ್ತೆ. ಇನ್ನೇನು ಸಾಕಷ್ಟು ಪ್ರದೇಶಗಳು ಇವಾಗ ಈಗ ಅಮೃತ್ಸರ್ ಇರ್ಬೋದು, ಪಂಜಾಬ್ ಇರ್ಬೋದು, ಅಥವಾ ಶ್ರೀನಗರ, ಜಮ್ಮು ಕಾಶ್ಮೀರ ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಬ್ಲ್ಯಾಕ್ಔಟ್ ಆಗಿರುವಂಥದ್ದು. ಯಾಕಂದ್ರೆ ಆ ಪ್ರದೇಶಗಳನ್ನ ಗುರಿಯಾಗಿಸಬಾರ್ದು, ಅಥವಾ ಆ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಿದಾರಲ್ಲ ಪಾಕಿಸ್ತಾನ, ಸೊ ಆ ಪ್ರದೇಶಗಳು ಕಾಣ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಸೊ ಹಾಗಾಗಿ ಆ ಬ್ಲ್ಯಾಕ್ಔಟ್ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಈಸಿಯಾಗಿ ಗುರಿ ಇಡುವಂತಹ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಅದರಲ್ಲೂ ಕೂಡ ಈ ನಮ್ಮ ಭಾರತದಲ್ಲಿ ಇರುವಂತಹ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಬಳಿ ಇಲ್ಲ. ಆದರೂ ಕೂಡ ಪಾಕಿಸ್ತಾನ ಜಂಬಾ ಕೊಚ್ಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ಬಟ್ ಏಟನ್ನ ತಿನ್ನುವಂಥದ್ದು ಗ್ಯಾರಂಟಿ. ಒಂದು ಭಾರತ ಇರಬೇಕು, ಇಲ್ಲ ಪಾಕಿಸ್ತಾನದ ಉದ್ದಟನತನ ಇರಬೇಕು. ಬಟ್ ಭಾರತ ಅಂತೂ ಪಾಕಿಸ್ತಾನಕ್ಕೆ ಇಷ್ಟು ವರ್ಷಗಳ ಕಾಲ ಟೈಮ್ ಕೊಟ್ಕೊಂಡು ಬಂದಿದೆ. ಬಟ್ ಇನ್ನಂತೂ ಟೈಮ್ ಕೊಡುವಂತಹ ಚಾನ್ಸೇ ಇಲ್ಲ. ಸೊ ನಾವು ಅಟ್ಯಾಕ್ ಮಾಡ್ತೀವಿ, ನಾವು ಅಟ್ಯಾಕ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಆಲ್ರೆಡಿ ಟೀಸರ್ ಅನ್ನ ಸಹ ಕೊಟ್ಟಿದೆ. ಆದರೂ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಅದರಲ್ಲೂ ನಮ್ಮ ನಾಗರಿಕರನ್ನ ಅಟ್ಯಾಕ್ ಮಾಡಿದ್ದಾರೆ, ಬಲಿ ಪಡೆದಿದ್ದಾರೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ನಾವು ಪ್ರತೀಕಾರವಾಗಿ ತೀರಿಸಿಕೊಂಡೇ ಕೊಳ್ತೀವಿ. ಎಸ್, ಈಗಾಗಲೇ ಭಾರತದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ದಾಳಿಗೆ ಪ್ರತಿದಾಳಿಯನ್ನು ನಡೆಸುವಂಥದ್ದು, ಒಂದು ದಾಳಿಗೆ ಪ್ರತ್ಯುತ್ತರವನ್ನು ಆ ಕ್ಷಣದಲ್ಲಿ ಕೊಡುವಂಥದ್ದು. ಅವರು ನಡೆಸಿರ್ತಕ್ಕಂತಹ ದಾಳಿಯ ಏನು ಅಸ್ತ್ರಗಳಿದ್ವು ಅವುಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಭಾರತ ಒಂದು ಕಡೆಯಿಂದ ಮಾಡ್ತು. ಅದಾದ ನಂತರ ಪ್ರತಿದಾಳಿಯನ್ನು ಕೂಡ ಭಾರತ ಆರಂಭಿಸಿದೆ. ಪ್ರತಿದಾಳಿಯನ್ನು ಆರಂಭಿಸುವ ಸಂದರ್ಭದಲ್ಲೇ ಭಾರತದ ಒಳಭಾಗದಲ್ಲೂ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ವಿಶೇಷವಾಗಿ ಪಶ್ಚಿಮ ರಾಜ್ಯಗಳಲ್ಲಿ ಬರ್ತಕ್ಕಂತಹ 24 ಏರ್ಪೋರ್ಟ್ಗಳಲ್ಲೂ ಕೂಡ ಈಗ ನಾಗರಿಕ ವಿಮಾನಯಾನವನ್ನು ಬಂದ್ ಮಾಡಿಸಲಾಗಿದೆ. ಅಂದರೆ ಇಲ್ಲಿರುವಂಥ ಎಲ್ಲ ನಾಗರಿಕ ವಿಮಾನಯಾನವನ್ನು ಬಂದ್ ಮಾಡಿಸಲಾಗಿದೆ. ಅದು ಗುಜರಾತ್ನಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗಿರುವಂತಹ ಎಲ್ಲ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಿಸುವಂಥ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡಿದೆ. ಸಣ್ಣ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿಸಲಾಗಿದೆ ಮತ್ತು ಆ ಮೂಲಕವಾಗಿ ಮುಂದಿನ ಆದೇಶದವರೆಗೂ ಕೂಡ ಏರ್ಪೋರ್ಟ್ಗಳು ಬಂದ್ ಆಗಿರ್ತವೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಯಾವ ಸ್ವರೂಪದ ದಾಳಿಯನ್ನು ಕೂಡ ನಡೆಸ್ಬೋದು. ಮತ್ತು ಪಾಕಿಸ್ತಾನ ನಾಗರಿಕ ವಿಮಾನಗಳ ಮೇಲೂ ಕೂಡ ದಾಳಿ ನಡೆಸೋದಕ್ಕೆ ಹಿಂದೆ ಮುಂದೆ ನೋಡುವಂಥ ದೇಶ ಅಲ್ಲ. ಯಾಕಂದರೆ ಅದೊಂದು ಅನಾಗರಿಕವಾಗಿ ವರ್ತಿಸಿರುವಂತಹ ದೇಶ ಮತ್ತು ಅಲ್ಲಿರ್ತಕ್ಕಂತಹ ಸೇನಾಧಿಕಾರಿಯೂ ಕೂಡ ತನ್ನ ಅನಾಗರಿಕತೆಯನ್ನು ಜಗಜ್ಜಾಹೀರು ಮಾಡಿ ಆಗಿದೆ. ಆಲ್ರೆಡಿ ಯೂನಿಫಾರ್ಮ್ನಲ್ಲಿ ಇರತಕ್ಕಂತಹ ವ್ಯಕ್ತಿಯಲ್ಲಿರಬಹುದಾಗಿರುವಂತಹ ಕನಿಷ್ಠ ಶಿಸ್ತು, ಕನಿಷ್ಠ ಮಾನವ ಪ್ರಜ್ಞೆ ಇವ್ಯಾವೂ ಇಲ್ಲದಂತಹ ಸ್ವರೂಪದಲ್ಲಿ ಆ ದೇಶದ ಸೇನಾ ಮುಖ್ಯಸ್ಥನೇ ವರ್ತಿಸಿರುವಾಗ ಆ ಸೇನೆ ಹೇಗೆ ಬೇಕಿದ್ರೂ ವರ್ತಿಸ್ಬೋದು. ನೋಡಿ, ಇಲ್ಲಿ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ದಾಳಿ ಮತ್ತು ಪ್ರತಿದಾಳಿಯ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಂತಹ ಖಾತೆಗಳನ್ನು, ಎಕ್ಸ್ ಖಾತೆಗಳನ್ನು ಸ್ಥಗಿತಗೊಳಿಸುವಂತಹ ಕೆಲಸವನ್ನು ಕೂಡ ಏಕಕಾಲದಲ್ಲಿ ಮಾಡಲಾಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಡಿಜಿಟಲ್ ವಾರನ್ನು ಕೂಡ ತೆಗೆದುಕೊಂಡಿದೆ. 8,000 ಎಕ್ಸ್ ಖಾತೆಗಳನ್ನು ಈಗ ಭಾರತ ಸ್ಥಗಿತಗೊಳಿಸಿದೆ. ನಮ್ಮ ಜೊತೆಗೆ ರಕ್ಷಣಾ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರೇ, ಯಾವ ಸ್ವರೂಪದಲ್ಲಿ ಈ ಬಾರಿಯ ಈ ದಾಳಿ, ಯಾಕೆಂದರೆ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿತು. ಪಹಲ್ಗಾಮ್ನ ದಾಳಿಗೆ ಪ್ರತಿಯಾಗಿ ಭಾರತ ಅಲ್ಲಿಯ ಯಾವುದೇ ನಾಗರಿಕರನ್ನು ದಾಳಿ ಮಾಡಲಿಲ್ಲ. ಕೇವಲ ಉಗ್ರರ ನೆಲೆಗಳನ್ನು ಮಾತ್ರ ಧ್ವಂಸ ಮಾಡಿ ಜಾಗತಿಕ ಶಾಂತಿಯ ದೃಷ್ಟಿಯಿಂದಲೇ ಮಾಡಿರುವಂತಹ ಕೆಲಸದಾಗಿತ್ತು. ಅದಾದ ನಂತರ ಅವರು ಮಾಡಿರುವಂಥದ್ದು 15 ನಗರಗಳ ಮೇಲೆ ದಾಳಿಗೆ ಪ್ರಯತ್ನ ಮಾಡಿದರು. 16 ಜನ ನಾಗರಿಕರನ್ನು ಪೂಂಚ್ ಸೆಕ್ಟರ್ನಲ್ಲಿ ದಾಳಿ ಮಾಡಿ ಕೊಂದಿರುವಂಥದ್ದು. ಅಷ್ಟೂ ಸಾಲದು ಅನ್ನುವಂಥ ರೀತಿಯಲ್ಲಿ ಇವತ್ತು ನಡೆಸಿರ್ತಕ್ಕಂಥ ಈ ಜಮ್ಮುವಿನ ಮೇಲೆ, ಪಠಾಣ್ಕೋಟ್ನ ಮೇಲೆ ನಡೆದಿರುವಂತಹ ದಾಳಿ, ಈಗ ಪ್ರತಿದಾಳಿಯೂ ಕೂಡ ಆರಂಭ ಆಗಿದೆ ಭಾರತದ ಕಡೆಯಿಂದ. ಯಾವ ಸ್ವರೂಪದಲ್ಲಿ ನೋಡ್ತೀರಿ ತಾವು ಈ ಇಡೀ ಬೆಳವಣಿಗೆಯನ್ನು? ಪಾಕಿಸ್ತಾನ ಕಂಪ್ಲೀಟ್ ವಾರ್ ಕಡೆಗೆ ಇದನ್ನು ಎಸ್ಕಲೇಟ್ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆಯಾ ಅಂತ? ಈಗ ನೋಡಿದ್ರೆ ಅವರು ನಮ್ಮ ಆರ್ಮಿ ಹೆಡ್ ಕ್ವಾರ್ಟರ್ಸ್
16 ಕಾರ್ಪ್ಸ್ ಅದ್ರ ಮೇಲೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ವಾರ್ ಅಮ್ಯುನೇಟೆಡ್ ಡ್ರೋನ್ಸ್ ಗಳನ್ನ ಬಳಸ್ತಾ ಇದ್ದಾರೆ. ಈ ಕಡೆ ಜೈಸಲ್ಮಾರ್ ಮತ್ತೆ ಪಂಜಾಬ್, ಜಲಂಧರ್ ಆ ಕಡೆ ಎಲ್ಲ ಹಿಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಯಾವ್ದ್ರಲ್ಲೂ ಅವರು ಸಫಲವಾಗಿಲ್ಲ. ಅಂದ್ರೆ ನಮ್ಮ ಆಂಟಿ ಮಿಸೈಲ್ ಸಿಸ್ಟಮ್ಸ್ ಅಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಎಲ್ಲಾನು ಹೊಡೆದು ಉರುಳಿಸ್ತಾ ಇದೆ. ಕೈನೆಟಿಕ್ ಆಗಿರ್ಬೋದು, ನಾನ್ ಕೈನೆಟಿಕ್ ಆಗಿರ್ಬೋದು, ಎರಡು ಮೆಥಡ್ ಅಲ್ಲೂ ಹೊಡೆದು ಉರುಳಿಸ್ತಾ ಇದೆ. ಕೈನೆಟಿಕ್ ಅಂದ್ರೆ ಡೈರೆಕ್ಟ್ ಹಿಟ್ ಮಾಡೋದು, ನಾನ್ ಕೈನೆಟಿಕ್ ಅಂದ್ರೆ ಅದನ್ನ ಜಾಮ್ ಮಾಡೋದು. ಆ ಡ್ರೋನ್ಸ್ ನ ಎಲೆಕ್ಟ್ರಾನಿಕ್ ಇದನ್ನೆಲ್ಲ ಜಾಮ್ ಮಾಡ್ತಾ ಇದ್ದಾರೆ. ಸೊ ಎರಡು ರೀತಿಯಲ್ಲೂ ಉಪಯೋಗಿಸ್ತಾ ಇದ್ದಾರೆ. ಒಂದು S-400 ಮಿಸೈಲ್ ಸಿಸ್ಟಮ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ L-70 ಅನ್ನೋ ಒಂದು ಆಂಟಿ ಮಿಸೈಲ್, ಲೋ ಆಲ್ಟಿಟ್ಯೂಡ್ ಆಂಟಿ ಮಿಸೈಲ್ ಸಿಸ್ಟಮ್, ಅರೌಂಡ್ 6 to 8 ಕಿಲೋಮೀಟರ್ ಸೈಟ್ ಅಲ್ಲಿ ಅದು ಹೊಡೆಯುತ್ತೆ. ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಯೂಸ್ ಮಾಡಿ ಎಲ್ಲ ಡ್ರೋನ್ಸ್ ಗಳನ್ನ ನಾಶ ಮಾಡೋದ್ರಲ್ಲಿ ಯಶಸ್ವಿ ಆಗಿದೀವಿ. ಬಟ್ ಈಗ ನಾವು ಮಾಡೋ ಆಮೇಲೆ ಅವ್ರದ್ದು F-16 ಒಂದು ಉರುಳಿಸಿದೀವಿ ಅಂತ ಈಗ ಮಾಹಿತಿ ಬರ್ತಾ ಇದೆ. ಮತ್ತೆ 3 ಅವ್ಯಾಕ್ಸ್ ಅಂದ್ರೆ ಅದು ರೆಡಾರ್ ಕ್ಯಾರಿಂಗ್ ಏರ್ಕ್ರಾಫ್ಟ್ಸ್. ಅದು ಯುದ್ಧ ವಿಮಾನಗಳಿಗೆ ಅದೇ ಮಾಹಿತಿಗಳು ಕೊಡೋದು, ಹೇಗ್ ಹೋಗ್ಬೇಕು, ಯಾವಾಗ ಡ್ರೋನ್ಸ್ ಬರ್ತಾ ಇದೆ, ಡ್ರೋನ್ಸ್ ಅಟ್ಯಾಕ್ ಆಗ್ತಾ ಇದೆ, ಅದೊಂದು ರೆಡಾರ್ ಇದ್ದಂಗೆ ಅವ್ರಿಗೆ. ಸೊ ದೇ ನೀಡ್ ಆಲ್ ದ ಇನ್ಫಾರ್ಮೇಶನ್ ಥ್ರೂ ಅವ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು 3 ಹೊಡೆದು ಉಳಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ. ಬಟ್ ನನಗೆ ಅದು ಇನ್ನು ಸರ್ಕಾರದಿಂದ ಯಾವುದೇ ವಿಧವಾದ ಕಡಖಂಡಿತವಾಗಿ ಯಾವ್ದು ಪೋಸ್ಟ್ ಮಾಡಿಲ್ಲ ಅವರು. ಓನ್ಲಿ ದೇ ಆರ್ ಟೆಲಿಂಗ್ ಬಟ್ ಈ ತರ ಅಟ್ಯಾಕ್ಸ್ ಆಗಿದೆ, ಬಟ್ ನಾವು ಯಶಸ್ವಿಯಾಗಿ ಎಲ್ಲ ನಾವು ನ್ಯೂಟ್ರಲೈಸ್ ಮಾಡ್ತಾ ಇದೀವಿ, ಎಲ್ಲ ಜನಗಳಿಗೂ ನಾವು ಕಾಮ್ ಆಗಿರಕ್ ಹೇಳ್ತೀವಿ ಅಂತ ಇಷ್ಟೇ ಮಾಹಿತಿ ಬರ್ತಾ ಇದೆ. ಬಟ್ ನಮ್ಮಲ್ಲಿ ಈಗ ರಿಟಾಲಿಯೇಟ್ ಅಂತೂ ಮಾಡೇ ಮಾಡ್ತಾರೆ. ದೇರ್ ವಿಲ್ ಬಿ ಅನ್ ಹೆವಿ ರಿಟಾಲಿಯೇಷನ್. ಇಸ್ಲಾಮಾಬಾದ್ ಹೊಡಿತಾರೋ, ಇಲ್ಲ ಲಾಹೋರ್ ಕರಾಚಿನ ಕಂಪ್ಲೀಟ್ ಮುಗಿಸ್ತಾರೋ, ಇಲ್ಲ ರಾವಲ್ಪಿಂಡಿ ಹೆಡ್ ಕ್ವಾರ್ಟರ್ಸ್ ನ ಮುಗಿಸ್ತಾರೋ ಗೊತ್ತಿಲ್ಲ. ಬಿಕಾಸ್ ನಾವಿನ್ನು ಯಾವುದೇ ಮಿಸೈಲ್ ಯಾವುದೇ ಇದನ್ನ ನಾವು ಯೂಸ್ ಮಾಡಿಲ್ಲ. ಇಲ್ಲ ಇನ್ನು ಮಾಡ್ತಾರೆ. ಬಟ್ ಈ ನೈಟ್ ನಾವು ನೋಡ್ಬೇಕಾಗ್ತದೆ ಯಾವ ತರ ನಮ್ಮ ಅಟ್ಯಾಕ್ಸ್ ಇರುತ್ತೆ ಅಂತ. ಅಷ್ಟರಲ್ಲಿ US ಸೆಕ್ರೆಟರಿ ಅವರು ಆಗ್ಲೇ ಅಜಿತ್ ದೋವಲ್ ಮಾತಾಡಿದ್ದಾರೆ. ಮತ್ತೆ US ಸೆಕ್ರೆಟರಿ ಅವರು ಆಗ್ಲೇ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಹತ್ರ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಅವ್ರು ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಅವರು ಕರೆದಿದ್ದಾರೆ ಪಾಕಿಸ್ತಾನದವ್ರು ಈಗ. ಸೊ ಏನ್ ಡಿಸಿಷನ್ ತಗೋತಾರೆ ಅಂತ ನೋಡ್ಬೇಕೀಗ. ಇಡೀ ರಾತ್ರಿ ನಮ್ಗೆ ಇದೊಂಥರ ಬೆಳಗಾಗ್ದಿರೋ ಅಂತ ರಾತ್ರಿ ತರ ಏನ್ ಆಗ್ತಾ ಇದೆ, ಎವ್ರಿ ಮಿನಿಟ್ ಚೇಂಜ್ ಆಗ್ತಾ ಇದೆ ವಾತಾವರಣ. ನಾವು ಕಾದ್ ನೋಡ್ಬೇಕು ಏನಾಗುತ್ತೆ. ಒಂದು ಮಾಹಿತಿ ಪ್ರಕಾರ ಇಸ್ಲಾಮಾಬಾದ್ ಕಡೆಗೂ ಕೂಡ ಭಾರತದಿಂದ ಕ್ಷಿಪಣಿ ದಾಳಿಯನ್ನು ಮಾಡಿಸಲಾಗ್ತಾ ಇದೆ ಅಂತೇಳಿ ಲಾಹೋರ್ ಮತ್ತು ಸಿಯಾಲ್ಕೋಟ್ ಮೇಲೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿ ದಾಳಿಗೆ ಬೇಕಾಗಿರುವಂತಹ ಪ್ರಯತ್ನಗಳು ಕೂಡ ಸಾಗ್ತಾ ಇದ್ದಾವೆ ಅಂತಕೊಂಡು. ಅಂದರೆ ಅಫ್ಕೋರ್ಸ್ ನೀವು ಹೇಳಿದಂಗೆ ಸೇನೆಯಿಂದಾಗಲಿ ಅಥವಾ ಭಾರತ ಸರ್ಕಾರದಿಂದಾಗಲಿ ಇನ್ನೂ ಕೂಡ ಅಧಿಕೃತ ಮಾಹಿತಿ ಬಂದಿಲ್ಲ. ಆದರೆ ಭಾರತ ಈ ರಿಟ್ಯಾಲಿಯೇಷನನ್ನು ಬಹುಶಃ ಯಾಕಂದರೆ ಜಮ್ಮುವಿನ ಮೇಲಿರ್ಬೋದು, ಪಠಾಣ್ಕೋಟ್ ಮೇಲೆ ನಡೆಸಿರುವಂತಹ ದಾಳಿಯ ಮೂಲಕವಾಗಿ ಪಾಕಿಸ್ತಾನ ಎಲ್ಲೊಂದು ಕಡೆಯಲ್ಲಿ ನಾಗರಿಕರ ನೆಲೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು ಕಾಣ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಅದು ಹೌದು, ನಾಗರಿಕರ ಮೇಲೆ ದಾಳಿ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ನಮ್ಮ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ನಮ್ಮ ಅಸೆಟ್ಸ್ ಮೇಲೆ, ಮಿಲಿಟರಿ ಅಸೆಟ್ಸ್ ಗಳು ಗ್ಯಾರಂಟಿ ಇರುತ್ತೆ ಜೈಸಲ್ಮಾರಲ್ಲ, ಅದ್ರ ಮೇಲೆ ದಾಳಿ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಅವ್ರು ಎಸ್ಕಲೇಟ್ ಮಾಡ್ಬಿಟ್ಟಿದ್ದಾರೆ ಈಗಾಗ್ಲೇ. ಸೊ ಈ ಪ್ರತಿ ದಾಳಿ ಅಂತೂ ನಿರೀಕ್ಷಿಸ್ತಾರೆ. ಈಗಾಗ್ಲೇ ನಮ್ಮ ಭಾರತ ಸರ್ಕಾರ ಆಗ್ಲೇ ಯುರೋಪಿಯನ್ ಯೂನಿಯನ್ ಹತ್ರ ಮಾತಾಡಿದೆ, ಅಮೆರಿಕ ಹತ್ರ ಮಾತಾಡಿದೆ. ಸೊ ಅವ್ರು ಏನ್ ಸಂದೇಶ ಕೊಡ್ಬೇಕು ಖಂಡಿತ ಕೊಟ್ಟಿರ್ತಾರೆ. ನಾವ್ ಯಾವ ತರ ದಾಳಿ ಮಾಡ್ತೀವಿ ಅಂತಾನು ಸಂದೇಶ ಕೊಟ್ಟಿರ್ತಾರೆ. ಸೊ ಪ್ರಾಬಬ್ಲಿ ಅದನ್ನ ಅವ್ರಿಗಾಗ್ಲೇ ಆ ಸಂದೇಶ ಮುಟ್ಟಿರ್ಬೋದು. ಅದಕ್ಕೆ ಅವ್ರ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಈಗ ರಾತ್ರಿ. ಸೊ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ಅವ್ರು ಡಿಸೈಡ್ ಮಾಡಿ ಏನ್ ಬರುತ್ತೆ ಸೂಚನೆ, ಅದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಅಷ್ಟರಲ್ಲಿ ನಮ್ಮ ದಾಳಿ ಹೇಗಿರುತ್ತೆ, ಯಾವ ತರ ರಿಟ್ಯಾಲಿಯೇಟ್ ಮಾಡ್ತಾರೆ, ನಾವು ಮಿಸೈಲ್ಸ್ ಯೂಸ್ ಮಾಡ್ತೀವಾ, ಇಲ್ಲ ನಮ್ಮ ಏರ್ಕ್ರಾಫ್ಟ್ಸ್ ಅಲ್ಲಿ ಹೋಗಿ ಹೊಡೆದ್ ಬರ್ತೀವಾ, ಇಲ್ಲ LOC ಒಳಗಡೆಯಿಂದಾನೇ ನಾವ್ ಎಲ್ಲಾರನ್ನು ದಾಳಿ ಮಾಡಿ ಮುಗಿಸ್ತೀವಾ, ಅದನ್ನೆಲ್ಲ ಕಾದ್ ನೋಡ್ಬೇಕು ಹೇಗ್ ಮಾಡ್ತಾರೆ ಅಂತ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಈಗ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪ್ರಕಾರ ನನಗೆ ಆಂಟಿ ಬ್ಯಾಲಿಸ್ಟಿಕ್ ಸಿಸ್ಟಮ್ಸ್ ಎಲ್ಲಾ ಕಡೆನೂ ಅಳವಡಿಸಿದ್ದಾರೆ ಅಂಡ್ ಬಹಳ ಯಶಸ್ವಿಯಾಗಿ ಅದನ್ನ ನಮ್ ಸಿಸ್ಟಮ್ಸ್ ವರ್ಕ್ ಆಗ್ತಾ ಇದಾವೆ. ಇಷ್ಟು ಮಾತ್ರ ಕಾಣ್ತಾ ಇದೆ ಅಷ್ಟೇ. ನಿಜ. ಹಾಗೆಯೇ ಏನು ಲಾಹೋರ್ನಲ್ಲಿ ಈಗಾಗಲೇ ಏರ್ ಡಿಫೆನ್ಸ್ ಸಿಸ್ಟಮನ್ನು ಧ್ವಂಸ ಮಾಡಿರುವಂಥದ್ದು ಕೂಡ ನಡೆದಿದೆ. ಈ ರೀತಿಯಾದಂತಹ ದಾಳಿಗಳ ಮೂಲಕವಾಗಿ ಭಾರತ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದ ಸೇನಾ ಬಲವನ್ನು
ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ಪಾಕಿಸ್ತಾನದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂತಹ ಈಗ ಏನು ಚೀನಾದ ಕಡೆಯಿಂದ ತೆಗೆದುಕೊಂಡಿರುವಂತಹ ಕ್ಷಿಪಣಿಗಳನ್ನು ಕೂಡ ಇವತ್ತು ಬಳಕೆ ಮಾಡಿದ್ರು, ಅದನ್ನು ಕೂಡ ಹೊಡೆದುರುಳಿಸುವಂಥ ಕೆಲಸವನ್ನು ಭಾರತ ಮಾಡಿದೆ. ಅಂದರೆ ಪಾಕಿಸ್ತಾನದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಜೆಟ್ಗಳಾಗಲಿ ಅಥವಾ ಮಿಸೈಲ್ಗಳು ಇದ್ದಾಗಲೂ ಕೂಡ ಅದನ್ನು ಅದು ಬಳಕೆ ಮಾಡ್ಕೊಳ್ತಾ ಇರುವಂತಹ ರೀತಿಯಲ್ಲೂ ಕೂಡ ಅದು ಭಾಳ ಹೊಡೆತವನ್ನು ತಿಂತಾ ಇದೆ ಅಂತ. ಇಲ್ಲ, ಅವರು PL-15E ಅಂತ ಚೀನಾದ ಏನು ಉಪಯೋಗಿಸ್ಕೊಂಡಿದ್ದಾರೆ, ಅವರು J-10 ಅಲ್ಲೋ JF-17 ಏರ್ಕ್ರಾಫ್ಟ್ ಮೂಲಕ ಲಾಂಚ್ ಮಾಡಿದಾರೆ ಅದನ್ನ. ಬಟ್ ನಮ್ಮ ಮಿಸೈಲ್ ಇಂಟರ್ಸೆಪ್ಟ್ ಸಿಸ್ಟಮ್, ನಾನು ಹೇಳಿದ್ನಲ್ಲ ಮ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ನಮ್ಮ ಹತ್ರ ಏನಿದೆ, ಅದು ಬಹಳ ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿ ಅದನ್ನ ಹೊಡೆದು ಉಳಿಸಿದೆ. ಸೊ ನಮ್ಮ ಮಿಸೈಲ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಿದೆ. ಸೊ ಅವ್ರ ಮಿಸೈಲ್ ಎಲ್ಲಿ ತನಕ ರೀಚ್ ಆಗುತ್ತೋ ಅಂತ ಏರಿಯಾಸ್ಗಳನ್ನೆಲ್ಲ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ ಈಗಾಗ್ಲೇ. ಸೊ ಮಿಸೈಲ್ಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು. ಡ್ರೋನ್ಸ್ ಅವ್ರ ಹತ್ರ ತುಂಬಾನೇ ಇದಾವೆ. ಸೊ ಅಮ್ಯುನೇಟೆಡ್ ಡ್ರೋನ್ಸ್ ಚೈನಾದಿಂದ ಬಹಳನೇ ಸಪ್ಲೈ ಆಗಿದೆ ಅವ್ರಿಗೆ, ಟರ್ಕಿಯಿಂದ ಸಪ್ಲೈ ಆಗಿದೆ, ಇರಾನ್ ಇಂದ ಸಪ್ಲೈ ಆಗಿದೆ. ಸೊ ಆ ಡ್ರೋನ್ಸ್ ಗಳನ್ನ ಬಳಕೆ ಮಾಡ್ತಾ ಇದಾರೆ. ಒಂದ್ ತಿಳ್ಕೊಳ್ಳಿ, ಡ್ರೋನ್ಸ್ ಗಳು ಅವ್ರಿಗೆ ಚೀಪ್ ಆಗಿ ಸಿಕ್ಕಿರುತ್ತೆ. ಬಟ್ ನಾವು ಮಿಸೈಲ್ಸ್ ಗಳು, ಆಂಟಿ ಮಿಸೈಲ್ ಸಿಸ್ಟಮ್ಸ್ ನಾವ್ ಏನ್ ಯೂಸ್ ಮಾಡ್ತಿದೀವಲ್ಲ, ನಮ್ಮ ಮೇಲೂ ಅಷ್ಟೇ ಎಕನಾಮಿಕ್ಲಿ ಬಹಳನೇ ಹೊಡೆತ ಬೀಳುತ್ತೆ. ಯಾಕಂದ್ರೆ ಈಚ್ ಮಿಸೈಲ್ ಆ ಸಣ್ಣ ಡ್ರೋನ್ಸ್ ಗಳು ನೋಡಿಯಕ್ಕೆ ಬಹಳನೇ ಕಾಸ್ಟ್ಲಿ ಅಫೇರ್ಸ್ ನಮ್ಗುನು. ಬಟ್ ಜನದ ಪ್ರಾಣ ಇಂಪಾರ್ಟೆಂಟ್, ಮತ್ ಜನದ ರಕ್ಷಣೆ ಇಂಪಾರ್ಟೆಂಟ್. ಸೊ ನಾವು ಬಿಡ್ತಾ ಇಲ್ಲ, ಖಂಡಿತವಾಗಿ ಹೊಡೆದು ಅವ್ರನ್ನ ಉರುಳಿಸ್ತಾ ಇದೀವಿ. ಸೊ ಈ ಒಂದೆಲ್ಲ ನೋಡಿದ್ರೆ ನಾವು ದೊಡ್ಡ ಮಟ್ಟದಲ್ಲೇ ರಿಟಾಲಿಯೇಟ್ ಮಾಡ್ತೀವಿ. ವೆದರ್ ಲಾಹೋರ್ನೇ ಕ್ಲಿಯರ್ ಮಾಡ್ತೀವೋ, ಈ ಕರಾಚಿ ನೋಡಿತೀವೋ, ಇಸ್ಲಾಮಾಬಾದ್ ನೋಡಿತೀವೋ, ರಾವಲ್ಪಿಂಡಿ ಮುಗಿಸ್ತೀವೋ, ಯಾವ್ದು ಅಂತ ಇನ್ನೂ ಕರೆಕ್ಟ್ ಆಗಿ ದಟ್ಟವಾಗಿ ಮಾಹಿತಿ ಇಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಆಮೇಲೆ ಈ ಕ್ಯಾಬಿನೆಟ್ ಮೀಟಿಂಗ್ ಏನ್ ಇವರು ಶಹಬಾದ್ ಕರೆದಿದ್ದಾರೆ, ಅದ್ರಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ಅಂತಾನು ಕೊಡ್ಬೇಕು. ಅಮೆರಿಕ ಯಾವ ತರ ಕನ್ವೆ ಮಾಡಿದೆ, ನೀವು ಇದೇ ತರ ಕಂಟಿನ್ಯೂ ಮಾಡಿದ್ರೆ ನಿಮ್ ಪಾಕಿಸ್ತಾನ ನೆಲನೇ ಇರಲ್ಲ ಅಂತ ಏನಾರು ಕೊಟ್ಟಿದ್ಯಾ, ಏನ್ ಕನ್ವೆ ಮಾಡಿದ್ದಾರೆ ಎಲ್ಲ ಇನ್ನೊಂದು ಫ್ಯೂ ಅವರ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಿಜ ಜಸ್ಟ್ ನಿಮ್ಮ ಜೊತೆ ಮಾತಾಡ್ತೀನಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಹುತೇಕ ಇದು ಜೈಸಲ್ಮೇರ್ನ ಮೇಲೆ ಡ್ರೋನ್ ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವುಗಳನ್ನು ಇಂಟರ್ಸೆಪ್ಟ್ ಮಾಡಿರುವಂಥ, ಯಾಕಂದರೆ ಆಗಸದಲ್ಲೇ ಹೊಡೆದು ಉರುಳಿಸುತ್ತಾ ಇರುವಂತಹ ದೃಶ್ಯ ಕೂಡ ಗೋಚರಿಸಿದೆ. ಇನ್ನೂ ಕೂಡ ಇದು ನಿಖರವಾಗಿ ಎಲ್ಲಿ ಆಗಿರುವಂಥದ್ದು ಅನ್ನೋಂಥದ್ದು ಗೊತ್ತಾಗಬೇಕಾಗಿದೆ. ಬಟ್ ಈ ವಿಡಿಯೋ ಏನು ನೋಡ್ತಾ ಇದ್ವಿ, ಇದರಲ್ಲಿ ಆಗಸದಲ್ಲಿ ಹೊಡೆದು ಉರುಳಿಸ್ತಾ ಇರುವಂತಹ ದೃಶ್ಯ ಕೂಡ ಗೋಚರಿಸ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಸಂಪೂರ್ಣವಾಗಿ, ಯಾಕಂದರೆ ಪಾಕಿಸ್ತಾನ ಮಾಡ್ತಿರುವಂತಹ ಪ್ರಚೋದನೆ ಸಂಪೂರ್ಣ ಯುದ್ಧದ ಕಡೆಗಿನ ಪ್ರಚೋದನೆಯ ರೀತಿಯಲ್ಲಿಯೇ ಇದೆ. ಮತ್ತು ಭಾರತದ ನಾಗರಿಕರ ಮೇಲೂ ಕೂಡ ಅದು ದಾಳಿಯನ್ನು ನಡೆಸ್ತಾ ಇರುವಂಥದ್ದು, ನಗರಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಮತ್ತು ಎಕ್ಸಾಕ್ಟ್ ಭಾರತ ಹೇಗೆ ಪಾಯಿಂಟ್ಔಟ್ ಮಾಡಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅಲ್ಲಿಯ ಏನು ಉಗ್ರರ ಕೇಂದ್ರಗಳನ್ನು ದಾಳಿ ನಡೆಸ್ತಾ ಇತ್ತು, ಆ ಸಂದರ್ಭದಲ್ಲಿ ಯಾವಾಗ ಈ ರೀತಿಯಂಥ ಡ್ರೋನ್ ದಾಳಿ ಆಗಿದ ತಕ್ಷಣವೇ ಸೈರನ್ ಮೊಳಗ್ತಾ ಇರುವಂತಹದ್ದು ಕೂಡ ನಾವು ನೋಡ್ತಾ ಇದ್ವಿ. ಪಾಕಿಸ್ತಾನದ ಪಾಕಿಸ್ತಾನ ಈಗಾಗಲೇ ಮಾಡಿರುವಂತಹ ಈ ಒಂದು ದಾಳಿಯ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಆಗಸದಲ್ಲಿ ಹೊಡೆದು ಉರುಳಿಸ್ತಾ ಇರುವಂಥದ್ದು, ಅಂದರೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಲ್ಲಿ ಸ್ಫೋಟಗೊಳ್ತಾ ಇರುವಂಥ ದೃಶ್ಯವನ್ನು ನೋಡ್ತಿದ್ವಿ. ಅಂದರೆ ಅವುಗಳು ಭೂಮಿಗೆ ಬಿದ್ದು ಅಲ್ಲಿ ಸ್ಫೋಟಿಸಿದರೆ ಮಾತ್ರ ಅದು ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡ್ಬೋದಾಗಿತ್ತು. ಆದರೆ ಅವುಗಳನ್ನು ಆಗಸದ ಮಾರ್ಗದಲ್ಲಿನೇ ಗುರಿ ಇಟ್ಟು ಅವುಗಳನ್ನು ಸ್ಫೋಟಿಸಲಾಗ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಮ್ಮ ಜೊತೆಗೆ ಈಗಾಗಲೇ ಗಿರೀಶ್ ಲಿಂಗಣ್ಣವರು ಇದನ್ನೇ ವಿವರಿಸ್ತಾ ಇದ್ದು, ಯಾವ ಸ್ವರೂಪದಲ್ಲಿ ಭಾರತ ಅತ್ಯಂತ ಯಶಸ್ವಿಯಾಗಿ ಈ ಪಾಕಿಸ್ತಾನದ ದಾಳಿಯನ್ನು ಎದುರಿಸಿದೆ ಅಂಥೇಳಿ. ಒಂದು ಕಡೆಯಲ್ಲಿ ಸೈರನ್ ಮೊಳಗ್ತಾನೆ, ಮತ್ತೊಂದು ಕಡೆಯಲ್ಲಿ ಆ ನುಗ್ಗಿ ಬರ್ತಾ ಇರುವಂತಹ ಪ್ರತಿಯೊಂದು ಅವರ ಅಸ್ತ್ರಗಳೇನಿದ್ದಾವೆ, ಪಾಕಿಸ್ತಾನದ ಅಸ್ತ್ರಗಳೇನಿದ್ದಾವೆ, ಅವುಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ ಮಾತ್ರ 2 ಅಥವಾ 4 ಕಡೆಗಳಲ್ಲಿ ಮಾತ್ರ ಸ್ಫೋಟ ಆಗಿರುವಂಥದ್ದು ಜಮ್ಮುವಿನಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅಷ್ಟೊತ್ತಿಗಾಗಲೇ ಇಡೀ ಭಾರತದ ಪಶ್ಚಿಮ ಗಡಿ ಭಾಗದಲ್ಲಿ ಸಂಪೂರ್ಣವಾದಂಥ ಅಲರ್ಟನ್ನು ಮಾಡಲಾಗಿತ್ತು. ಇದು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಉಡಿಸ್ ಮಾಡಿರುವಂತಹ ದೃಶ್ಯ ಅಂತೇಳಿ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಗಿರೀಶ್ ಲಿಂಗಣ್ಣವರೇ, ಬಹಳ ಮುಖ್ಯವಾಗಿ ಒಂದಾದ ಮೇಲೊಂದು ದಾಳಿಯನ್ನು ನಡೆಸಿರುವಂತಹ ರೀತಿ ಹಮಾಸ್ ಮಾಡೆಲ್ನ ರೀತಿಯಲ್ಲಿ ಅವರು ದಾಳಿಯನ್ನು ಕೂಡ ನಡೆಸಿದ್ದಾರೆ. ಹಮಾಸ್ ಜಸ್ಟ್ ಮಾತಾಡ್ತೀನಿ ನಿಮ್ಮ ಜೊತೆಗೆ. ನೋಡಿ, ಸಾಲಾಗಿ ನುಗ್ಗಿ ಬರ್ತಾ ಇರತಕ್ಕಂತಹ ಈ ಒಂದು ದಾಳಿಯ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ.
ಬಹಳಷ್ಟು ದಾಳಿಯನ್ನು ನಡೆಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಇಲ್ಲಿ ಭಾರತದ ಮೇಲೆ ದಾಳಿಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿದೆ. ಅವುಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ ಮತ್ತು ಪ್ರತಿದಾಳಿಯನ್ನು ಕೂಡ ಈಗ ಭಾರತ ಆರಂಭಿಸಿರುವಂಥದ್ದು. ಈ ಮೂಲಕವಾಗಿ ಪಾಕಿಸ್ತಾನ ಯಾವ ರೀತಿಯಂಥ ಯುದ್ಧಾಹ್ವಾನವನ್ನು ಗಂಭೀರವಾಗಿ ಭಾರತವು ಕೂಡ ತೆಗೆದುಕೊಂಡಿದೆ ಮತ್ತು ಅದಕ್ಕೆ ಉತ್ತರವನ್ನು ಭಾರತ ಈಗ ಕೊಡೋದಕ್ಕೆ ಶುರು ಮಾಡಿರುವಂಥದ್ದು. ಹೀಗೆ ಪಾಕಿಸ್ತಾನದ ಕಡೆಯಿಂದ ಬಂದಿರುವಂತಹ ಅಸ್ತ್ರಗಳನ್ನು ಹೊಡೆದುರುಳಿಸುವಂತಹ ಮತ್ತು ಅದನ್ನು ಧ್ವಂಸ ಮಾಡತಕ್ಕಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ವಾರ್ನನ್ನು ಕೂಡ ಈಗಾಗಲೇ ಭಾರತದ ವಿದೇಶಾಂಗ ಸಚಿವರಾಗಿರುವ ಜೈಶಂಕರ್ ಅವರು ಮಾಡಿದ್ದಾರೆ. ವಿದೇಶಾಂಗ ಸಚಿವರು ಹೇಳಿದ್ದಾರೆ ಪಾಕಿಸ್ತಾನಕ್ಕೆ, ನಿಮ್ಮ ಈ ಪ್ರಚೋದನೆಯನ್ನು ನಿಲ್ಲಿಸಿ, ಈ ರೀತಿಯಾಗಿ ದಾಳಿ ಮಾಡಿಸೋದನ್ನು ನಿಲ್ಲಿಸಿ ನೀವು ಅನ್ನುವಂಥನ್ನು ಹೇಳಿದ್ದಾರೆ. ಮತ್ತು ಈಗ ಮಾಡಿರುವಂತಹ ದಾಳಿಗೆ ಏನಿದೆಯಲ್ಲ ಅದಕ್ಕೆ ತಕ್ಕ ಶಾಸ್ತಿಯನ್ನು ಭಾರತ ಮಾಡುತ್ತೆ ಅನ್ನೋಂಥದ್ದು ಕೂಡ ಭಾರತ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಪಾಕಿಸ್ತಾನದ ನೆಲದಲ್ಲಿ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ದಾಳಿಯನ್ನು ಭಾರತ ಕಡೆಗೆ ಮಾಡ್ತಾ ಇದೆಯೋ ಅವುಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇರುವಂಥದ್ದು. ಗಿರೀಶ್ ನಿಂಗಡವರೇ, ಈಗ ಒಂದು ಪ್ರತಿದಾಳಿಯೂ ಕೂಡ ನಡೀತಾ ಇರುವಂಥದ್ದು ಮತ್ತು ಏನು ಆಗಸದಲ್ಲಿನೇ ಅವರು ಕಳಿಸಿದಂತಹ ಡ್ರೋನ್ಗಳನ್ನಿರ್ಬೋದು, ಅವರ ಕ್ಷಿಪಣಿಗಳನ್ನಿರ್ಬೋದು ಹೊಡೆದು ಉರುಳಿಸ್ತಾ ಇರುವಂತಹದನ್ನು ಕೂಡ ನಾವು ನೋಡ್ತಾ ಇದ್ವಿ. ಬಹಳ ವೆರಿ ಸ್ಟ್ರಾಂಗ್ ಆಗಿ ಒಂದು ಡಿಫೆನ್ಸನ್ನು ಕೂಡ ಭಾರತ ಮಾಡ್ತಾ ಇದೆ. ಭಾರತದ ಡಿಫೆನ್ಸ್ ಸಿಸ್ಟಮ್ ಕೂಡ ವೆರಿ ಸ್ಟ್ರಾಂಗ್ ಆಗಿದೆ ಅನ್ನೋಂಥದ್ದನ್ನು ಎಕ್ಸಿಬಿಟ್ ಕೂಡ ಆಗ್ತಾ ಇದೆ ಇದರಲ್ಲಿ. ಹೌದು, ನಮ್ಮ ಪವರ್ ನಾವು ತೋರಿಸ್ತಾ ಇದೀವಿ. ಇದುವರೆಗೂ ನಾವು ಮಾಡ್ಕೊಂಡ್ ಬಂದಿರುವಂತ ಆತ್ಮನಿರ್ಭರತಾ, ಸೆಲ್ಫ್ ಡಿಫೆನ್ಸ್, ರಿಲಯನ್ಸ್, ನಾವು S-400 ಒಂದೇ ಇಲ್ಲಿ ಬಳಕೆ ಆಗ್ತಾ ಇಲ್ಲ. ಇಲ್ಲಿ ಅನೇಕ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾವು ಆಗ್ಲೇ ಶುರು ಮಾಡಿದೀವಿ. ಪೃಥ್ವಿ ಏರ್ ಡಿಫೆನ್ಸ್ ಆಗಿರ್ಬೋದು, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಬಾರಾಕ್ 8 ಎಲ್ಲಾನು ಆ ಪ್ಲೇಸ್ ಅಲ್ಲಿ ರೆಡಿ ಆಗಿದೆ ಹೊಡೆದು ಉಳಿಸಕ್ಕೆ. ಸೊ ಎಲ್ಲಾನು S-400 ಒಂದೇ ಮಾಡ್ತಾ ಇಲ್ಲ, ಅನೇಕ ಡಿಫೆನ್ಸ್ ಸಿಸ್ಟಮ್ಗಳು ಆಗ್ಲೇ ಆನ್ ಮಾಡಿದೀವಿ. ಅದ್ರಲ್ಲಿ L-70 ಆನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ನಲ್ಲ, ಅದನ್ನು ಡ್ರೋನ್ಸ್ ಗಳನ್ನ ಹೊಡೆಯಕ್ಕೆ, ಬಹಳ ಲೋ ಫ್ಲೈಯಿಂಗ್ ಡ್ರೋನ್ಸ್ ಗಳನ್ನ ಅಲ್ಲೇ ಹೊಡೆದಾಕಕ್ಕೆ ಬಹಳ ಯಶಸ್ವಿಯಾಗಿ ಕೆಲಸ ಮಾಡುತ್ತೆ. ಅದನ್ನು ನಾವು ಆಗ್ಲೇ ಆಕ್ಟಿವೇಟ್ ಮಾಡಿದೀವಿ. ಸೊ ಈ ತರ ಅನೇಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾವು ಆಗ್ಲೇ ಆಕ್ಟಿವೇಟ್ ಮಾಡಿ ಶುರು ಆಗಿದೆ ನಮ್ದು. ಸೊ ಅವ್ರ ಡ್ರೋನ್ಸ್ಗಳು ಮೇಲೆ ಎಲ್ಲಾ ಅಟ್ಯಾಕ್ಗಳು ಒಂದು ಬೀಳ್ದಾರಂಗೆ ಇದುವರೆಗೂ ಕಾಪಾಡ್ಕೊಂಡ್ ಬಂದಿದೀವಿ. ಮುಂದೆ ನೋಡ್ಬೇಕು ಇನ್ ಯಾವ ತರ ಅಟ್ಯಾಕ್ ಮಾಡ್ತಾರೆ, ಇನ್ ಮಿಸೈಲ್ಸ್ ಅಟ್ಯಾಕ್ ಮಾಡ್ತಾರ, ಏನ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕು. ಅವ್ರ ಕ್ಯಾಬಿನೆಟ್ ಡಿಸಿಷನ್ ಆಗ್ಲಿ. ಅಷ್ಟರಲ್ಲಿ F-16 ಏರ್ಕ್ರಾಫ್ಟ್ ಹೊಡೆದು ಉಳಿಸಿದೀವಿ ಅಂತ ಒಂದ್ ಮಾಹಿತಿ ಇದೆ. ಅದ್ರಲ್ಲಿ ಪೈಲಟ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಪೈಲಟ್ನು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದೆಲ್ಲ ಸರ್ಕಾರದಿಂದ ಅಧಿಕೃತವಾಗಿ ಬರೋ ತನಕ ನಾವೇನು ಹೇಳ್ಕೊಳಕ್ ಆಗಲ್ಲ. ಬಟ್ ಎಲ್ಲ ನಾವು ನೋಡ್ತಾ ಇರೋ ಎಲ್ಲ ಮೀಡಿಯಾಸ್ಗಳು ಅದು ಇದು ಅದ್ರಲ್ಲಿ ಬರ್ತಾ ಇರೋ ವಿಜುವಲ್ಸ್ ಗಳು ನೋಡಿದ್ರೆ ಈ ತರ ಕಾಣಿಸ್ತಾ ಇದೆ. ಪಿಕ್ಚರ್ ಈ ತರ ಇದೆ. ಪ್ರಾಬಬ್ಲಿ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಅಫ್ಕೋರ್ಸ್ ನೋಡ್ತಾ ಇರೋದ್ರಲ್ಲಿ ಅಟ್ಲೀಸ್ಟ್ 80-90% ಕರೆಕ್ಟ್ ಇದ್ದೇ ಇರುತ್ತೆ. ಸೊ ದೇ ಹ್ಯಾವ್ ಎಸ್ಕಲೇಟೆಡ್ ಇನ್ ಎ ವೆರಿ ಹೈ ವೇ. ಸೊ ನಾವು ಹೇಗ್ ರಿಟಾಲಿಯೇಟ್ ಮಾಡ್ತೀವಿ, ಇಲ್ಲ ಆಗ್ಲೇ ರಿಟಾಲಿಯೇಟ್ ಮಾಡಿದೀವ ನಮಗೆ ಗೊತ್ತಿಲ್ಲ. ಈಗ ನೋಡಿ, ಇವತ್ತು ಬೆಳಿಗ್ಗೆ ರಿಟಾಲಿಯೇಟ್, ನಿನ್ನೆ ಮಧ್ಯಾಹ್ನ ಆಗಿ ಬೆಳಿಗ್ಗೆ ರಿಟಾಲಿಯೇಟ್ ಮಾಡಿರೋದು ನಮಗ್ ಸಿಗೋ ಮಾಹಿತಿ ಎಷ್ಟರಲ್ಲೇ 11 ಗಂಟೆ 12 ಗಂಟೆ ಆಗೋಗಿತ್ತು ನಮ್ಗೆ. ಈ ತರ ಹೊಡೆದಿದೀವಿ, 7 ಜಾಗದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನೆಲ್ಲ ಹೊಡೆದಾಕಿದೀವಿ. ಅದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ. ಮಾಹಿತಿ ಬಂದಿದ್ದೆ ನಮಗೆ ಬಹಳ ಲೇಟ್ ಆಗಿ ಬಂತ ಮಾಹಿತಿ. ಸೊ ಈಗಾಗ್ಲೇ ಅಟ್ಯಾಕ್ ಮಾಡಿದಾರ ಏನು ಗೊತ್ತಾಗ್ತಾ ಇಲ್ಲ. ಹೌದು, ಬಹುಶಃ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದು ಹಾಕಿರುವಂಥ ರೀತಿಯನ್ನು ಗಮನಿಸಿದಾಗ ಯಾವ ಸ್ವರೂಪದಲ್ಲಿ, ಅಂದರೆ ಪಾಕಿಸ್ತಾನಕ್ಕೆ ಅದು ಹೊಂದಿರತಕ್ಕಂಥ ಏರ್ ಡಿಫೆನ್ಸನ್ನು ಧ್ವಂಸ ಮಾಡುವಂತಹ ಕೆಲಸದಲ್ಲಿ ಒಂದು ಮೊದಲ ಹಂತದ ಕೆಲಸವನ್ನು ಈಗ ಭಾರತ ಮಾಡಿ ಮುಗಿಸಿದೆ.
ಹೌದು. ಈಗ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ರೆಡಾರ್ಸ್ಗಳನ್ನ ಅವ್ರ ರೆಡಾರ್ ಇಂದ ರೇಡಿಯೋ ವೇವ್ಸ್ ಬರುತ್ತೆ. ಆ ರೇಡಿಯೋ ವೇವ್ಸ್ ಬಂದಿದ ತಕ್ಷಣ ನಾವು ಇದ್ರಲ್ಲಿ ಡ್ರೋನ್ಸ್ ಗಳ ಹ್ಯಾಪಿ ಅಂತನೋ ಯಾವ್ದೋ ಒಂದು ಡ್ರೋನ್ಸ್ ಆಗ್ಲೇ ನಾವು ಯೂಸ್ ಮಾಡಿದೀವಿ. ಆ ಡ್ರೋನ್ಸ್ ಏನಂದ್ರೆ ಆ ರೇಡಿಯೋ ವೇವ್ಸ್ ನ ಡಿಟೆಕ್ಟ್ ಆಗಿದ ತಕ್ಷಣನೇ ಅದು ಹೋಗಿ ಸೂಸೈಡ್ ತರ ಹೋಗಿ ಆ ರೆಡಾರ್ಸ್ ಹೊಡೆದ್ ಬಿಡುತ್ತೆ. ಒಂದ್ಸಲಿ ರೆಡಾರ್ಸ್ ಹೊಡಿತು ಅಂದ್ರೆ ಅದು ಕಣ್ಣು ಹೋದಂಗೆನೆ, ಆ ಏರ್ ಡಿಫೆನ್ಸ್ ಸಿಸ್ಟಮ್ ಕಣ್ಣು ಹೋದಂಗೆನೆ. ಸೊ ಆ ರೆಡಾರ್ಸ್ ಗಳು ನಾಶ ಮಾಡಿದ್ರೇನೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಹೋಯ್ತು ಅಂತಾನೆ. ಸೊ ಈಗಾಗ್ಲೇ ಆತರ 7 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾವು ಆಗ್ಲೇ ಡ್ರೋನ್ಸ್ ಗಳ ಮೂಲಕ ಹೊಡೆದಾಗಿದೆ. ಸೊ ಆಮೇಲೆ ರಾವಲ್ಪಿಂಡಿಲಿ ಒಂದು ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ಯಾವ್ದೋ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಒಂದು ಗ್ರೌಂಡ್ ಧ್ವಂಸ ಮಾಡಿದ್ದಾರೆ. ಬಿಕಾಸ್ ರಾವಲ್ಪಿಂಡಿ ಯಾಕೆ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ಪಾಕಿಸ್ತಾನ್ ಇರೋದೇ ಅಲ್ಲಿ. ಸೊ ಅಲ್ಲೊಂದು ದಟ್ಟವಾದ ಸಂದೇಶ ಕೊಟ್ಟಿದ್ದಾರೆ, ಈ ಫೀಲ್ಡ್ ಹೊಡೆದ ಮೇಲೆ ಇನ್ನ ನಿಮ್ಮ ಹೆಡ್ ಕ್ವಾರ್ಟರ್ಸ್ ಹೊಡೆಯೋದು ನಮ್ಗೇನ್ ದೊಡ್ಡದಲ್ಲ ಅನ್ನೋ ಸಂದೇಶನು ಆಗ್ಲೇ ಕೊಟ್ಟಾಗಿದೆ. ಸೊ ಇದೆಲ್ಲ ನೋಡಿದ್ಮೇಲೆ ಅವರು ಇದು ಯಾವ್ದೋ ಮಟ್ಟಕ್ಕೆ ಹೋಗುತ್ತೆ ಅಂತ ಅವ್ರು ಆಗ್ಲೇ ಡ್ರೋನ್ ಅಟ್ಯಾಕ್ ಶುರು ಮಾಡಿದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಇಲ್ಲ ಈಗ ಅಮೆರಿಕನ್ ಸೆಕ್ರೆಟರಿ ಏನ್ ಮಾತಾಡಿದ್ದಾರೆ, ಇಲ್ಲ ಅಲ್ಲಿರೋ ಆಸಿಫ್ ಮುನೀರ್ನ ಕೆಳಗೆ ಇಳಿಸ್ಬಿಟ್ಟು ಬೇರೆ ಯಾರನ್ನಾರು ಕೂಡ್ಸಿ ಅಂತಾರ, ಇಲ್ಲ ಯಾವ ತರ ಡಿಸಿಷನ್ ತಗೋತಾರೆ ಅಂತ ನೋಡ್ಬೇಕೀಗ. ಇಲ್ಲಿ ಪಾಕಿಸ್ತಾನಕ್ಕೆ ಜೈಶಂಕರ್ ಅವರು ಕೂಡ ಒಂದು ವಾರ್ನನ್ನು ಮಾಡಿದ್ದಾರೆ, ನಿಮ್ಮ ಪ್ರಚೋದನೆಯನ್ನು ನಿಲ್ಲಿಸಿ ಮತ್ತು ನಿಮಗೆ ತಕ್ಕದಾದಂಥ ಉತ್ತರವನ್ನು ಈಗೇನು ಮಾಡಿರ್ತಕ್ಕಂತಹ ದಾಳಿಗೆ ತಕ್ಕದಾದಂಥ ಉತ್ತರವನ್ನು ಕೂಡ ಕೊಡ್ತೀವಿ ಅನ್ನೋಂಥದ್ದನ್ನು. ಆದರೆ ಕೊಟ್ಟೇ ಕೊಡ್ತಾರೆ. ಪಾಕಿಸ್ತಾನಕ್ಕೆ ಇಂತಹ ಮಾತುಗಳ ಮೂಲಕವಾಗಿ ಅರ್ಥ ಆಗುವಂತಹ ಕಾಲವನ್ನು ಅದು ಯಾವತ್ತೂ ಕಳ್ಕೊಂಡಿದೆ ಅಂತ. ಇಲ್ಲ, ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಅವ್ರು ಆಗ್ಲೇ ಅದನ್ನೆಲ್ಲ, ಯಾಕಂದ್ರೆ ಪಾಕಿಸ್ತಾನದ ಪ್ರತಿನಿಧಿಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅವರು ಜಸ್ಟ್ ಸ್ಪೋಕ್ಸ್ ಪರ್ಸನ್ ಆಗ್ಬಿಟ್ಟಿದ್ದಾರೆ. ಈ ಮುನೀರ್ ಸ್ಪೋಕ್ಸ್ ಪರ್ಸನ್ ತರ ಮಿಲಿಟರಿ ಅವ್ರು ಏನ್ ಡಿಸಿಷನ್ ತಗೊಳ್ತಾರೋ ಅದು ಬಂದು ಅವ್ರು ಟಿವಿಲಿ ಹೇಳ್ತಾರೆ ಅಷ್ಟೇ. ಅವ್ರಿಗೆ ಆದ ಸ್ವಂತ ವಿವೇಚನೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ನ್ಯಾಯಬದ್ಧವಾಗಿ ಆ ಜಾಗಕ್ಕೂ ಕೂತಿಲ್ಲ. ಇಮ್ರಾನ್ ಖಾನ್ ಗೆದ್ದಿರೋದನ್ನ ಜೈಲ್ಗೆ ಹಾಕಿ ಇವ್ರು ಬಂದು ಕೂತಿರೋದು, ಆರ್ಮಿ ಅವರು ಇವ್ರನ್ನ ಕೂಡ್ಸಿರೋದು ಮಿಲಿಟರಿ ಅವರು. ಸೊ ಈ ಮಿಲಿಟರಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಿದ್ದಾರೆ. ಆ ಮಿಲಿಟರಿ ಅವರು ಒಂಥರ ಯೂನಿಫಾರ್ಮ್ ಟೆರರಿಸ್ಟ್ಗಳೇ ಅಲ್ಲಿ. ಸೊ ಅವ್ರು ಹೇಳ್ದಂಗೆ ಇವ್ರು ಕುಣಿತಾ ಇದಾರೆ ಅಷ್ಟೇ. ಇವತ್ತು ನೋಡಿದ್ರಿ ಪಾಕಿಸ್ತಾನ ಒಬ್ಬ MP ಆ ಮಿಲಿಟರಿಲಿ ಇದ್ದವನ್ನ ಹೇಳ್ತಾನೆ ಆಲ್ಮೋಸ್ಟ್ ಇದನ್ನ ನಿಲ್ಸಿ ದಯವಿಟ್ಟು, ಇಲ್ಲ ಪಾಕಿಸ್ತಾನ ಪ್ರಜೆಗಳು ಸಾಯ್ತಾರೆ ಅಂತ ಹೇಳ್ತಾನು ಒಂದು ಇದ್ರಲ್ಲಿ ನೋಡ್ತಾ ಇದ್ದೆ. ಬಟ್ ಆ ಪ್ರಜಾಪ್ರತಿನಿಧಿಗಳಿಗೆ ಏನು ಪವರ್ ಇಲ್ಲ ಅಲ್ಲಿ. ಎಲ್ಲ ನಡೀತಾ ಇರೋದೇ ಮಿಲಿಟರಿ. ಅವ್ರನ್ನ ಕೂಡ್ಸಿರೋದೇ ಮಿಲಿಟರಿ ಅವರು, ಅನಧಿಕೃತವಾಗಿ ಕೂಡ್ಸಿರೋದೇ ಮಿಲಿಟರಿ ಅವರು. ಸೊ ಅವ್ರ ಹುಚ್ಚುತನ ಹೇಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇದೆ ಅಷ್ಟೇ. ನಿಜ ನಿಜ ನಿಜ. ಬಹುಶಃ ಇವತ್ತು ರಾತ್ರಿಯ ಹೊತ್ತಿನಲ್ಲಿದೆ ಇವತ್ತು ಆಗಿರುವಂತಹ ದಾಳಿಗೆ ಈಗ ಒಂದು ಅವರ ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಿರುವಂಥದ್ದು ಬಹುತೇಕ ದೃಢ ಆಗ್ತಾ ಇದೆ. ಹಾಗೆಯೇ ಉಳಿದ ಪ್ರತಿದಾಳಿಯ ವಿಚಾರದಲ್ಲೂ ಕೂಡ ಈಗಾಗಲೇ ಸಿಯಾಲ್ಕೋಟ್ ಮತ್ತು ಲಾಹೋರ್ನ ಕಡೆಗೂ ಕೂಡ ದಾಳಿಯನ್ನು ನಡೆಸಲಾಗ್ತಿದೆ ಅನ್ನುವಂಥರ ಬಗ್ಗೆ ಕೂಡ ಮಾಹಿತಿಗಳಿರುವಂಥದ್ದು. ಬಹುಶಃ ಡೈರೆಕ್ಟ್ ಅಟ್ಯಾಕ್ಗಿಂತ ಹೆಚ್ಚಾಗಿ ಈಗ ಡ್ರೋನ್ ಅಥವಾ ಕ್ಷಿಪಣಿಗಳ ಬಳಕೆ ಜಾಸ್ತಿ ಇರುತ್ತೆ ಅಂತಲ್ಲ. ಈಗ ನಡೆಯೋ ವಾರ್ಗಳೆಲ್ಲ ಯಾವ್ದು ಫೇಸ್ ಟು ಫೇಸ್ ನಡೆಯೋದು ತುಂಬಾನೇ ಕಮ್ಮಿ. ಈಗ ಮೊದ್ಲಂಗೆ ನೀವು World War II, World War I ಅಲ್ಲೆಲ್ಲ ಎದುರು ಬದ್ರು ಜನಗಳು ಗುದ್ದಾಡೋದು, ಶೂಟ್ ಮಾಡ್ಕೊಳ್ಳೋದು, ಆ ತರ ವಾರ್ಗಳು ಮುಂದೆ ಇನ್ನು ಕಮ್ಮಿ ಆಗ್ತಾನೆ ಹೋಗುತ್ತೆ. ಇದೆಲ್ಲ ಏನಾಗುತ್ತೆ, ಮಿಸೈಲ್, ಡ್ರೋನ್ಸ್ ಈ ತರಾನೇ ನಾವು ಹೆಚ್ಚಿಗೆ ನೋಡ್ತೀವಿ. ಸೊ ನಾವು ಇಸ್ರೇಲಿ ತರ ಒಳಗೋಗಿ ಟನಲ್ ಒಳಗೋಗಿ ಹುಡುಕಿ ಆ ಟೆರರಿಸ್ಟ್ಗಳನ್ನ ಹೊಡೆಯೋ ಅಂತ ಆ ತರ ಸ್ಥಿತಿಯಲ್ಲಿ ನಾವಿಲ್ಲ ಅಲ್ಲಿ ಪಾಕಿಸ್ತಾನ್ ಮೇಲೆ ಆಸ್ ಎ ಕಂಟ್ರಿ ನಾವು ಹೊಡೆಯಕ್ ಶುರು ಮಾಡಿದೀವಿ. ಇದು ಇನ್ ಮುಂದೆ ನಡೆಯೋ ವಾರಗಳೆಲ್ಲ ಈ ತರ ವಾರ್ಫೇರ್ಗಳೇ, ಸ್ಯಾಟಿಲೈಟ್ ವಾರ್, ಇಲ್ಲ ಅಂದ್ರೆ ಈ ತರ ಮಿಸೈಲ್ಸ್ ಮೂಲಕ, ಈ ತರ ಡ್ರೋನ್ಸ್ ಮೂಲಕ, ಈ ತರನೇ ವಾರ್ಗಳು ನಡೆಯುತ್ತೆ. ಹೊತ್ತು ಈಗ ಏರೋಪ್ಲೇನ್ LOC ಕ್ರಾಸ್ ಮಾಡೋ ಪ್ರಮೇಯನೇ ಇಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡ್ತಿದ್ದ ಸ್ಕ್ಯಾಲ್ಪ್ ಮಿಸೈಲ್ ಆಗ್ಲಿ, ಇಲ್ಲ ಮೆಟಿಯರ್ ಮಿಸೈಲ್ ಆಗ್ಲಿ, ಇಲ್ಲ ಹ್ಯಾಮರ್ ಆಗ್ಲಿ, ನಮ್ಮ ಒಳಗಡೆನೆ ಇಟ್ಕೊಂಡು 500 ಕಿಲೋಮೀಟರ್ ದೂರದ ತನಕ ಹೊಡಿಬಹುದು. ಸೊ ಎಷ್ಟು ದೂರ ಇದೆ ಲಾಹೋರ್, ಅಮೃತ್ಸರ್ ಇಂದ 1 hour ಇಲ್ಲ, 50 ಕಿಲೋಮೀಟರ್ಸ್ ಇಲ್ಲ. ಸೊ ಲಾಹೋರ್ ತನಕ ಹೋಗೋದೇ ಬೇಕಿಲ್ಲ. ನಾವು ಅಮೃತ್ಸರ್ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡೆ ಹೊಡೆದು ಉರುಳಿಸಾಕ್ಬಿಡ್ತೀವಿ ನಾವೆಲ್ಲಾನು. ವರ್ಕ್ ಫ್ರಮ್ ಹೋಮ್ ತರನೇ ಇವಾಗ. ವರ್ಕ್ ಫ್ರಮ್ ಹೋಮ್ ತರ ನಾವು ಒಳಗಡೆ ಇಟ್ಕೊಂಡು ಎಲ್ಲಾನು ಆಪರೇಟ್ ಮಾಡಿ ಮುಗಿಸ್ತೀವಿ. ಸೊ ಅಲ್ಲಿ ಹೋಗೋ ಪ್ರಮೇಯನೇ ನಮ್ಗಿಲ್ಲ ಅಲ್ಲಿ.
ಸೊ ಯಾರು ಸೈನಿಕರು ಒಳಗೋಗೋದು ನುಗ್ಗೊಡಿಯೋದು ಆ ತರ ಏನು ಪ್ರಮೇಯ ಇಲ್ಲ. ಆಮೇಲೆ ಬಾಲಕೋಟಲ್ಲಿ ಇದ್ದಿದ್ದಂತ ಟೆಕ್ನಾಲಜಿಗೂ ಮತ್ತು ಈಗ 2019 to 2025 ಬಹಳ ಅನೇಕ ಚೇಂಜಸ್ ಗಳಾಗಿದ್ದಾವೆ. ರೆಫೇಲ್ಸ್ ಗಳಿರ್ಲಿಲ್ಲ ನಮ್ಮ ಹತ್ರ, ಈಗ ರೆಫೇಲ್ಸ್ ಇದಾವೆ. ಈಗ ಆಗಿದ್ದಿದ್ದ ಮಿಸೈಲ್ ನೋಡಿದ್ರೆ ಪ್ರಮಾಣ 174% ಅಷ್ಟು ಜಾಸ್ತಿ ಪ್ರೊಡಕ್ಷನ್ ಉತ್ಪಾದನೆ ಮತ್ತು ಟೆಕ್ನಾಲಜಿನೂ ಅಷ್ಟೇ ಅಪ್ಗ್ರೇಡ್ ಆಗಿದೆ. ಸೊ ಬಾಲಕೋಟಲ್ಲಿ ಇದ್ದಿದ್ದ ಕಂಡೀಷನ್ಸ್ ಬೇರೆ, ಇವತ್ತಿರೋ ಕಂಡೀಷನ್ಸ್ ನಮ್ಮ ಹತ್ರ ಬೇರೆ. ರೆಫಾಲ್ಸ್ ಒಂದೇ ಅಲ್ಲ, ಈವನ್ ಸುಖಾಯಿ ಅಪ್ಗ್ರೇಡ್ ಆಗಿದೆ ನಮ್ಮ ಹತ್ರ. ಸುಖಾಯಿ 30 MKI ಇದ್ದಿದ್ದು ಈಗ ನಾವು ಅದನ್ನ 4.5 ಜನರೇಷನ್ಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಶೂಟ್ ಹಾಕಿದೀವಿ. ಮತ್ತೆ ಬ್ರಹ್ಮೋಸ್ ಮಿಸೈಲ್ಸ್ ನ ಇಂಟರ್ಫೇಸ್ ಮಾಡಿದೀವಿ. ಬ್ರಹ್ಮೋಸ್ ಅಲ್ಲಿ ಏನಾದ್ರು ಹೊಡೆದ್ರೆ ಅದು ಇಟ್ ಕ್ಯಾನ್ ಗೋ ಅಪ್ ಟು 380 to 400 ಕಿಲೋಮೀಟರ್ಸ್. ಅದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಮಿಸೈಲ್. ನೀವು ರೇಡಾರ್ಗೆ ಕೊಂಡ್ಹಿಡಿಯಕ್ಕಾಗಲ್ಲ. ಅದು ಹೋಗಿ ಹಿಟ್ರೆ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ತರ ಮಿಸೈಲ್ಸ್ ಗಳು ಯೂಸ್ ಮಾಡ್ತಾರೆ ಈಗ. ಸೊ ಏನೇನ್ ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಸೊ ನಮ್ LOC ಒಳಗಡೆ ಇಟ್ಕೊಂಡೆ ಅನೇಕ ಡಿಸ್ಟ್ರಾಯ್ಗಳು ಮಾಡಾಕ್ತಿದ್ದಾರೆ. ಈಗ ಕರಾಚಿ ಏರ್ಪೋರ್ಟ್ ಹತ್ರ INS ವಿಕ್ರಾಂತ್ ನಿಲ್ಸಿದೀವಿ. INS ವಿಕ್ರಾಂತ್ ಇಂದ ನಾವ್ ಏನಾರು ಮಿಸೈಲ್ಸ್ ಗಳು ಲಾಂಚ್ ಮಾಡಿದ್ರೆ ಇಡೀ ಏರ್ಪೋರ್ಟೇ ಉಡೀಸ್ ಮಾಡಾಕ್ಬಿಡ್ತಾರೆ. ಈಗಾಗ್ಲೇ ಅಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ಆಗ್ಲೇ ಒಡೆದಾಕಿದೀವಿ. ಮೇಜರ್ HQ-9 ಚೈನಾದದು ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಈಕ್ವಲ್ ಟು S-300 ತರ. ನಮ್ಮ ಹತ್ರ ಇರೋದು S-400, ಅವ್ರ ಹತ್ರ HQ-9 ಅಂದ್ರೆ S-300 ಸಿಸ್ಟಮ್ ತರ. ಅಂದ್ರೆ 300 ಕಿಲೋಮೀಟರ್ ಅಷ್ಟು ದೂರ ಹೋಗಿ ಉಡಾಯಿಸಬಲ್ಲದು. ಬಟ್ ಅದ್ರಲ್ಲಿ ರೇಡಾರ್ಸ್ ಗಳನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಅದು ಕಾರ್ಯರೂಪಕ್ಕೆ ಇಲ್ಲ. ಅವ್ರ ಹತ್ರ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ಆಗ್ಲೇ 7 ನಾಶ ಮಾಡಾಕಿದ್ದಾರೆ. ಸೊ ಬಟ್ ಆತರ ಮಾಡಿದಾಗ ಈಗ ಕರಾಚಿನೇ ಒಡೆದ್ ಬಿಸಾಕ್ಬಿಡ್ತಾರೆ. ಈಗ ಆಗ್ಲೇ ನಾವು INS ವಿಕ್ರಾಂತ್ ಆಗ್ಲೇ 500-600 ಕಿಲೋಮೀಟರ್ ದೂರದಲ್ಲಿದ್ದೀವಿ. ನಮ್ಮ ಹತ್ರ ಇರೋ ಮಿಸೈಲ್ಸ್ ಮಚ್ ಮೋರ್ ಫಾರ್ ಸುಪೀರಿಯರ್. ಅವ್ರು ಕರಾಚಿ ವಿತ್ ಇನ್ ನೋ ಟೈಮ್ ಒಂದ್ಸಲಿ ಕರಾಚಿ ಏರ್ಪೋರ್ಟ್ ಮುಗೀತು ಅಂದ್ರೆ ಪಾಕಿಸ್ತಾನದ 80% ಕೆಲಸ ಮುಗ್ದೋಯ್ತು. ಯಾಕಂದ್ರೆ ಅವ್ರಿಗೆ ಬರೋ ಸಪ್ಲೈಸೇ ಅಲ್ಲಿಂದ, ಅವ್ರಿಗೆ ಬರೋ ಊಟ ಅಲ್ಲಿಂದ, ಅವ್ರಿಗೆ ಬರೋ ಪೆಟ್ರೋಲ್ ಅಲ್ಲಿಂದ, ಎಲ್ಲಾನು ಹೊರ್ಟೋಗುತ್ತೆ ಸರ್. ಹೌದು. ಬಹುಶಃ ಪಾಕಿಸ್ತಾನ ಭಾರತ ಈ ಉಗ್ರ ಕ್ಯಾಂಪ್ಗಳ ಮೇಲೆ ದಾಳಿ ನಡೆಸಿದಾಗಲೂ ಕೂಡ ಪಾಕಿಸ್ತಾನ ಇನ್ನೂ ಕೂಡ ಅದೇ ಹಳೆಯ ಮೋಡ್ನಲ್ಲಿ ಯೋಚನೆ ಮಾಡ್ತಾ ಇತ್ತಾ ಅಂತ. ನಾವು ಇದಕ್ಕೊಂದು ಕೌಂಟ್ರ್ ಮಾಡೋದು, ಈಕೆ ಒಂದಷ್ಟು ಜನ ನಾಗರಿಕರಿಗೆ ಪೂಂಚಿನಲ್ಲಿ ಗುಂಡು ಹಾರಿಸೋದು. ಯಾಕಂದರೆ ಪುಲ್ವಾಮಾದ ಅಟ್ಯಾಕ್ನ ನಂತರವೂ ಕೂಡ ಆ ಸಂದರ್ಭದಲ್ಲಿ ಈ ಅಭಿನಂದನ್ ಏನೋ ಪ್ರಕರಣ ಇವೆಲ್ಲ ನಡೆದಾಗ ನಾವು ಆ ಪೂಂಚ್ ಸೆಕ್ಟರ್ಗೆ ಅಲ್ಲಿಗೆ ನಾನು ಕೂಡ ರಿಪೋರ್ಟಿಂಗ್ ಕೂಡ ಮಾಡಿದೆ. ಅಲ್ಲಿ ಹೋದಂಥ ಸಮಯ ಅಲ್ಲಿ ಜನಸಾಮಾನ್ಯರ ಮೇಲೆ ದಾಳಿ ನಡೆದಿತ್ತು. ಕೃಷ್ಣಾ ಘಾಟ್ ಸೆಕ್ಟರಲ್ಲಿರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಕೂಡ ಜನಸಾಮಾನ್ಯರ ಮೇಲೆ ದಾಳಿಯನ್ನು ನಡೆಸ್ತಾಯಿದ್ರು. ಮನೆಗಳ ಮೇಲೆ ಗುರಿಯಾಗಿಸಿಕೊಂಡೇ ದಾಳಿ ಮಾಡಿದ್ರು ಅವತ್ತು ಕೂಡ. ಈ ಬಾರಿಯೂ ಕೂಡ ಅದನ್ನೇ ಮಾಡಿದ್ರು ಅವರು. ಮೊದಲಿಗೆ ಪೂಂಚಿನಲ್ಲೇ ದಾಳಿಯನ್ನು ಮಾಡಿದರು, ಆನಂತರ ನಮ್ಮ ನಗರಗಳನ್ನು ಟಾರ್ಗೆಟ್ ಮಾಡಿದರು. ಬಹುಶಃ ಇದರ ಮೂಲಕವಾಗಿ ಯಾವಾಗ ಇವತ್ತು ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಲ್ಲಿ ಬ್ಲಾಸ್ಟ್ ಮಾಡಿದ ನಂತರ ನಾವು ಇನ್ನೂ ಭಾರತ ಒಳಗಡೆ ನುಗ್ಗಿ ಹೊಡಿಬೇಕು ಅನ್ನೋಂಥ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಮತ್ತೆ ಈಗ ಮಾಡ್ತಾ ಇರುವಂಥ ನೋಡ್ತಾ ಹೋದರೆ ಪಾಕಿಸ್ತಾನ ಇನ್ನೂ ಕೂಡ ಹಳೆ ಮೋಡಲ್ಲೇ ಇದೆ ಅಂತ ಹೇಳಿದ್ವಿ. ಅವ್ರ ಹತ್ರ ಇರೋ ಸೋರ್ಸಸ್ನೆಲ್ಲ ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಅವ್ರ ಹತ್ರ ಏನು ಅಂತ ಅಲ್ಟ್ರಾ ಟೆಕ್ನಾಲಜಿ ಸೋರ್ಸಸ್ ಯಾವ ಭಾರತದ ಹತ್ರ ಇದೆಯೋ ಆ ತರ ಏನು ಇಲ್ಲ. ಬಟ್ ಹಂಗ ಅನ್ಬಿಟ್ಟು ಅವ್ರ ಹತ್ರ 0 ಅಂತ ಹೇಳಕ್ ಆಗಲ್ಲ. ನಾವು 10ರಲ್ಲಿ ಎಂಟ್ರಿದ್ರೆ ಅವ್ರು ಅಟ್ಲೀಸ್ಟ್ 3-4ರಲ್ಲಿ ಇದಾರೆ. ನಾನು ಹೇಳ್ತಾ ಇರೋದು ಒಂದು ಸ್ಕೇಲ್. ಸೊ ದೇ ಆರ್ ನಾಟ್ ಸೋ ಬ್ಯಾಡ್. ಸೊ ಡಿಸ್ಟ್ರಾಯ್ ಮಾಡಕ್ ಎಲ್ಲಾ ತರ ಶಕ್ತಿಗಳನ್ನ ಅವ್ರು ಉಪಯೋಗಿಸ್ತಾರೆ. ಬಟ್ ಈಗ ಏನು ಸಂದೇಶ ರವಾನೆ ಆಗಿದೆ ಅಮೆರಿಕ ಅನ್ನೋದು ಬಹಳ ಈಗ ಮುಖ್ಯವಾಗುತ್ತೆ. ಈಗ ಯಾವ ತರ ಆಕ್ಷನ್ ತಗೋತಾರೆ, ಏನ್ ಸಂದೇಶ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡಿ ಹೆಂಗೆ ಮುಂದೆ ಹೋಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ಇನ್ನೊಂದು ಕೆಲವು ಹೊತ್ತಲ್ಲಿ ಗೊತ್ತಾಗ್ಬೋದು, ಕೆಲವು ಫ್ಯೂ ಅವರ್ಸ್ ಅಲ್ಲಿ ಯಾವ ತರ ಅಂತ. ಅರೆ ಇವತ್ತು ಪಾಕಿಸ್ತಾನದ ಪಾಲಿಗೆ ಮಾತ್ರ ಬಹಳ ದೊಡ್ಡದಾದಂತಹ ಹೊಡೆತವನ್ನು ತಿನ್ನಲೇಬೇಕಾಗತ್ತೆ. ಈಗ ನಡೆಸಿರುವಂತಹ ಜಮ್ಮುವಿನ ಮೇಲೆ ನಡೆದಿರುವಂತಹ ದಾಳಿ ಅವ್ರಿಗೆ ಬೆಳಗ್ಗೆ ನೋಡೋದು ಬಹಳ ಕಷ್ಟನೇ ಇದೆ ಪಾಕಿಸ್ತಾನದ ಪಾಲಿಗೆ. ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನದ ಜನತೆ ಮೇಲೆ ನಮ್ಗೆ ಯಾವುದೇ ವಿಧವಾದ ದ್ವೇಷನೂ ಇಲ್ಲ. ನಿಜ. ಪಾಕಿಸ್ತಾನದಲ್ಲಿರೋ ಟೆರರಿಸ್ಟ್ಗಳು ಯೂನಿಫಾರ್ಮ್ ಟೆರರಿಸ್ಟ್ ಮೇಲೆ ದ್ವೇಷ ಇದೆ ಹೊತ್ತು ಅನ್ಯೂನಿಫಾರ್ಮ್ಡ್ ಅಂಡ್ ಯೂನಿಫಾರ್ಮ್ ಟೆರರಿಸ್ಟ್ ಮೇಲೆ, ಅಲ್ಲಿರೋ ಜನಗಳ ಮೇಲೆ ಯಾವುದೇ ವಿಧವಾದ ಇಷ್ಟು ಕಿಂಚಿತ್ತು ನಮ್ಗೆ ದ್ವೇಷ ಇಲ್ಲ. ನಾವ್ ಇವತ್ತು ಮಾಡಿರುವ ದಾಳಿಗಳನ್ನು ಸಹಿತ ಅವ್ರ ಮಿಲಿಟರಿ ಅಸೆಟ್ಸ್ ಮೇಲೆ ದಾಳಿ ಮಾಡಿದೀವಿ, ಇವತ್ತು ಯಾವುದೇ ಸಿವಿಲಿಯನ್ ಮೇಲೆ ದಾಳಿ ಮಾಡೋಕ್ಕಾಗಿಲ್ಲ. ಸೊ ಇದರಲ್ಲಿ ಪಾಕಿಸ್ತಾನ್ಗೆ ಅರ್ಥ ಆಗ್ಬೇಕಾಗಿತ್ತು ಭಾರತದ ಏನು ಅವ್ರದ್ದು ಗುರಿ ಏನು. ವಿ ಹ್ಯಾವ್ ಟು ಎಲಿಮಿನೇಟ್ ದ ಟೆರರಿಸ್ಟ್, ನಾಟ್ ಪಾಕಿಸ್ತಾನ ನಾವು ವಶಪಡಿಸ್ಕೊಂಡು ಪಾಕಿಸ್ತಾನನ ಭಾರತದ ಭಾಗ ಮಾಡ್ಕೋಬೇಕು ಅನ್ನೋ
ಉದ್ದೇಶ ನಮ್ಮಲ್ಲಿ ಇಲ್ಲ. ರಷ್ಯಾಗೆ ಯುಕ್ರೇನ್ ಮಾಡ್ಕೊಳ್ಳುವಂತ ಉದ್ದೇಶ, ಇಸ್ರೇಲ್ಗೆ ಪ್ಯಾಲೆಸ್ಟೈನ್ ಕಿತ್ಕೊಳ್ಳುವಂತ ಉದ್ದೇಶ, ಆ ತರ ಉದ್ದೇಶ ಯಾವ್ದು ಇಲ್ಲ ನಮ್ಮಲ್ಲಿ. ನಮ್ದ್ರಲ್ಲಿರೋ ಉದ್ದೇಶ ಅವ್ರು ಟೆರರಿಸ್ಟ್ ನ ಎಲಿಮಿನೇಟ್ ಮಾಡ್ಬೇಕು. ಈಗ್ಲೂ ಅವರು ಡಿಸೈಡ್ ಮಾಡ್ಬಿಟ್ಟು ಅಜೀಮ್ ಮುನೀರ್ನ ಇಲ್ಲ ಅಲ್ಲಿರೋ ಹಫೀಜ್ ಸಯದ್ನ ಇಲ್ಲ ಅವ್ರ ಹೆಸರುಗಳು ನನಗೆ ಜ್ಞಾಪಕ ಮಸೂದನನ್ನ ವಿಶೇಷವಾಗಿ ಅವನನ್ನ ಇಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗಿದ್ರಲ್ಲ, ಹಂಗೆ ಅವನನ್ನ ಈಗ ಈ ಕಡೆ ವಾಪಸ್ ಕಳಿಸ್ಕೊಡ್ಬೇಕು. ವಾಪಸ್ ಕಳ್ಸ್ಕೊಟ್ಬಿಡ್ತೀವಿ, ನಮ್ಮನ್ನ ಬಿಟ್ಬಿಡಿ ಅಂದ್ರೆ ಇವತ್ತು ದಾಳಿ ನಿಂತೋಗುತ್ತೆ, ಈಗ್ಲೂ ನಿಂತೋಗುತ್ತೆ ದಾಳಿ. ಅವ್ರು ಅದನ್ನ ಒಪ್ಕೊಂಡು ಅವ್ರ ಲಿಸ್ಟ್ ಆಫ್ ಟೆರರಿಸ್ಟ್ ದಾವೂದ್ ಇಬ್ರಾಹಿಮ್ ಇವ್ರನ್ನೆಲ್ಲ ನಾವ್ ಏನೇನ್ ಕೊಟ್ಟಿದೀವಿ ಲಿಸ್ಟ್ ನಾವ್ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ, ದಾಳಿ ನಿಲ್ಸಿ ಅಂದ್ರೂ ಖಂಡಿತ ನಿಂತೋಗುತ್ತೆ ದಾಳಿಗಳು. ನಿಜ ನಿಜ. ಆ ತರ ಏನಾದ್ರು ಡಿಸಿಷನ್ ಅಮೆರಿಕ ಹೇಳಿದಾರ ಅದು ನನಗೆ ಗೊತ್ತಿಲ್ಲ. ಈ ದಾಳಿಯಿಂದ ತಪ್ಪಿಸ್ಕೊಳಕ್ಕೆ ಇದೇ ಒಂದು ನಿಮ್ ಚಾನ್ಸ್ ಅಂತ ಹೇಳಿದಾರ ಅದು ನಮ್ಗೆ ಗೊತ್ತಿಲ್ಲ. ಸೊ ಆ ತರ ಅವ್ರ ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಗೇನು ತೊಂದರೆ ಇಲ್ಲ, ಖಂಡಿತ ನಿಲ್ಲಿಸ್ತಾರೆ. ನಿಜ 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 ನಿಜ. ಜಸ್ಟ್ ಮಾತಾಡ್ತಿದ್ದೀನಿ ಗಿರೀಶ್ ನಿಂಗಣ್ಣವರೇ, ಈಗಾಗಲೇ ಇಸ್ಲಾಮಾಬಾದ್, ಸಿಯಾಲ್ಕೋಟ್, ರಾವಲ್ಪಿಂಡಿಯಲ್ಲೂ ಕೂಡ ಸ್ಫೋಟಗಳು ಸಂಭವಿಸಿದ್ದಾವೆ. ಹಾಗೆಯೇ ಲಾಹೋರ್ ನಗರವೂ ಕೂಡ ತತ್ತರಿಸಿ ಹೋಗಿದೆ. ಭಾರತದ ಹೊಡೆತಕ್ಕೆ ಲಾಹೋರ್ ಅಲ್ಲೋಲ ಕಲ್ಲೋಲವಾಗಿದೆ. ಭಾರತದ ಹೊಡೆತಕ್ಕೆ ಲಾಹೋರ್ ನಗರ ಅಲ್ಲೋಲ ಕಲ್ಲೋಲವಾಗಿದೆ. ಅಷ್ಟೇ ಅಲ್ಲ, ಇಸ್ಲಾಮಾಬಾದ್, ಸಿಯಾಲ್ಕೋಟ್ ಹಾಗೂ ರಾವಲ್ಪಿಂಡಿಯಲ್ಲೂ ಕೂಡ ಸ್ಫೋಟಗಳು ಸಂಭವಿಸಿದ್ದಾವೆ. ಒಂದಾದ ಮೇಲೊಂದು ದಾಳಿಯನ್ನು ಈಗ ಭಾರತವು ಕೂಡ ಶುರು ಮಾಡಿದೆ. ಭಾರತದ ಕಡೆಯಿಂದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನು ಕೊಡಲಾಗ್ತಾ ಇದೆ. ಪಾಕಿಸ್ತಾನ ತಾನು ಇದುವರೆಗೆ ಇತಿಹಾಸದಲ್ಲಿ ಮಾಡಿರುವ ಎಲ್ಲ ತಪ್ಪುಗಳಿಗೂ ಕೂಡ ಅಸಲು ಮತ್ತು ಬಡ್ಡಿ ಸಮೇತವಾದಂತಹ ಬೆಲೆಯನ್ನು ಕೊಡಬೇಕಾದಂತಹ ಸ್ಥಿತಿಗೆ ಬಂದು ತಲುಪಿದೆ. ಪಾಕಿಸ್ತಾನದ ಒಂದೊಂದು ಕ್ರಿಯೆಗೂ ಕೂಡ ಪ್ರತಿಕ್ರಿಯಿಸುವುದಕ್ಕೆ ಭಾರತ ತನ್ನ ಸೇನೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಸರ್ವ ಸ್ವಾತಂತ್ರ್ಯವನ್ನು ಭಾರತ ತನ್ನ ಸೇನಾಪಡೆಗಳಿಗೆ ಕೊಟ್ಟಿದೆ. ಭಾರತದಿಂದ ಪಾಕಿಸ್ತಾನದ ಮೇಲೆ ಆತ್ಮಾಹುತಿ ಡ್ರೋನ್ಗಳ ರವಾನೆಯನ್ನು ಕೂಡ ಮಾಡಲಾಗಿದೆ. ರಾವಲ್ಪಿಂಡಿಯಲ್ಲಿ ಕಾಮಿಕೇಜ್ ಡ್ರೋನ್ಗಳಿಂದ ದಾಳಿಯನ್ನು ನಡೆಸಲಾಗ್ತಾ ಇದೆ. ಭಾರತದ ಸೂಸೈಡ್ ಡ್ರೋನ್ ನೋಡಿ ರಾವಲ್ಪಿಂಡಿಯಲ್ಲಿ ನಡುಕ ಶುರುವಾಗಿದೆ. ಪಾಕಿಸ್ತಾನದ ರಾವಲ್ಪಿಂಡಿ ಏನು ಪಾಕಿಸ್ತಾನದ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇರತಕ್ಕಂತಹ ರಾವಲ್ಪಿಂಡಿ ಈಗ ತತ್ತರಿಸ್ತಾ ಇದೆ. ಭಾರತದ ಸೂಸೈಡ್ ಡ್ರೋನ್ ನೋಡಿ ರಾವಲ್ಪಿಂಡಿಗೂ ಕೂಡ ನಡುಕ ಶುರುವಾಗಿದೆ. ಲಾಹೋರ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಲಾಗ್ತಾ ಇದೆ. ಭಾರತ ಈಗ ಡ್ರೋನ್ಗಳ ದಾಳಿಯನ್ನು, ಸರಮಾಲೆಯನ್ನು ಈಗ ಪಾಕಿಸ್ತಾನಕ್ಕೆ ಕಳಿಸಿದೆ. ಗಿರೀಶ್ ನಿಂಗಣ್ಣವರೇ, ಬಹುಶಃ ಭಾರತದ ಕಡೆಯಿಂದ ಡ್ರೋನ್ಗಳ ಸರಮಾಲೆಯನ್ನು ಈಗಾಗಲೇ ಕಳಿಸಲಾಗ್ತಾ ಇದೆ ಅನ್ನುವಂಥದ್ದು ಅಪ್ಡೇಟ್ಸ್ ಸಿಗ್ತಾ ಇರುವಂಥದ್ದು. ಕಾಮಿಕಾಜೆ ಡ್ರೋನ್ಸ್ ಅಂತಾರೆ, ಅದಕ್ಕೆ ಸೂಸೈಡ್ ಡ್ರೋನ್ಸ್ ಅಂತೀವಿ. ಹೌದು. ಸೊ ಅದು ಹೋಗಿ ನಿಖರವಾದ ಜಾಗಗಳಿಗೆ ಹೋಗಿ ಹೊಡೆದು ಅದನ್ನು ಬ್ಲಾಸ್ಟ್ ಮಾಡ್ಬಿಡುತ್ತೆ. ಅಫ್ಕೋರ್ಸ್ ಹೈ ಬ್ಲಾಸ್ಟಿಂಗ್ ಇಂಪ್ಯಾಕ್ಟ್ ಇಲ್ಲದೆ ಇದ್ರು ತಕ್ಕ ಮಟ್ಟಕ್ಕಂತೂ ಅದು ಡಿಸ್ಟ್ರಾಯ್ ಮಾಡೇ ಮಾಡುತ್ತೆ. ಒಂದು ಆಮೇಲೆ ಇವ್ರು ಏರ್ ಡಿಫೆನ್ಸ್ ಸಿಸ್ಟಮ್ ನೀವು ನೋಡಿರ್ಬೋದು, ನಮ್ದು ಸ್ಕ್ಯಾಲ್ಪ್ ಮಿಸೈಲ್ ಹೋದಾಗ ಇವ್ರು ಏರ್ ಡಿಫೆನ್ಸ್ ಸಿಸ್ಟಮ್ ಡಿಟೆಕ್ಟ್ ಮಾಡ್ಲಿಲ್ಲ. ಆಮರ್ ಅಲ್ಲಿ ನೋಡಿದಾಗ ಡಿಟೆಕ್ಟ್ ಆಗಿಲ್ಲ, ಯಾವ್ದ್ರಲ್ಲೂ ಅವ್ರು ಡಿಟೆಕ್ಟ್ ಆಗಿರ್ಲಿಲ್ಲ. ವೆದರ್ ಚೈನೀಸ್ ಮಾಲ್ ಆ ತರ ಇತ್ತು ಇಲ್ಲ ನಮ್ಮ ಸ್ಕ್ಯಾಲ್ಪ್ ಮತ್ತೆ ಈ ತರ ಆಮರ್ ಮಿಸೈಲ್ಸ್ ಗಳು ನಾವ್ ಏನ್ ಲಾಂಚ್ ಮಾಡಿದ್ವೋ ಅದು ಡಿಟೆಕ್ಟ್ ಮಾಡದೇ ಇರೋ ಶಕ್ತಿ ಇತ್ತು. ಅದೆಲ್ಲ ಪ್ಲೇಸ್ ಅಲ್ಲಿ ಇದ್ದಾಗೆ ನಾವು ಹೋಗಿ ಹೊಡೆದ್ ಬಂದಿದೀವಿ. ಈಗಾಗ್ಲೇ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟೊಂದು ನಾಶ ಮಾಡಿದ್ಮೇಲೆ ಇನ್ನು ನಮ್ಗೆ ಈಸಿ ಆಗೋಯ್ತು ಹೊಡೆಯಕ್ಕೆ. ಸೊ ಖಂಡಿತ ಇನ್ನೂ ಈಗ ಡ್ರೋನ್ ದಾಳಿಗಳು ಶುರು ಮಾಡಿದ್ದಾರೆ. ಇದಾದ್ಮೇಲೆ ಐ ಥಿಂಕ್ ಸೊ ಮಿಸೈಲ್ ದಾಳಿಗಳು ಶುರು ಮಾಡಿದ್ರೆ ಅವ್ರು ಏನು ಇರೋದೇ ಇಲ್ಲ, ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಸೊ ವೈ ದೇ ಹ್ಯಾವ್ ಯೂಸ್ ಡ್ರೋನ್ಸ್ ಅಂದ್ರೆ ಪ್ರಾಬಬ್ಲಿ ಸಿವಿಲಿಯನ್ಸ್ಗೆ ಡ್ಯಾಮೇಜ್ ಆಗದೆ ಇರಂಗೆ ದೇ ಆರ್ ಟೇಕಿಂಗ್ ಕೇರ್ ಅಂತ ಕಾಣುತ್ತೆ. ನಿಖರವಾದ ಟಾರ್ಗೆಟ್ಸ್ ಗಳ ಮೇಲೆ ಹೊಡಿತಾ ಇದ್ದಾರೆ ಅಂತ ಕಾಣುತ್ತೆ. ಅಂದರೆ ಇವುಗಳಲ್ಲಿ ನಿಖರವಾದಂಥ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗಳನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಗೆ ಅಂತೇಳಿ ಸ್ವಲ್ಪ ನಮ್ಮ ಅಂದರೆ ಈ ಕಾರ್ಯಕ್ರಮ ನೋಡ್ತಾ ಇರುವಂಥವ್ರಿಗೂ ಕೂಡ ಅದನ್ನ ವಿವರಿಸೋದಕ್ಕೆ. ಅದೆಲ್ಲ ಗೈಡೆಡ್ ಸಿಸ್ಟಮ್ಸ್, ಕ್ಯಾಮ್ರಾ ಫಿಟೆಡ್, ಕೆಲವು ದೇ ಕ್ಯಾನ್ ಫೇಶಿಯಲ್ ರೆಕಗ್ನಿಷನ್ ಮಾಡುತ್ತೆ, ಕೆಲವು ಬಿಲ್ಡಿಂಗ್ ರೆಕಗ್ನಿಷನ್ ಮಾಡುತ್ತೆ, ಕೆಲವು ನಿಖರವಾದ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ಸ್ ಕೊಟ್ಟಿರ್ತಾರೆ ನಿಮ್ GPS ಅಲ್ಲಿ ಕೊಟ್ಟಂಗೆ. ಅದು ಬಹಳ ಅಕ್ಯುರೇಟ್ ಆಗಿ ಹೋಗಿ ಅಲ್ಲಿ ಹೋಗಿ ಅದು ಹೋಗಿ ಜಸ್ಟ್ ಡ್ಯಾಶ್ ಆಗಿ ಬ್ಲಾಸ್ಟ್ ಆಗುತ್ತೆ.
ಸೊ ಈ ತರ ಬಹಳ ದಿಸ್ ಇಸ್ ಕಾಲ್ಡ್ ಆಸ್ ದ ಮಿಲಿಟರಿ ಡ್ರೋನ್ಸ್. ಅಂದ್ರೆ ಮಿಲಿಟರಿ ಡ್ರೋನ್ಸ್ ಇರೋದೇ ಆ ತರ ನ್ಯಾವಿಗೇಷನ್ ಸಿಸ್ಟಮ್ ಇರುತ್ತೆ ಅಲ್ಲಿ. ನೀವು ಆರ್ಡಿನರಿ ನಾವು ಯೂಸ್ ಮಾಡೋ ಕ್ಯಾಮ್ರಾ ಈ ಮದುವೆ ಮನೆಯಲ್ಲಿ ಫಂಕ್ಷನ್ ಗಳಲ್ಲಿ ಯೂಸ್ ಮಾಡೋದು, ಅದಕ್ಕೆಲ್ಲ ಯಾವುದೇ ವಿಧವಾದ ಗೈಡೆನ್ಸ್ ಸಿಸ್ಟಮ್ಸ್ ಎಲ್ಲ ಇರಲ್ಲ. ಬಟ್ ಮಿಲಿಟರಿ ಡ್ರೋನ್ಸ್ ಅಲ್ಲಿ ಇಟ್ ಹ್ಯಾಸ್ ಮೆನಿ ಫೀಚರ್ಸ್. ಎಲೆಕ್ಟ್ರಾನಿಕ್ ಜಾಮರ್ಸ್ ಇರುತ್ತೆ, ಅಲ್ಲಿ ಹೋಗಿ ಎಲೆಕ್ಟ್ರಾನಿಕ್ ಇದನ್ನೇ ಜಾಮ್ ಮಾಡ್ಬಿಡುತ್ತೆ. ಇಲ್ಲ ಇಟ್ ಕ್ಯಾನ್ ಡೂ ದಿ ಇಂಟೆಲಿಜೆನ್ಸ್ ಕಲೆಕ್ಷನ್, ಆರ್ ಇಟ್ ಕ್ಯಾನ್ ಬಿ ಅ ಸೂಸೈಡ್ ಡ್ರೋನ್, ಹೋಗಿ ಹೊಡೆದು ಬ್ಲಾಸ್ಟ್ ಆಗುವಂತ ಡ್ರೋನ್ಸ್. ಆಮೇಲೆ ಮೆಟೀರಿಯಲ್ಸ್ ಅದಕ್ಕೆ ಯೂಸ್ ಮಾಡೋದೆಲ್ಲ ಕಾಂಪೋಸಿಟ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡಿರ್ತಾರೆ. ರೆಡಾರ್ಸ್ ಕೈಗೆ ಸಿಗಲ್ಲ, ಅದು ಅವ್ರು ರೆಡಾರ್ಸ್ ಕಾಣೋದು ಇಲ್ಲ ಈ ತರ ಡ್ರೋನ್ಸ್ಗಳು ಹೋಗ್ತಾ. ಆಮೇಲೆ ಕೆಲವು ಹೈ ಫ್ಲೈಯಿಂಗ್ ಡ್ರೋನ್ಸ್ ಹೋಗ್ತಾ ಇರುತ್ತೆ, ಅಂದ್ರೆ 15 ಕಿಲೋಮೀಟರ್ ನಮ್ದು ಏರ್ಕ್ರಾಫ್ಟ್ ಇದ್ರೆ ಅದಕ್ಕಿಂತ ಮೇಲ್ಗಡೆ ಹೋಗುವಂತ ಡ್ರೋನ್ಸ್ಗಳು ಇದಾವೆ ನಮ್ಮಲ್ಲಿ. ಸೊ ಆ ತರ ಡ್ರೋನ್ಸ್ಗಳೆಲ್ಲ ಯೂಸ್ ಮಾಡೋದಾಗ ಏನಾಗುತ್ತೆ ಅಂದ್ರೆ ಡ್ಯಾಮೇಜು ಜಾಸ್ತಿ ಆಗುತ್ತೆ. ವೆರಿ ಪ್ರಿಸೈಸ್ ಸರ್ಜಿಕಲ್ ಸ್ಟ್ರೈಕ್ಸ್ ತರ ಹೊಡಿತಾ ಇರ್ತಾರೆ. ಈಗ ಮತ್ತೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಪಠಾಣ್ಕೋಟ್ನಲ್ಲಿ ಭಾರತ ಮತ್ತೊಂದು ಪ್ರತಿದಾಳಿಯನ್ನು ನಡೆಸಿದೆ. ಪಠಾಣ್ಕೋಟ್ ಏರ್ಬೇಸ್ ಕಡೆಗೆ ಪಾಕಿಸ್ತಾನದ ಜೆಟ್ ನುಗ್ಗಿ ಬರ್ತಾ ಇತ್ತು. ಆ ಜೆಟ್ ಅನ್ನು ಕೂಡ ಹೊಡೆದು ಉರುಳಿಸಲಾಗಿದೆ. ಪಠಾಣ್ಕೋಟ್ನಲ್ಲಿ ಭಾರತದ ಪ್ರತಿದಾಳಿ. ಈಗ ಮತ್ತೊಂದು ಜೆಟ್ ಅನ್ನು ಹೊಡೆದು ಉರುಳಿಸಲಾಗಿದೆ. F-16 ಯುದ್ಧ ವಿಮಾನವನ್ನು, ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಲಾಗಿದೆ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನದ ಜೆಟ್ ಛಿದ್ರವಾಗಿದೆ. ಬಹುಶಃ ಪಾಕಿಸ್ತಾನಕ್ಕೆ ಯಾವ ದೇಶಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾವೋ, ಯಾವ ದೇಶಗಳು ಕಳಿಸ್ಕೊಡ್ತಾವೋ ಆ ದೇಶಗಳಿಗೂ ಕೂಡ ಅವಮಾನ ಆಗುವಂಥ ರೀತಿಯಲ್ಲಿ ಪಾಕಿಸ್ತಾನ ತನ್ನ ಶಸ್ತ್ರಗಳನ್ನು ಬಳಸ್ತಾ ಇರುವಂಥದ್ದು ಕೂಡ ಗೋಚರಿಸಿದೆ. F-16 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸ್ತಾ ಇದೆ. ಒಂದಾದ ಮೇಲೊಂದು ಪಾಕ್ನ ಜೆಟ್ಗಳನ್ನು ಹೊಡೆದುರುಳಿಸಲಾಗ್ತಾ ಇದೆ. ಇದೀಗ 2ನೇ ಜೆಟ್ಟನ್ನು ಹೊಡೆದುರುಳಿಸಲಾಗಿದೆ. ಗಿರೀಶ್ ನಿಂಗಣ್ಣವರೇ, ಬಹುಶಃ ಪಾಕಿಸ್ತಾನ ಇನ್ನೂ ಕೂಡ ತನ್ನ ಜೆಟ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥ ರೀತಿ ಮತ್ತು ಈ ಹಂತದಲ್ಲಿ ಭಾರತ ಒಳಗೆ ನುಗ್ಗೋದಕ್ಕೆ ಪ್ರಯತ್ನಿಸ್ತಾ ಇರುವಂಥ ರೀತಿ, ನಿಜಕ್ಕೂ ಭಾರತ ಪಾಕಿಸ್ತಾನ ಒಳಗಡೆ ಸೂಸೈಡ್ ಡ್ರೋನ್ಗಳನ್ನು ಕಳಿಸ್ತಾ ಇದ್ದಾರೆ. ಅವರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ರು ಹಂಗೆ ಕಾಣ್ತಾ ಇದೆ ಅಂತ. ಹೌದು, ಅವ್ರಿಗೆ ಪ್ರಾಬಬ್ಲಿ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅವ್ರಿಗೆ ಏನು ಯಾವ ತರ ಯಾವ ಟಾರ್ಗೆಟ್ ಏನು ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಇರೋ ಅಂತ ಆಂಟಿ ಮಿಸೈಲ್ ಸಿಸ್ಟಮ್ಸ್ ಅಲ್ಲಿ F-16 ದಾಟ್ಕೊಂಡ್ ಬರೋದು ಅಷ್ಟು ಈಸಿ ಅಲ್ಲ. ನಾವ್ ಇನ್ನು ನಮ್ಮ ಏರ್ಫೋರ್ಸ್ ನ ಫುಲ್ ನಾವು ಇನ್ನು ಬಳಸೇ ಇಲ್ಲ. ಬರೋ ಆಂಟಿ ಮಿಸೈಲ್ ಸಿಸ್ಟಮ್ಸ್ ಅಲ್ಲೇ ಮಟ್ಟ ಆಗ್ತಾ ಇಲ್ಲ. ಸೊ F-16 1980s ಅದು ಬಹಳ ಹಳೆ F-16 ಅಮೆರಿಕಾದವ್ರು ಕೊಟ್ಟಿದ್ದು. ಅದಕ್ಕೆ ಅದರಲ್ಲಿ 40-50ರಲ್ಲೂ ಅದಕ್ಕೆ ಮುಕ್ಕಾಲು ಅದು ವರ್ಕೇ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅಮೆರಿಕಾದವ್ರು $400 ಮಿಲಿಯನ್ ಕೊಟ್ಟಿದ್ರು ಈ ಫೆಬ್ರವರಿಲಿ F-16 ನ ರೆಡಿ ಮಾಡ್ಕೊಳಕ್ಕೆ. ಅದರಲ್ಲಿ ಅಮ್ರಾಮ್ ಮಿಸೈಲ್ಸ್ ಅಂತ ಒಂದು ಪಿಟ್ಟು ಆಗಿತ್ತು. ಸೊ ಅದು ಏರ್ ಟು ಏರ್ ಮಿಸೈಲ್ಸ್ ಮೀಡಿಯಂ ರೇಂಜ್. ಸೊ ಬಟ್ ಯಾಕೆ ಅವರು LOC ದಾಟಿ ಪಠಾನ್ಕೋಟ್ ಕಡೆ ಬಂದು ನಮ್ಮ ಏರ್ ಬೇಸ್ ನ ಹೊಡಿಯಕ್ ಟ್ರೈ ಮಾಡ್ತಾ ಇದ್ದಾರೆ? ನಾವು ಅಷ್ಟು ಈಸಿಯಾಗಿ ನಾವು ವಿತೌಟ್ ಗಾರ್ಡಿಂಗ್ ಅಂತ ಸಫಿಸ್ಟಿಕೇಟೆಡ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನ ಗಾರ್ಡ್ ಮಾಡದೆ ಕೂತಿರ್ತೀವ? ಇವೆಲ್ಲ ಅವ್ರಿಗೆ ಯಾಕೆ ತಲೆಗೆ ಬರ್ತಾ ಇಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ವೆದರ್ ಇಟ್ಸ್ ಅನ್ ಡಿಸ್ಪರೇಟ್ ಅಟೆಂಪ್ಟ್ ಟು ಸಿ ವಾಟ್ ಮ್ಯಾಕ್ಸಿಮಮ್ ಡ್ಯಾಮೇಜ್ ದೇ ಕ್ಯಾನ್ ಕಾಸ್ಟ್. ಲಾಸ್ಟ್ ಓವರ್ ಅಲ್ಲಿ ಏನ್ ಹೊಡಿತೀವಿ ಅಂತ ಇರ್ತದಲ್ಲ, ಹೊಡೆದ್ರೆ ಹೊಡೆದಿರಿ ಇಲ್ಲ ಔಟ್ ಆದ್ರೆ ಆಗ್ಲಿ ಅನ್ನೋ ಮಟ್ಟಕ್ಕೆ ಏನಾದ್ರು ಇಳಿದು ಬಿಟ್ಟಿದಾರ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ನಿಜ, ಯಾಕಂದ್ರೆ ಆ ಸ್ವರೂಪದಲ್ಲಿ ಈಗ ನಡೀತಾ ಇರುವಂತಹ ದಾಳಿಗಳನ್ನು ಕೂಡ ನೋಡ್ತಾ ಇದ್ವಿ. ಕಳೆದ ಬಾರಿ ಕೂಡ 2019 ಕೂಡ ಏರ್ ಸ್ಟ್ರೈಕ್ ಮಾಡಿದಾಗ ಅವರ ರಿಟಾಲಿಯೇಷನಲ್ಲಿ F-16 ಅವರು ಬಳಕೆ ಮಾಡ್ಕೊಂಡಿದ್ರು. ಆಗ್ಲೂ ಕೂಡ ಅದನ್ನು ಹೊಡೆದುರುಳಿಸಲಾಗಿತ್ತು ಮಿಗ್ ಮೂಲಕವಾಗಿ. ಹೌದು, ಆಗ ನಾವು ಮಿಗ್ಗಲ್ಲೇ ಹೊಡೆದಿರ್ಬೇಕಾದ್ರೆ ಈಗಿರೋ ಸಿಸ್ಟಮ್ಸ್ ಅಲ್ಲಿ ನಾವು ಮಿಗ್ಗು ಯಾವ ಏರೋಪ್ಲೇನ್ ಇನ್ನೂ ಬಳಸೇ ಇಲ್ಲ ನಾವು. ಹೌದು, ಈಗಾಗ್ಲೇ ನಾವು ಇದ್ರಲ್ಲೇ ಹೊಡೆದು ಮುಗಿಸ್ತಾ ಇದೀವಿ. ಆಂಟಿ ಮಿಸೈಲ್ ಸಿಸ್ಟಮ್ಸ್ ಗಳಲ್ಲೇ ಅನೇಕ ಆಗ್ತಾ ಇದೆ. ಏರ್ ಫೋರ್ಸ್ ನಾವು ತಗೊಂಡಿದೀವ ನನಗೆ ಗೊತ್ತಿಲ್ಲ. ವೆದರ್ ದೇ ಹ್ಯಾವ್ ಟೇಕನ್ ರಫೇಲ್ಸ್, ವೆದರ್ ದೇ ಹ್ಯಾವ್ ಟೇಕನ್ ಸುಖಾಯ್, ಮಿರಾಜ್, ಜಾಗ್ವರ್ ಏನು ಆಗ್ಲೇ ಸ್ಕ್ರಾಂಬಲ್ ಮಾಡ್ಕೊಂಡು ಹೋಗ್ತಾ ಇದಾರೆ, ನನ್ಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ನನ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ಅವರ್ ಏರ್ ಫೋರ್ಸ್ ಸಿಸ್ಟಮ್ ಇಸ್ ವೆರಿ ಗುಡ್. ನಮ್ದು 4.5 ಜನರೇಷನ್ಸ್ ಎಲ್ಲ ಇರೋದು, ಸುಖಾಯ್ ಆಗ್ಲಿ ಇದಾಗ್ಲಿ. ಈಗ ಮಿಗ್ ಏನು ಯೂಸ್ ಮಾಡಕ್ ಹೋಗಲ್ಲ ಅವರು. ನಾವು ಜಾಗ್ವರ್ಸ್ ಇದಾವೆ, ಮಿರಾಜ್ 2000s ಇದಾವೆ. ಈ ತರ ಏರ್ ಕ್ರಾಫ್ಟ್ಸ್ ಗಳು ಇರ್ಬೇಕಾದ್ರೆ ನಮ್ ಪಾಕಿಸ್ತಾನ ಇಸ್ ನೋ ಮ್ಯಾಟರ್ ಅಟ್ ಆಲ್. ಈಗ LCA ತೇಜಸ್ ಆಗ್ಲಿ Mark 1 ಹೋಗಿದಾವೆ, ಅದನ್ನು ಯೂಸ್ ಮಾಡ್ತಾರೆ. ಈಗ
LCA ತೇಜಸ್ ಮಾರ್ಕ್ 1 ಪಾಕಿಸ್ತಾನ್ ಹೊಡಿಯಕ್ಕೆ ತುಂಬಾ ದೊಡ್ಡದೇ ಆಯ್ತು ಆ ಏರ್ಕ್ರಾಫ್ಟ್. ಸೊ ರಫೇಲ್ ಬದಲು ತೇಜಸ್ ಅಲ್ಲಿ ಬ್ರಹ್ಮೋಸ್ ಇಲ್ಲ ಅಸ್ತ್ರ ಮಿಸೈಲ್ ಹೊಡೆದ್ರು ಅವ್ರು ತಡ್ಕೊಳ್ಳೋ ಶಕ್ತಿ ಇಲ್ಲ. 1800 ಕೋಟಿ ಆಗಿರೋ ರಫೇಲ್ ಏರ್ಕ್ರಾಫ್ಟ್ ಬೇಕಿಲ್ಲ. ನಮ್ಮ ನಮ್ಮ ಬೆಂಗಳೂರಲ್ಲೇ ನಿರ್ಮಿತವಾದ ತೇಜಸ್ ಏರ್ಕ್ರಾಫ್ಟ್ ಅಸ್ತ್ರ ಮಿಸೈಲ್ ತುಂಬಾ ದೊಡ್ಡ ಕಷ್ಟ ಅವ್ರು ತಡ್ಕೊಳ್ಳೋದು. ಇವತ್ತು ನಮ್ಮ ವಿದೇಶಾಂಗ ಸೆಕ್ರೆಟರಿ ಮಾತನಾಡುವಂಥ ಸಂದರ್ಭದಲ್ಲಿ ಬ್ರೀಫಿಂಗ್ನ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಹೇಳಿದರು. ಪಾಕಿಸ್ತಾನದ ಸೇನಾ ದಂಡನಾಯಕನ ಮಾತುಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದರು. ಅಂದರೆ ಈ ಇಡೀ ಪ್ರಚೋದನೆ ಶುರುವಾಗಿರುವಂಥದ್ದು, ನೀವಾಗಲೇ ಒಂದು ಮಾತನ್ನು ಹೇಳಿದರೆ, ಯೂನಿಫಾರ್ಮ್ನಲ್ಲಿರ್ತಕ್ಕಂಥ ಉಗ್ರರು ಅಂತ ಹೇಳ್ಕೊಂಡು ಪಾಕಿಸ್ತಾನದಲ್ಲಿ ದೊಡ್ಡ ಹಲ್ಚಲ್ ಈಗ ಶುರುವಾಗಿದೆ. ಪಾಕಿಸ್ತಾನದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಪಾಕ್ ಪ್ರಧಾನಿ ಬಳಿಯೇ ಡ್ರೋನ್ ದಾಳಿ ಕೂಡ ನಡೆದಿದೆ. ಪಾಕಿಸ್ತಾನದ ಮನೆಯಂಗಳದಲ್ಲಿನೇ ಈಗ ಡ್ರೋನ್ ದಾಳಿ ನಡೆದಿದೆ. ಪಾಕಿಸ್ತಾನದ ಮನೆಯಂಗಳದಲ್ಲಿನೇ ನಡೆದಿದೆ ಈಗ ಡ್ರೋನ್ ದಾಳಿ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಹತ್ತಿರಕ್ಕೇ ಈಗ ಡ್ರೋನ್ ಮೂಲಕವಾಗಿ ಸ್ಪಷ್ಟ ಸಂದೇಶವನ್ನು ಭಾರತ ಕಳಿಸಿ ಆಗಿದೆ, ಇನ್ನು ನಿಮಗೆ ಉಳಿಗಾಲ ಇಲ್ಲ ಅಂತೇಳಿ. ಪಾಕಿಸ್ತಾನದ ಪ್ರಧಾನಿಯ ಮನೆ ಬಳಿಯೇ ಡ್ರೋನ್ ದಾಳಿಯನ್ನು ಈಗ ನಡೆಸಲಾಗಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆಯ ಬಳಿಯಲ್ಲಿನೇ ಡ್ರೋನ್ ದಾಳಿ ಆಗಿದೆ ಭಾರತದ ಕಡೆಯಿಂದ. ಈ ಮೂಲಕ ಪಾಕಿಸ್ತಾನಕ್ಕೆ ಇದು ಕಡೆಯದಾದಂತಹ, ನಿಮ್ಮ ಕುತ್ತಿಗೆಯ ಮೇಲೆ ನಮ್ಮ ಕೈ ಇದೆ ಅನ್ನುವಂತಹ ಸ್ವರೂಪದಲ್ಲಿನೇ ಭಾರತದ ಸೇನಾಪಡೆಗಳು ಈಗ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡಿರುವಂಥದ್ದು. ಪಾಕಿಸ್ತಾನದ ಕುತ್ತಿಗೆಯ ಮೇಲೆ ಕೈ ಹಿಡಿದು ನಿಂತಂಗೆ ಈಗ ಭಾರತ ನಿಂತಿದೆ. ಇಸ್ಲಾಮಾಬಾದ್ನ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರ್ತಕ್ಕಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆಯ ಬಳಿಯಲ್ಲಿನೇ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಅಂದರೆ ಮನೆ ಬಳಿಯಲ್ಲೇ ಡ್ರೋನ್ ದಾಳಿ ನಡೆಸ್ತೀವಿ ಅಂತ ಹೇಳಿದರೆ ಮನೆ ಒಳಗಡೆ ಕೂಡ ಡ್ರೋನ್ ದಾಳಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಟಾರ್ಗೆಟನ್ನು ತೀರಾ ಮನೆ ಒಳಗಡೆ ಇಟ್ಟಿಲ್ಲ, ಮನೆಯ ಹತ್ತಿರಕ್ಕೆ ಇಟ್ಟಿದ್ದೀವಿ ಅನ್ನೋಂಥದ್ದಷ್ಟೇ ಕೊಟ್ಟಿರುವಂತಹ ಸಂದೇಶ ಇದು. ಪಾಕಿಸ್ತಾನದ ಪ್ರಧಾನಿಗೂ ಕೂಡ ನೇರವಾಗಿ ಇದು ಗಡಿಯಲ್ಲ, ನಿನ್ನ ಮನೆ ಬಳಿಯಲ್ಲಿನೇ ನೋಡಿ ಸ್ಫೋಟ ಮಾಡಿಸ್ತಾ ಇದ್ದೀವಿ ಅನ್ನೋಂತಹ ಸ್ವರೂಪದಲ್ಲಿ ಈಗ ಸ್ಫೋಟ ಸಂಭವಿಸಿರುವಂಥದ್ದು. ಆ ಮೂಲಕ ಪಾಕಿಸ್ತಾನದ ಸೇನಾ ದಂಡನಾಯಕ ಮಾಡಿದಂತಹ ಉದ್ದಟತನ ಈಗ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಬುಡವನ್ನು ಅಲ್ಲಾಡಿಸ್ತಾ ಇದೆ. ಪ್ರಧಾನಮಂತ್ರಿಯ ಮನೆ ಬಾಗಿಲ ಬಳಿಯಲ್ಲಿನೇ ಈಗ ಡ್ರೋನ್ ದಾಳಿಯಾಗಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಮನೆ ಇರುವಂತಹ ಪ್ರದೇಶದಲ್ಲಿನೇ ಡ್ರೋನ್ ದಾಳಿಯನ್ನು ಈಗ ಭಾರತ ನಡೆಸಿದೆ. ಈ ಮೂಲಕ ಪಾಕಿಸ್ತಾನದಲ್ಲಿ ನಿಜವಾದಂತಹ ಅಲ್ಲೋಲ ಕಲ್ಲೋಲವನ್ನು ಈಗ ಸೃಷ್ಟಿಸಲಾಗ್ತಾ ಇದೆ. ಪಾಕಿಸ್ತಾನ ನಿಜಕ್ಕೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಪಾಕಿಗಳಿಗೆ ಏನಾಗ್ತಿದೆ ಅನ್ನೋಂಥದ್ದು ಗೊತ್ತಾಗೋದಕ್ಕಿಂತ ಮುಂಚಿತವಾಗಿಯೇ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆ ಬಳಿಯಲ್ಲೇ ಈಗ ಡ್ರೋನ್ ದಾಳಿಯಾಗಿದೆ. ಇನ್ನಷ್ಟು ಡ್ರೋನ್ಗಳು ಕೂಡ ಅವರನ್ನು ಬೇಟೆಯಾಡುವಂಥದ್ದನ್ನು ಶುರು ಮಾಡಿರುವಂಥದ್ದು. ಯಾವ ಸ್ವರೂಪದಲ್ಲಿ ಪಾಕಿಸ್ತಾನ ಇದನ್ನು ಎದುರಿಸುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕು. ಗಿರೀಶ್ ನಿಂಗಣ್ಣವರೇ, ಬಹುಶಃ ಪಾಕಿಸ್ತಾನದ ಪ್ರಧಾನಮಂತ್ರಿ ಮನೆ ಬಳಿಗೂ ಡ್ರೋನ್ ತಲುಪುತ್ತೆ ಅಂತೇಳಿ, ಆದರೆ ಮನೆಗೂ ತಲುಪೋದಕ್ಕೆ ಸಾಧ್ಯ ಇದೆ ಅಂತೇಳಿ. ಖಂಡಿತ ಮನೇನು ಧ್ವಂಸ ಮಾಡೋಕ್ಕೂ ಸಾಧ್ಯತೆ ಇದೆ, ತಲುಪಕ್ಕೂ ಸಾಧ್ಯತೆ ಇದೆ. ನಮ್ಮ ಮಿಸೈಲ್ ಸಿಸ್ಟಮ್ಸ್ ಏನಾರ ಯೂಸ್ ಮಾಡಿದ್ರೆ ಅವ್ರ ಮನೆ ಅರ್ಧ ಸಿವಿಲಿಯನ್ಸ್ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ಡ್ರೋನ್ ದಾಳಿಗಳ ಮೂಲಕನೇ ಹೊಡಿತಾ ಇದ್ದಾರೆ. ನಮ್ದು ಬ್ರಹ್ಮೋಸ್ ಅಂತ ಮಿಸೈಲ್ಸ್ಗಳು ನಿಖರವಾಗಿ ಏನು ಲೋ ಇಂಟೆನ್ಸಿಟಿ ಅಂದ್ರೆ ಲೋ ಇಂಟೆನ್ಸಿಟಿ ವಾರೆಡ್ ಹಾಕಿ ಏನಾರು ನಾವು ಟಾರ್ಗೆಟ್ ಮಾಡಿದ್ರೆ ಅವ್ರ ಮನೇನೆ ಧ್ವಂಸ ಆಗ್ಬಿಡುತ್ತೆ. ಸೊ ಆ ತರ ಮಿಸೈಲ್ ಸಿಸ್ಟಮ್ಸ್ ನಮ್ಮ ಹತ್ರ ಇರೋದು. ಸೊ ಆ ತರ ಮಿಸೈಲ್ ಸಿಸ್ಟಮ್ಸ್ ಇರ್ಬೇಕಾದ್ರೆ ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ. ಈ ತರ ಮಿಸೈಲ್ ಸಿಸ್ಟಮ್ಸ್ ನೀವು ಹಿಂದೆ ಒಂದ್ಸಲಿ ಬ್ರಹ್ಮೋಸ್ ಹೋಗಿ ಪಾಕಿಸ್ತಾನದೊಳಗೆ ಬಿದ್ದಿತ್ತು. ಅವಾಗ ನಾವ್ ಹೇಳಿದ್ವಿ ನಮ್ ಬ್ರಹ್ಮೋಸ್ ಅಚಾತುರ್ಯವಾಗಿ ಬಂದು ನಿಮ್ಮ ಹತ್ರ ಬಿದ್ಬಿಟ್ಟಿದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ. ಅವ್ರಿಗೆ ಅವಾಗ್ಲೇ ಭಯ ಶುರುವಾಗಿತ್ತು. ಇದು ಯಾವಾಗ ಬಂದ್ ಬಿತ್ತಪ್ಪ ನಮ್ಗೆ ಗೊತ್ತಿಲ್ಲ, ಭಾರತದವ್ರು ಹೇಳೇ ನಮ್ಗೆ ಗೊತ್ತಾಗ್ತಾ ಇದೆ ಮಿಸೈಲ್ ಬಂದಿರೋದು ಅಂತ. ಸೊ ಈ ತರ ಇರ್ಬೇಕಾದ್ರೆ ಸಿಸ್ಟಮ್ಸ್, ಸೊ ಪಾಕಿಸ್ತಾನ್ ಏನು ಇದರಲ್ಲಿ ಯಾಕೆ ನಾನು ಹೇಳ್ದಂಗೆ ಎಲ್ಲ ಕೊನೆ ಓವರ್ ಅಂತ ಬಂದ್ಬಿಟ್ಟಿದ್ದಾರೆ ಅಂತ ಮನ್ಸಿಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಡೀತಾ ಇರೋ ಗಲಾಟೆ, ಜನಪ್ರತಿನಿಧಿಗಳ ನೀವು ನೋಡಿರ್ಬೋದು, ಒಬ್ರು ಮೇಜರ್, ರಿಟೈರ್ಡ್ ಮೇಜರ್ ಅಳ್ತಾ ಇದ್ರು, ಒಂದು ಹೆಂಗ್ಸು ಗಲಾಟೆ ಮಾಡ್ತಾ ಇದ್ದಿದ್ದು, ಇದು ಯಾಕೆ ಬೇಕು ನಮ್ಗೆ ಅಂತ. ಸೊ ಈಗ ಏನಾಗ್ಬಿಟ್ಟಿದೆ ಸೈನ್ಯಗೆ ಇನ್ ಎಲ್ಲಾ ಕಡೆನೂ ನಮ್ಗೆ ಹೊಡೆತ ಬಿದ್ದ್ಬಿಟ್ಟಿದೆ. ಇನ್ನ ಉಳಿಗಾಲ ಇಲ್ಲ, ಕೊನೆ ಪ್ರಯತ್ನ ಮಾಡ್ಬಿಡೋಣ ಅಂತ ಈ ಮುನೀರ್ ಎಲ್ಲಾ ತರನು ಪ್ರಯತ್ನ ಶುರು ಮಾಡಿದಾನೆ ಅಷ್ಟೇ.
ಈಗ ಉಳಿದಿರೋದು ಒಂದೇ ಅವ್ರಿಗೆ, ಒಂದು ಟೆರರಿಸ್ಟ್ ಮುನೀರ್ನ ಇಳಿಸ್ಬೇಕು, ಟೆರರಿಸ್ಟ್ಗಳನ್ನ ಸರೆಂಡರ್ ಮಾಡ್ಬೇಕು. ಜೊತೆಲಿ ಇದೇ ಒಂದ್ ಚಾನ್ಸ್, ನಮ್ಮ ಹತ್ರ ಕಿತ್ಕೊಂಡಿರುವಂತ ಜಾಗಗಳು ನಮ್ಗೆ ವಾಪಸ್ ಕೊಟ್ರೆ ಸಾಕು. POK ಅಂತ ಏನೇನು ಹೇಳ್ತಾ ಇದೀವೋ ಅದನ್ನ ನಮಗ್ ವಾಪಸ್ ಕೊಟ್ರೆ ಇನ್ನೂ ಖುಷಿ ಇದೆ ನಮ್ಗೆ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಭಾರತದ ಆಸ್ತಿ ಅವರ ಬಳಿಯಲ್ಲಿ ಇರುವಂತದ್ದು. ಸೊ ನಮ್ಮ ಆಸ್ತಿ ನಮ್ಗೆ ವಾಪಸ್ ಕೊಟ್ಟಿ, ಮತ್ತೆ ನಮಗೆ ತೊಂದರೆ ಮಾಡಿದಂತ ಟೆರರಿಸ್ಟ್ಗಳನ್ನ ಅವರು ಸರೆಂಡರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಕೊಟ್ರೆ ಈ ಒಂದು ದಾಳಿ ಸ್ವರೂಪ ಕಮ್ಮಿ ಆಗುತ್ತೆ. ಅದು ಬಿಟ್ರೆ ಬೇರೆ ಇಲ್ಲಿ ಯಾವುದೇ ವಿಧವಾದ ರೀತಿಯಲ್ಲಿ ಈ ದಾಳಿ ಕಮ್ಮಿ ಆಗದೇ ಚಾನ್ಸೇ ಇಲ್ಲ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಪರಿಸ್ಥಿತಿಯನ್ನು ಕೂಡ ಗಮನಿಸಿದಾಗ ಶಹಬಾಜ್ ಶರೀಫ್ ಅಣ್ಣನ ನಂತರ ತಮ್ಮ ಸೋದರರ ಆಡಳಿತ, ಬಹುಶಃ ನವಾಜ್ ಶರೀಫ್ ಆಡಳಿತದಲ್ಲಿದ್ದಾಗ ಕಾರ್ಗಿಲ್ನಲ್ಲಿ ನಡೆದಂತಹ ವಾರ್, ಅದರಲ್ಲೂ ಕೂಡ ಬಾಲ ಸುಟ್ಟುಕೊಂಡಿದ್ರು. ಅಷ್ಟೇ ಅಲ್ಲದೆ ಅದಾದ ನಂತರ ಅಧಿಕಾರವನ್ನು ಕೂಡ ಕಳ್ಕೊಂಡ್ರು. ಸೇನಾ ಕ್ರಾಂತಿಯಲ್ಲಿ ಆಯಿತು, ಆ ಮೂಲಕವಾಗಿ ಅಧಿಕಾರವನ್ನು ಪರ್ವೇಜ್ ಮುಷರಫ್ ಕಿತ್ತುಕೊಂಡಿದ್ದು ಕೂಡ ಆಯಿತು. ಈಗ ಶಹಬಾಜ್ ಶರೀಫ್ ದೊಡ್ಡದಾಗಿ ಏನು ಅಬ್ಬರದಿಂದ ಮಾತನಾಡೋದಕ್ಕೆ ಪ್ರಯತ್ನ ಮಾಡುವಂತಹ ಕೆಲಸವನ್ನು ಮೊನ್ನೆಷ್ಟೇ ಶಹಬಾಜ್ ಶರೀಫ್ ಮಾಡಿದಂತ ನೋಡಿದಾಗ, ನಿನ್ನೆ ಮಾತಾಡಿದಂತಹ ರೀತಿಗಳನ್ನು ನೋಡಿದಾಗ ಶಹಬಾಜ್ ಶರೀಫು ಕೂಡ ಪರಿಸ್ಥಿತಿ ಗೊತ್ತಿದ್ರೂ ಕೂಡ ಯಾರನ್ನೂ ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ಮಾತಾಡುವಂತಹ ರೀತಿಯಲ್ಲಿ, ಜನರಿಗೆ ಒಂದಿಷ್ಟು ಕ್ಲಾಪನ್ನು ಪಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಭಾಸವಾಗ್ತಿತ್ತು. ಇಲ್ಲ, ಅವ್ನು ಬರೇ ಸ್ಪೋಕ್ಸ್ ಪರ್ಸನ್ ಆಗ್ಬಿಟ್ಟಿದ್ದಾನೆ ಅಷ್ಟೇ. ಅವ್ರಿಗೆ ಏನು ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಇದು ಆಗದೆ ಇರೋ ಕೆಲಸ ಅಂತ ಅವ್ರ ಅಣ್ಣನೂ ಹೇಳಿರ್ತಾರೆ. ನಾನು ಇದ್ದಾಗ ಇದೇ ಪ್ರಾಬ್ಲಮ್ ಮಾಡ್ಕೊಂಡಿದೀನಿ, ನೀನು ಮಾಡ್ಕೊಳ್ಬೇಡ ಅಂತಾನು ಹೇಳಿರ್ತಾನೆ. ಬಟ್ ಅವ್ನ್ ಬೇರೆ ದಾರಿ ಇಲ್ಲ. ನಮ್ ಸ್ಥಾನ ಕೂಡ್ಸಿರೋ ಇವ್ರು ಆ ಋಣ ತೀರ್ಸ್ಬೇಕು. ಅವ್ರು ಹೇಳ್ದಂಗ್ ನಾನು ಮಾಡ್ತಾ ಇದೀನಿ, ಎಲ್ಲಿ ತನಕ ಅವ್ರು ಮಾಡುವಂತಾರ ಮಾಡ್ತೀನಿ, ಯಾವಾಗ ಬಿಡು ಅಂತಾರ ಬಿಡ್ತೀನಿ, ನನಗೇನೋ ಇದು ಬೇಕಿಲ್ಲ ಅನ್ನೋ ಮಟ್ಟಕ್ಕೆ ಅವ್ನು ಬಂದ್ಬಿಟ್ಟಿರ್ತಾನೆ. ನನಗೆ ಯಾಕಪ್ಪ ಬೇಕು ಇದು ಅಂತ. ಕಳೆದ 3 ದಿವಸಗಳಿಂದ ಕೂಡ ಅಸೀಂ ಮುನೀರ್ದು ಯಾಕೋ ಪತ್ತೆನೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದೆ. ಎಲ್ಲೋ ಅವನು ಆಗ್ಲೇ ಅವನು ಯಾವ್ದೋ ಗುಹೆಗಳಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಯಾಕಂದ್ರೆ ಅವನ್ ತಲೆ ಎತ್ತಿರ್ತಾರೆ. ಈಗ ಪ್ರಧಾನಮಂತ್ರಿ ಜಾಗಕ್ಕೆ ಹೊಡಿತಾ ಇದಾರೆ ಅಂದ್ರೆ ಅವನ್ ಏನಾರ ಕಣ್ಣಿಗೆ ಕಾಣಿದ್ರೆ ಡೈರೆಕ್ಟ್ ಆಗಿ ಅವನ್ಗೆ ಹೊಡೆದ್ಬಿಡ. ಹೌದು, ಡೈರೆಕ್ಟ್ ಆಗಿ ಅವನ್ಗೆ ಹೊಡಿ, ಬೇರೆ ಯಾರಿಗೂ ಹೊಡಿಯಲ್ಲ, ಡೈರೆಕ್ಟ್ ಅವನ್ಗೆ ಹೊಡಿ. ಅವನು ಯಾವ್ದಾರು ಜನ ಮಧ್ಯದಲ್ಲಿ, ಸಿವಿಲಿಯನ್ಸ್ ಮಧ್ಯದಲ್ಲಿ ಹೋಗಿ ಅಡಕ್ ಕೂತಿರ್ಬೇಕು. ಸೊ ಇಲ್ಲಿ ಹೊಡಿಯಲ್ಲ ಭಾರತದವರು ಅಂತ ನಿಖರವಾಗಿ ಖಾತ್ರಿ ಮಾಡ್ಕೊಂಡು, ಈಗ ಹಫೀಜ್ ಸಯೀದ್ ಅವರನ್ನೆಲ್ಲ ನೋಡಿದ್ರೆ ಅವ್ರು ಇರೋ ಜಾಗಗಳೆಲ್ಲ ಮಸೀದಿಗಳಲ್ಲಿ ಸಿವಿಲಿಯನ್ಸ್ ಇರೋ ಜಾಗದಲ್ಲಿ ಅವ್ರು ಇರ್ತಾರೆ. ಯಾಕಂದ್ರೆ ಇಲ್ಲಿ ಸೇಫ್ಟಿ ಇರುತ್ತೆ ಅಂತ ಇರ್ತಾರೆ. ಅವ್ರು ಯಾವಾಗ್ಲೂ ಐಸೋಲೇಟೆಡ್ ಆಗಿ ಇರೋದೇ ಇಲ್ಲ. ಯಾಕಂದ್ರೆ ಐಸೋಲೇಟ್ ಆಗಿ ಇದ್ರೆ ಖಂಡಿತ ಕೋವಿಡ್ ಆಪರೇಷನ್ ಅಲ್ಲಿ ಎತ್ಬಿಡ್ತಾರೆ. ಇಲ್ಲ ಅಂದ್ರೆ ಈ ತರ ಮಿಸೈಲ್ಸ್ ಗಳು ವೆರಿ ಪ್ರಿಸಿಷನ್ ಅಟ್ಯಾಕ್ಸ್ ಮಾಡಿ ಅವರನ್ನ ಕೊಲ್ಲೋ ಚಾನ್ಸಸ್ ಜಾಸ್ತಿ ಇರ್ತವೆ. ಆದ್ರಿಂದ ಅವರು ಸಿವಿಲಿಯನ್ಸ್ ಇರೋ ಜಾಗದಲ್ಲೇ ಅಡಕಿಟ್ಕೊಂಡಿರ್ತಾರೆ. ಬಹುಶಃ ನಾಗರಿಕರ ಮೇಲೆ ದಾಳಿ ನಡೆಸಲ್ಲ ಅನ್ನೋ ಭಾರತದ ನಿಲುವೇ ಇಂತಹ ಉಗ್ರರಿಗೆ ಒಂದು ರೀತಿಯಾದಂತಹ ರಕ್ಷಣೆಯನ್ನು ಕೊಡ್ತಾ ಇದೆಯಾ ಅಂತ. ಖಂಡಿತ ಅವ್ರಿಗೆ ರಕ್ಷಣೆ ಕೊಡ್ತಾ ಇರೋದು ಸಿವಿಲಿಯನ್ಸ್ ಮಧ್ಯ ಇದ್ರೇನೆ ಮಾತ್ರ. ಇವನು ಅಸೀಂ ಮುನೀರ್ ಹೋಗಿ ಅಲ್ಲೆಲ್ಲೋ ಅಡಕ್ ಕೂತಿರ್ಬೇಕು, ಇಲ್ಲ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾನೋ ಅದು ಗೊತ್ತಿಲ್ಲ, ಹೇಳಕ್. ನಿಜ ನಿಜ ನಿಜ. ಹಾಗೆ ನಾವಿಲ್ಲಿ ದೆಹಲಿಯ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ದೆಹಲಿಯಲ್ಲಿ ನಾರ್ಮಲ್ ಆಗಿರ್ತಕ್ಕಂತಹ ಪರಿಸ್ಥಿತಿ ಮುಂದುವರೆದಿರುವಂತಹದ್ದನ್ನು ಕೂಡ ನೋಡ್ತಾ ಇದ್ವಿ. ಭಾರತ ನಾರ್ಮಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಭಾರತದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಆದರೆ ಪಾಕಿಸ್ತಾನದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಕುಟುಂಬಸ್ಥರು ವಾಸ ಇರತಕ್ಕಂತಹ ಫಿರೋಜ್ಪುರ ರಸ್ತೆಯಲ್ಲಿನೇ ಇವತ್ತೀಗ ಡ್ರೋನ್ನಿಂದ ಸ್ಫೋಟಿಸಲಾಗಿದೆ. ಈ ಮೂಲಕ ನಿಮ್ಮ ಮನೆ ಅಂಗಳವರೆಗೂ ಕೂಡ ಬಂದಿದ್ದೀವಿ, ಇನ್ನು ತುಂಬ ದೂರ ಏನಿಲ್ಲ ಬರೋದಕ್ಕೆ, ಮನಸ್ಸು ಮಾಡಿದರೆ ಬರ್ತೀವಿ ಅನ್ನುವಂತಹ ಸಂದೇಶವನ್ನು ಕೊಡಲಾಗಿದೆ. ಹೇಗೆ ಸೀಮೋಲ್ಲಂಘನವನ್ನು ಮಾಡುವಂತಹ ಕೆಲಸಗಳಿವೆಲ್ಲವೂ ಕೂಡ. ಲಂಕೆಗೆ ಹಾರಿದಂತಹ ಹನುಮಂತ ಲಂಕಾ ನಗರವನ್ನು ಸುಟ್ಟ ನಂತರವೂ ಕೂಡ ರಾವಣನಿಗೆ ಅರ್ಥ ಆಗಿರಲಿಲ್ಲ, ಇಲ್ಲ ಒಬ್ಬ ರಾಮನ ಬಂಟ ಬಂದಿದ್ದೇ ನಮ್ಮನ್ನು ಇಷ್ಟು ಸುಟ್ಟು ಹೋಗಿದ್ದಾನೆ, ಇನ್ನು ನಮ್ಮನ್ನು ಸುಡುವಂಥದಕ್ಕೆ ಕಷ್ಟ ಏನು ಆಗಲಿಕ್ಕಿಲ್ಲ ಅಂಥೇಳಿ ಅವತ್ತು ರಾವಣ ಅರ್ಥ ಮಾಡ್ಕೊಂಡಿರಲಿಲ್ಲ. ಹಾಗೆಯೇ ಈಗ ಪಾಕಿಸ್ತಾನದ ಪರಿಸ್ಥಿತಿ. ಪಾಕಿಸ್ತಾನದ ಒಳಗಡೆ ಹೋಗಿ ಈಗ ಅಲ್ಲಿ ಡ್ರೋನನ್ನು ದಾಳಿ ಮಾಡಲಾಗಿದೆ, ಸ್ಫೋಟಿಸಲಾಗಿದೆ. ಆ ಸ್ಫೋಟದ ಮೂಲಕವಾಗಿ ನೇರವಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಈಗ ಹೇಳಲಾಗಿದೆ, ನೋಡಿ ಬಂದಿದೆ, ಚೀಟಿ ಬಂದಿದೆ,
ಓದ್ಕೊಳ್ಳಿ. ಇದು ಭಾರತದ ಕಡೆಯ ರಾಯಭಾರ ಸಂದೇಶ ಅನ್ನುವಂಥ ರೀತಿಯಲ್ಲೇ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂಥದ್ದು, ಪಾಕಿಸ್ತಾನದಲ್ಲಿ ಉರುಳಿಸ್ತಾ ಇರುವಂಥ, ಪಾಕಿಸ್ತಾನದಲ್ಲಿ ಬ್ಲಾಸ್ಟ್ ಮಾಡಿಸ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಪಾಕಿಸ್ತಾನದ ಒಳಗಡೆ ಬಿದ್ದಿರುವಂತಹ ದೃಶ್ಯಗಳು. ಏರ್ ಇಂಡಿಯಾ ಇಂಡಿಗೋ ಪ್ರಯಾಣಿಕರಿಗೆ ಮತ್ತೊಂದು ಕಡೆಯಲ್ಲಿ ಮಾರ್ಗಸೂಚಿಯನ್ನು ಕೂಡ ನೀಡಲಾಗಿದೆ. ವಿಮಾನ ಪ್ರಯಾಣ ಮಾಡಬೇಕಿದ್ರೆ 3 ಗಂಟೆ ಮೊದಲೇ ಹೋಗಬೇಕು. ವಿಮಾನ ನಿಲ್ದಾಣಗಳಿಗೆ 3 ಗಂಟೆ ಮುಂಚಿತವಾಗಿ ತಲುಪಬೇಕು. ಈ ಕ್ಷಣದಿಂದಲೇ ಕನಿಷ್ಠ 3 ಗಂಟೆ ಮೊದಲು ಚೆಕ್ ಇನ್ ಆಗಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಯಾನಕ್ಕೆ ಹೋಗುವಂಥವರೆಲ್ಲರಿಗೂ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾರ್ಯಾರಿಗೆ ನಾಳೆ ಯಾವುದೇ ಕಡೆಗೆ ಹೋಗುವಂಥದ್ದಿದ್ರೂ ಕೂಡ ದಯವಿಟ್ಟು ಈಗಲೇ ಗಮನಿಸ್ಕೊಳ್ಳಿ. 3 ಗಂಟೆ ಮುಂಚಿತವಾಗಿ ಚೆಕ್ ಇನ್ ಮಾಡಿಕೊಳ್ಬೇಕು. ಅಂದರೆ ನೀವು ಏರ್ಪೋರ್ಟಲ್ಲಿ ಕನಿಷ್ಠ 4 ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ಗೆ ತಲುಪಲೇಬೇಕು. ಯಾಕೆಂದರೆ ಇದು ಯುದ್ಧದ ಕಾಲ, ಯುದ್ಧ ಸನ್ನಿವೇಶದ ಕಾಲ ಇದು. ಹೀಗಾಗಿ ಯಾರ್ಯಾರು ಬುಕಿಂಗ್ ಮಾಡ್ಕೊಂಡಿದ್ದೀರಾ ಕನಿಷ್ಠ 3 ಗಂಟೆ ಮೊದಲು ಚೆಕ್ ಇನ್ ಆಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ವಿಮಾನಯಾನ ಸಚಿವಾಲಯ ಮನವಿಯನ್ನು ವಿಮಾನ ಪ್ರಯಾಣಿಕರಿಗೂ ಕೂಡ ಮಾಡಿದೆ. ಆ ಮೂಲಕ ಯಾರೇ ಹೋಗುವಂಥವರಿದ್ದರೂ ಕೂಡ, ಸಾರ್ವಜನಿಕರು ಯಾರೇ ಎಲ್ಲಿಗೆ ಬುಕ್ ಮಾಡಿಕೊಂಡಿದ್ದು, ಯಾರೇ ಎಲ್ಲಿಗೆ ಹೊರಡೋದಕ್ಕಿದ್ರು ಕೂಡ ಇನ್ನು ಇವಾಗ 1 ಗಂಟೆ ಮುಂಚಿತವಾಗಿ ಚೆಕ್ ಇನ್ ಆಗೋದಕ್ಕೆ ಅವಕಾಶ ಇದೆ, ಇಲ್ಲ 3 ಗಂಟೆ ಮುಂಚಿತವಾಗಿ ಚೆಕ್ ಇನ್ ಆಗಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಇಲ್ಲಿ ಪಾಕಿಸ್ತಾನದಲ್ಲಿ ಯಶಸ್ವಿಯಾಗಿ ದಾಳಿಯನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ದಾಳಿಗಳು ಸಂಭವಿಸ್ತಾ ಇದ್ದಾವೆ ಅನ್ನೋಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಪಾಕಿಸ್ತಾನದ ಮೇಲೆ ಈಗಾಗಲೇ ದಾಳಿಯನ್ನು ಭಾರತ ತೀವ್ರ ಸ್ವರೂಪದಲ್ಲಿ ನಡೆಸ್ತಾ ಇದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆಯ ಹತ್ತಿರದಲ್ಲಿನೇ ಸ್ಫೋಟಿಸಲಾಗಿದೆ, ಡ್ರೋನನ್ನು ಸ್ಫೋಟಿಸಲಾಗಿದೆ. ಈ ಮೂಲಕ ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಈಗ ಭಾರತ ಮಾಡಿರುವಂಥದ್ದು ಸ್ಪಷ್ಟ ಇದೆ. ಭಾರತದ ಸೇನಾ ಪಡೆಗಳು ತಮ್ಮ ಶಕ್ತಿಯನ್ನು ಮತ್ತು ತಮ್ಮ ಯುಕ್ತಿಯನ್ನು ಎರಡನ್ನೂ ಕೂಡ, ಯಾಕೆಂದರೆ ಇಲ್ಲಿ ಶಕ್ತಿಯ ಜೊತೆಗೆ ಯುಕ್ತಿಯೂ ಬೇಕು. ಆ ಯುಕ್ತಿಯಿಂದ ಮಾತ್ರನೇ ಶತ್ರುವನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುವಂಥದ್ದು. ಕೇವಲ ದೇಹಬಲದಿಂದ ಮಾತ್ರ ಯುದ್ಧವನ್ನು ಗೆಲ್ಲೋದಕ್ಕಾಗೋದಿಲ್ಲ, ಬಾಹುಬಲದಿಂದ ಮಾತ್ರ ಯುದ್ಧವನ್ನು ಗೆಲ್ಲೋದಕ್ಕಾಗೋದಿಲ್ಲ, ಮನೋಬಲದಿಂದ ಮಾತ್ರ ಯುದ್ಧ ಗೆಲ್ಲೋಕ್ಕಾಗೋದಿಲ್ಲ. ಆತನ ಬುದ್ಧಿಬಲವೂ ಕೂಡ ಬೇಕು. ಬುದ್ಧಿಬಲದ ಜೊತೆಗೇ ಉಳಿದವೆಲ್ಲವೂ ಕೂಡ ಕೆಲಸ ಮಾಡಿದಾಗ ಮಾತ್ರ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ. ಅಂಥದ್ದೊಂದು ಪರಿಸ್ಥಿತಿಯನ್ನು ಭಾರತ ಈಗ ಪಾಕಿಸ್ತಾನದ ಎದುರುಗಡೆ ಸೃಷ್ಟಿಸಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ತನ್ನ ಶಕ್ತಿಯ ಜೊತೆಗೆ ತನ್ನ ಬುದ್ಧಿಬಲವನ್ನು ಕೂಡ ಪ್ರಯೋಗಿಸಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಗೂ ಕೂಡ ಅಂತಿಮ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಜಾಸ್ತಿ ಏನಿಲ್ಲ, ನಾವು ಯುದ್ಧವನ್ನು ಇನ್ನೂ ಕೂಡ ಆರಂಭಿಸಿಲ್ಲ, ಆದರೆ ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೀವಿ. ಯುದ್ಧವನ್ನು ಆರಂಭಿಸಿದರೆ ಪೂರ್ತಿ ಲೈಸೆನ್ಸ್ ಸಿಕ್ಕಂತೆ ಆಗುತ್ತೆ. ಯುದ್ಧದಲ್ಲಿ ಎಲ್ಲವೂ ಕೂಡ ಫೇರ್ ಆಗಿರುತ್ತೆ. ಏನನ್ನೇ ಮಾಡಿದ್ರು ಕೂಡ ಅದು ಫೇರ್ ಆಗಿರುತ್ತೆ. ಅದು ಯುದ್ಧದ ನೀತಿ ಆಗಿರುತ್ತೆ. ಯುದ್ಧ ಇನ್ನೂ ಆರಂಭಿಸೋದಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೇವೆ ಅನ್ನುವ ಸಂದೇಶವನ್ನು ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಈಗ ಭಾರತ ಕೊಟ್ಟಿದೆ. ಆ ಮೂಲಕ ಭಾರತದ ಸೇನಾ ಪಡೆಗಳು ತಮ್ಮ ಶಕ್ತಿ ಮತ್ತು ಯುಕ್ತಿಯನ್ನು ಏಕಕಾಲದಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು. ಭಾರತದ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಭಾರತದ 3 ಸೇನಾ ಪಡೆಗಳಿಗೂ ಕೂಡ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ದಾಳಿಯಾದಾಗ ಪ್ರತಿ ದಾಳಿಯನ್ನು ನೀವು ನಿಮ್ಮ ಇಷ್ಟದ ಸ್ವರೂಪದಲ್ಲಿಯೇ ಮಾಡಿ ಮುಗಿಸಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಕಾರ್ಯತಂತ್ರ, ರಣತಂತ್ರ ಎಲ್ಲ ತಂತ್ರಗಳನ್ನು ಮಾಡೋದಕ್ಕೆ ಭಾರತದ 3 ರಕ್ಷಣಾ ಪಡೆಗಳು ಸರ್ವಸನ್ನದ್ಧವಾಗಿಯೇ ಇರ್ತವೆ. ಮತ್ತು 3 ರಕ್ಷಣಾ ಪಡೆಗಳ ನಡುವಿನ ಸಮನ್ವಯತೆಯು ಕೂಡ ಅಷ್ಟೇ ಸೌಹಾರ್ದಯುತವಾಗಿರುತ್ತೆ. ಹೀಗಾಗಿಯೇ ಭಾರತ ತನ್ನ ಇಂತಹ ದಾಳಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥದ್ದು. ಎಲ್ಲ ಡಿಪಾರ್ಟ್ಮೆಂಟ್ಗಳ ನಡುವಿನ ಒಳ್ಳೆಯ ಕೋಆರ್ಡಿನೇಷನ್ ಇದ್ದಾಗ ದಾಳಿಯೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಗಿರೀಶ್ ನಿಂಗಣ್ಣವರೇ, ಬಹುಶಃ ಪಾಕಿಸ್ತಾನಕ್ಕೆ ನೇರವಾಗಿ ಇನ್ನು ಯುದ್ಧ ಆರಂಭಕ್ಕೆ ಮೊದಲೇ ನಿಮ್ಮ ಹತ್ರ ಬಂದೇ ನಿಂತಿದ್ದೀವಿ, ಇಲ್ಲಿಗೆ ನಿಲ್ಲಿಸುವಂಥದ್ದು ಬಹುಶಃ ಪಾಕಿಸ್ತಾನಕ್ಕೆ ಉಳ್ಕೊಂಡಿರುವಂಥ ಅವಕಾಶ ಇದೊಂದೇ. ಇವಾಗ ಈಗ ಅದೇ ನಾನು ಹೇಳಿದ್ನಲ್ಲ, ಈಗ ಅವಕಾಶ ಒಂದೇ. ಅಮೆರಿಕ ಸೆಕ್ರೆಟರಿ ಏನ್ ಮಾತಾಡಿದ್ದಾರೆ ಅಂತ ನೋಡ್ಬೇಕು. ಈ ಕ್ಯಾಬಿನೆಟ್ ಏನಾದ್ರು ಮೀಟಿಂಗ್ ಸ್ಟಾರ್ಟ್ ಆಗಿದ್ರೆ ಏನು ಅದರಿಂದ ಅವರು
ಡಿಸಿಷನ್ಗೆ ಬರ್ತಾರೆ ಅಂತ ಗೊತ್ತಾಗತ್ತೆ. ಅಲ್ಲಿ ತನಕ ನಾವು ಕಾದ್ ನೋಡ್ಬೇಕಾಗತ್ತೆ. ಬಟ್ ನಾವ್ ಹಂಗ ಅನ್ಬಿಟ್ಟು ಅವ್ರು ಏನ್ ಡಿಸಿಷನ್ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿಲ್ಲ. ನಮ್ಮ ಕಡೆಯಿಂದ ಯಾವ ತರ ರಿಟ್ಯಾಲಿಯೇಟ್ ಮಾಡ್ಬೇಕು ನಾವು ರಿಟ್ಯಾಲಿಯೇಷನ್ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಅವರು ಕೆಲವು ಏನೇನು ನಿರ್ಬಂಧಗಳನ್ನ ಹಾಕಿದಾರೋ ಗೊತ್ತಿಲ್ಲ ನನ್ಗೆ. ಸೊ ಅವರು ಒಪ್ಕೊಂಡ್ರೆ ಪ್ರಾಬಬ್ಲಿ ಎಸ್ಕಲೇಟ್ ಆಗೋದನ್ನ ಕಮ್ಮಿ ಮಾಡ್ತಾರೆ. ಇಲ್ಲ ಅಂದ್ರೆ ಮಿಸೈಲ್ಸ್, ಏರ್ ಕ್ರಾಫ್ಟ್ಸ್ ಎಲ್ಲಾನು ಯೂಸ್ ಮಾಡಕ್ಕೆ, ಲ್ಯಾಂಡ್ ಆರ್ಮಿ ಎಲ್ಲಾನು ಯೂಸ್ ಮಾಡಕ್ ಶುರು ಮಾಡಿದ್ರೆ ಪಾಕಿಸ್ತಾನನ್ನ 2-3 ದಿವಸದಲ್ಲೇ ಮುಗಿಸ್ಬಿಡ್ತಾರೆ. ಪಾಕಿಸ್ತಾನ ತನ್ನ ಇತಿಹಾಸದಲ್ಲೂ ಕೂಡ ಬಹಳ ಸುದೀರ್ಘ ಕಾಲ ಭಾರತದ ಜೊತೆಗೆ ಯುದ್ಧದಲ್ಲಿ ಎಂಗೇಜ್ ಆಗಿರುವಂಥದ್ದು ಇಲ್ಲ. 1971 ಆದ್ಮೇಲೆ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದಿದೆ ಅಂತ. 1971 ಅಲ್ಲೂ ಕೂಡ ಬಹಳ ದೀರ್ಘಕಾಲ ಯುದ್ಧ ಮಾಡಲಿಲ್ಲ ಪಾಕಿಸ್ತಾನಕ್ಕೆ. ಆ ಶಕ್ತಿಯನ್ನು ಅದು ಯಾವತ್ತೂ ಕೂಡ ಉಳಿಸ್ಕೊಂಡಿಲ್ಲ. ಅದು 15 ದಿವಸಗಳಲ್ಲಿ ಯುದ್ಧವನ್ನು ಅವತ್ತು ಕೂಡ ಮುಗಿಸಲಾಗಿತ್ತು. 13 ದಿವಸಗಳಲ್ಲೇ ಮುಗಿಸ್ಬಿಟ್ರು. ಬಟ್ 6 ತಿಂಗಳು ಕಾದಿ ಹೊಡೆದ್ವಿ. 6 ತಿಂಗಳು ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ಕರೆಕ್ಟ್ ಆಗಿ 13 ದಿವಸದಲ್ಲಿ ಅಷ್ಟರಲ್ಲಿ ನಾವು ಒಳಗಡೆನೆ ಟ್ರೈನ್ ಮಾಡಿದ್ವಿ. ಮುಕ್ತಿ ಬಾಹಿನಿ ಟೀಮ್ ನ ಎಲ್ಲಾರನ್ನು ಟ್ರೈನ್ ಮಾಡಿ ರೆಡಿ ಮಾಡಿದ್ವಿ. ಇಲ್ಲೂ ಸುಮಾರು ಟೀಮ್ ರೆಡಿಗಳಾಗಿದ್ದಾವೆ. ಈ ಕಡೆ ತೆಹ್ರಿಕ್ ತಾಲಿಬಾನ್ ಇರ್ಬೋದು, ಈ ಕಡೆ ಇವ್ರಿರ್ಬೋದು, ಬಲೂಚಿಸ್ತಾನ್ ಅವ್ರು ಇರ್ಬೋದು, ಈ ಕಡೆ POK ಸುಮಾರು ಜನ ಆಗ್ಲೇ ದಂಗೆ ಎದ್ದಿದ್ದಾರೆ. ಈ ಕಡೆ ಸಿಂಧಲ್ ದಂಗೆ ಎದ್ದಿದ್ದಾರೆ. ಸೊ ಎಲ್ಲಾ ಕಡೆನೂ ದಂಗೆ ಎದ್ದಿದ್ದಾರೆ. ಪೇಶಾವರದಲ್ಲೂ ಕೂಡ ಅದೇ ಸ್ವರೂಪದಲ್ಲಿ ಮಾತುಗಳು ಬಂದಿದ್ದಾವೆ ಈಗ ಹೊಂದಿದ್ದಾರೆ. ಸೊ ಎಲ್ಲಾ ಕಡೆನೂ ದಂಗೆ ಎದ್ದಿದ್ದಾರೆ. ಈಗ ಕರೆಕ್ಟ್ ಆಗಿ ಅವ್ರ ಮನೆ ಬಾಗ್ಲು ತನಕ ನಾವು ಸಂದೇಶ ಕೊಟ್ಟಿದೀವಿ. ಅವ್ರ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಸಂದೇಶ ಕೊಟ್ಟಿದೀವಿ. ಎಲ್ಲಾ ಕಡೆನೂ ರೆಡಿ ಆಗಿದೀವಿ. ಈಗ ಉಳಿದಿರೋದು ಕೊನೆ ಓವರ್. ಅವ್ರು ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಇವತ್ತು ಡಿಸೈಡ್ ಆಗತ್ತೆ ಪಾಕಿಸ್ತಾನದ ರೂಪರೇಷೆಗಳು ಏನು ಅಂತ. ಇವತ್ತು ಏನು ಬಹುತೇಕ ಈಗ ನಡೀತಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಮುಂದೆ ಇದರ ನಡುವೆ ಉರಿಯಲ್ಲಿ ಮತ್ತೆ ನಾಗರಿಕರನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಉರಿಯಲ್ಲಿ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ತನ್ನ ಹೀನಕೃತ್ಯವನ್ನು ಮುಂದುವರೆಸಿದೆ. ಯಾಕಂದ್ರೆ ಭಾರತ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡಿತಾ ಇದ್ರೆ ಪಾಕಿಸ್ತಾನ ಮತ್ತದೇ ತನ್ನ ಲ್ಯಾಂಡ್ ಆರ್ಮಿಯ ಮೂಲಕವಾಗಿ ಉರಿಯಲ್ಲಿ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಅವರುಗಳ ಮೇಲೆ ಶೆಲ್ ದಾಳಿಯನ್ನು ಮಾಡ್ತಾ ಇದೆ. ಉರಿಯಲ್ಲಿ ಶೆಲ್ ದಾಳಿಯನ್ನು ಈಗ ಪಾಕಿಸ್ತಾನ ಮುಂದುವರಿಸಿರುವಂಥದ್ದು. ನಾಗರಿಕರನ್ನ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಆ ಮೂಲಕ ಶೆಲ್ ದಾಳಿಯನ್ನು ಅಲ್ಲಿ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ಇಂತಹ ಬುದ್ಧಿಗೆ ತಿರುಗೇಟನ್ನು ಇಸ್ಲಾಮಾಬಾದ್ನಲ್ಲಿ ಕೊಡುವಂತಹ ಕೆಲಸವನ್ನು ಭಾರತ ಮಾಡುತ್ತೆ. ಯಾಕಂದರೆ ನಮ್ಮ ನಾಗರಿಕರ ಪ್ರತಿಯೊಬ್ಬರ ರಕ್ತ ಭೂಮಿಗೆ ಬಿದ್ದಾಗಲೂ ಕೂಡ ಪಾಕಿಸ್ತಾನದಲ್ಲಿ ಅದರ 10 ಪಟ್ಟು ರಕ್ತ ಚೆಲ್ಲುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದ ಒಳಗಡೆ ನಡೆಸಿರುವಂತಹ ಸ್ಫೋಟದ ದೃಶ್ಯಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ಪಾಕಿಸ್ತಾನವನ್ನು ಹೊಡೆದುರುಳಿಸುವಂತಹ ಅದರ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಉರಿಯಲ್ಲಿ ನಾಗರಿಕರ ಮೇಲೆ ನಡೆಸಿರುವಂತಹ ದಾಳಿ, ಅಲ್ಲಿ ನಾಗರಿಕರನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಹಲೋ, ಭಾರತದ ದಾಳಿಗೆ ಪಾಕಿಸ್ತಾನದ ನಗರಗಳು ಅಕ್ಷರಶಃ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ದಾಳಿಯನ್ನು ನಡೆಸಲಾಗ್ತದೆ. ಹಾಗಿದ್ದಲ್ಲಿ ಪಾಕಿಸ್ತಾನ ಭಾರತದ ಗಡಿಯುದ್ದಕ್ಕೂ, ಏಕೆಂದರೆ LOC ಉದ್ದಕ್ಕೂ ಕೂಡ ಪಾಕಿಸ್ತಾನ ಕೂಡ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ. ಅಲ್ಲಿಂದ ಅದು ದಾಳಿಗಳನ್ನು ನಡೆಸುತ್ತೆ ಭಾರತದ ಕಡೆಗೆ. ವಿಶೇಷವಾಗಿ ಅದು ದಾಳಿಯನ್ನು ನಡೆಸುವ ಸಂದರ್ಭಗಳು ಹೀಗಿರ್ತವೆ ಅಂತ ಹೇಳಿದರೆ, ಅದು ಪಾಕಿಸ್ತಾನ ಯಾವತ್ತೂ ಕೂಡ ಭಾರತದ ಸೇನಾ ನೆಲೆಗಳಿಗಿಂತ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥದ್ದು ಭಾರತದ ಸಾಮಾನ್ಯ ನಾಗರಿಕರನ್ನು, ಸಾಮಾನ್ಯ ಜನರನ್ನು ಟಾರ್ಗೆಟ್ ಮಾಡುತ್ತೆ. ಸಾಮಾನ್ಯ ಜನರ ಮೇಲೆ ದಾಳಿಯನ್ನು ನಡೆಸ್ತಾರೆ. ಅವರ ಜೀವನದಲ್ಲಿ ಆಟ ಆಡುತ್ತೆ ಪಾಕಿಸ್ತಾನ. ಈ ಮೂಲಕ ವಿಕೃತವಾದಂತಹ ಸಂತೋಷವನ್ನು ಅದು ಅನುಭವಿಸುತ್ತೆ. ಇದರ ಪರಿಣಾಮವಾಗಿ ಅದು ತನ್ನ ನಾಗರಿಕರನ್ನು ಕೂಡ ಕಳ್ಕೊಳ್ಳುತ್ತೆ ಅಂತೇಳಿ ಪಾಕಿಸ್ತಾನ ತನ್ನ ನಾಗರಿಕರನ್ನು ಕೂಡ ಇದಕ್ಕಾಗಿ ಕಳ್ಕೊಳ್ಳುತ್ತೆ. ಯಾಕೆಂದರೆ ಭಾರತ ರಿಟ್ಯಾಲಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಟಾರ್ಗೆಟ್ ಮಾಡಬೇಕಾಗತ್ತೆ. ಒಂದು ಗಡಿಯಲ್ಲಿ ಇವತ್ತು ಕೂಡ ಬಹುತೇಕ ಎರಡೂ ಕಡೆಯಿಂದ
ದೊಡ್ಡ ಪ್ರಮಾಣದಲ್ಲಿ ಗುಂಡಿನ ಚಕಮಕಿಗಳು ಮುಂದುವರೆದಿದ್ದಾವೆ. ಯಾಕಂದರೆ ಒಂದೊಂದು ಸೆಕ್ಟರ್ನಲ್ಲಿ ಪಾಕಿಸ್ತಾನ ದಾಳಿಯನ್ನು ಆರಂಭಿಸಿದಾಗಲೂ ಕೂಡ ಭಾರತ ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾನೇ ಇದೆ. ಬಹಳ ತೀವ್ರ ಸ್ವರೂಪದಲ್ಲಿ ಉತ್ತರವನ್ನು ಭಾರತ ಈ ಬಾರಿ ಕೊಡ್ತಾ ಹೋಗ್ತಿದೆ. ಒಂದೊಂದು ಊರಿನಲ್ಲೂ ಕೂಡ ಬಹಳ ತೀವ್ರ ಸ್ವರೂಪದ ಉತ್ತರವನ್ನು ಕೊಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದತ್ತ ಪರಿಸ್ಥಿತಿ ಸಾಗ್ತಾ ಇದೆ. ಪ್ರತಿ ಕ್ಷಣವೂ ಕೂಡ ಯುದ್ಧದ ಕಡೆಗೆ ಕಾಲಿಡ್ತಾ ಇದೆ. ಭಾರತದ ಪ್ರತಿಕ್ರಿಯೆಯ ನಡುವೆ ಸೌದಿ ಸಚಿವ ಪಾಕಿಸ್ತಾನಕ್ಕೆ ತಲುಪಿರುವಂಥದ್ದು. ಸೌದಿ ವಿದೇಶಾಂಗ ಸಚಿವ ನಾಳೆ ಪಾಕಿಸ್ತಾನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಸೌದಿಯ ವಿದೇಶಾಂಗ ಸಚಿವ ಪಾಕಿಸ್ತಾನಕ್ಕೆ ನಾಳೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಈಗ ಇಡೀ ಪರಿಸ್ಥಿತಿಯನ್ನು ಯುದ್ಧದ ಕಡೆಗೆ ಕೊಂಡೊಯ್ತಾ ಇದೆ. ಪರಿಸ್ಥಿತಿ ಈಗ ಯುದ್ಧದ ಕಡೆಗೆ ಹೊರಳುತ್ತಾ ಇರುವ ಸಂದರ್ಭದಲ್ಲಿನೇ ಭಾರತದ ಪ್ರತಿಕ್ರಿಯೆಯ ನಡುವೆ, ಭಾರತದ ಪ್ರತಿದಾಳಿಯ ನಡುವೆನೇ ಸೌದಿಯ ವಿದೇಶಾಂಗ ಸಚಿವರು ತೆರಳುತ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಬಹುಶಃ ಅಧಿಕೃತ ಭೇಟಿ ಇರುತ್ತೆ, ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ನಾಳೆಯನ್ನು ಹೇಗೆ ನೋಡುತ್ತೆ ಅನ್ನೋದರ ಮೇಲೇ ಸೌದಿಯ ವಿದೇಶಾಂಗ ಸಚಿವರ ಟ್ರಿಪ್ ಕೂಡ ನಿರ್ಧಾರ ಆಗಬಹುದು. ಯಾಕಂದರೆ ಪಾಕಿಸ್ತಾನ ನಿಜಕ್ಕೂ ನಾಳೆಯ ಸೂರ್ಯೋದಯವನ್ನು ಯಾವ ಸ್ವರೂಪದಲ್ಲಿ ನೋಡುವ ಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗಿದೆ ಈಗ ಪಾಕಿಸ್ತಾನದ ಪಾಲಿಗೆ. ಪಾಕಿಸ್ತಾನ ಸದ್ಯಕ್ಕೆ ಎಸಗಿರತಕ್ಕಂತಹ ಮಹಾ ಅಪರಾಧಗಳಿಗೆ ಶಿಕ್ಷೆಯನ್ನು ಇವತ್ತು ರಾತ್ರಿನೇ ಬಹುತೇಕ ಅನುಭವಿಸೋದಕ್ಕೆ ಶುರು ಮಾಡ್ತಾ ಇದೆ. ಇನ್ನು ನೌಶೇರಾ ಗಡಿಯಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಾಳಿ ನಡೀತಾ ಇದ್ದಾವೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ನಡೆಸಿದೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಈ ನೌಶೇರಾ ಸೆಕ್ಟರ್ನಲ್ಲಿನೇ 2019ರಲ್ಲಿ ಏನು ಭಾರತದ ಯುದ್ಧ ವಿಮಾನಗಳು ಅಭಿನಂದನ್ ಇದ್ದಂತಹ ಯುದ್ಧ ವಿಮಾನ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿತ್ತು. ಅದು ನಡೆದಿರುವಂಥ ಕೂಡ ಇದೇ ನೌಶೇರಾದ ಆಗಸದಲ್ಲಿದೆ. ಈಗ ನೌಶೇರಾದ ಗಡಿಯಲ್ಲಿ ಭಾರತ ಪಾಕ್ ಮಧ್ಯೆ ಸಮರ ನಡೀತಾ ಇದೆ. ನೌಶೇರಾ ಸೆಕ್ಟರ್ನಲ್ಲಿ ಪಾಕ್ನಿಂದ ಡ್ರೋನ್ ದಾಳಿ ನಡೆದಿದೆ. ಆ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತದ ಸೇನೆ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಧ್ವಂಸ ಮಾಡಿದೆ ಈಗ ಭಾರತೀಯ ಸೇನೆ. ಈ ಮೂಲಕ ನೌಶೇರಾ ಸೆಕ್ಟರ್ನ 2 ಕಡೆ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಕೂಡ ನಡೆಸಿದೆ. 2 ಕಡೆಗಳಲ್ಲಿ ಗುಂಡಿನ ದಾಳಿಯನ್ನು ಪಾಕಿಸ್ತಾನ ನಡೆಸಿದೆ. ಪಾಕಿಸ್ತಾನದ ಗುಂಡೇಟಿಗೆ ಭಾರತ ಉತ್ತರವನ್ನು ಕೂಡ ಕೊಟ್ಟಿದೆ. ಭಾರತ ಬಾಂಬ್ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದೆ. ನೌಶೇರಾ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗ ಸಮರದ ಸನ್ನಿವೇಶ ನಿರ್ಮಾಣ ಆಗಿದೆ. ಪಾಕ್ ಡ್ರೋನ್ಗಳನ್ನು ಈಗ ಭಾರತ ಧ್ವಂಸ ಮಾಡಿದೆ. ನೌಶೇರಾ ಸೆಕ್ಟರ್ನ 2 ಕಡೆಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಸೈನಿಕರು ಗುಂಡನ್ನು ಹಾರಿಸಿದ್ದಾರೆ. ಪಾಕ್ನ ಗುಂಡೇಟಿಗೆ ಬಾಂಬ್ ಮೂಲಕವಾಗಿ ಭಾರತ ಉತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದರ ಕಡೆಗೆ ಈಗ ಭಾರತ ಹೆಜ್ಜೆ ಹಾಕ್ತಾ ಇದೆ. ಭಾರತ ಈಗ ಪ್ರತಿದಾಳಿಯನ್ನು ಶುರು ಮಾಡಿದೆ. ನೌಶೇರಾದ ಗಡಿಯಲ್ಲಿ ಈಗ
ಪಾಕಿಸ್ತಾನದ ಜೊತೆಗೆ ತೀವ್ರ ಸ್ವರೂಪದ ಪ್ರತಿದಾಳಿಯನ್ನು ಈಗ ಭಾರತ ಶುರು ಮಾಡಿದೆ. ಪಾಕಿಸ್ತಾನದ ಏನು ಗುಂಡಿನ ದಾಳಿಗಳಿಗೆ ಭಾರತ ಪಾಕಿಸ್ತಾನದ ಡ್ರೋನ್ಗಳನ್ನು ಧ್ವಂಸ ಮಾಡೋದರ ಜೊತೆಗೇ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೂ ಕೂಡ ಬಾಂಬ್ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಈಗ ಭಾರತ ಕಡೆಯಿಂದ ಮಾಡಲಾಗಿದೆ. ಬಹುತೇಕ ಇಲ್ಲಿ ಮೋರ್ಟರ್ ಗನ್ಗಳನ್ನು ಬಳಕೆ ಮಾಡಿಕೊಂಡು ಬಹಳ ದೂರದವರೆಗೂ ಕೂಡ ಶೆಲ್ ದಾಳಿಯನ್ನು ಮಾಡುವಂತಹ ಕೆಲಸಕ್ಕೆ ಈಗ ಆರಂಭಿಸಲಾಗಿದೆ. ಈ ಮೂಲಕವಾಗಿ ಸ್ಫೋಟವನ್ನು ತೀವ್ರಗೊಳಿಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಆಗಿರುವಂತಹ ಇನ್ನು ದೆಹಲಿಯಲ್ಲೂ ಕೂಡ ಹೈ ಅಲರ್ಟ್ ಸ್ಥಿತಿಯಲ್ಲಿ ಇಡಲಾಗಿದೆ. ದೆಹಲಿಯನ್ನು ಹೈ ಅಲರ್ಟ್ ಸ್ಥಿತಿಯಲ್ಲಿ ಇಡಲಾಗಿದೆ. ಎಲ್ಲ ಸರ್ಕಾರಿ ನೌಕರರ ರಜೆಯನ್ನು ಕ್ಯಾನ್ಸಲ್ ಮಾಡಲಾಗಿದೆ. ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆಯನ್ನು ಮಾಡೋದ್ರ ಜೊತೆಗೇ ಎಲ್ಲ ಸರ್ಕಾರಿ ನೌಕರರ ರಜೆಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ವಿಶೇಷವಾಗಿ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಬೇಕಾಗುತ್ತೆ. ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಇಮಿಡಿಯೇಟ್ ಆಗಿ ಆಗಿರಬೇಕಾದಂಥ ಆ್ಯಕ್ಷನ್ಗಳು ಎಲ್ಲ ನಿಟ್ಟಲ್ಲೂ ಕೂಡ ರಜೆಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇದರ ನಡುವೆ ಯಾವಾಗ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ದಾಳಿ ಶುರುವಾಗಿತ್ತು ಆಗ ಬಾರ್ಡರ್ ನಲ್ಲಿರುವಂತಹ ನಗರಗಳಲ್ಲಿ ಏನು ಪವರ್ ಕಟ್ ಮಾಡಲಾಗಿತ್ತು, ಆ ಪವರ್ ಕಟ್ಟನ್ನು ಕೂಡ ಹಿಂಪಡೆಯುವಂತಹ ತೀರ್ಮಾನಗಳನ್ನು ಈಗಾಗಲೇ ಕೈಗೊಳ್ಳಲಾಗ್ತಾ ಇದೆ. ವಿಶೇಷವಾಗಿ ಪಂಜಾಬ್ನ ಮೊಹಾಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈಗಾಗಲೇ ಆದೇಶವನ್ನು ಮಾಡಿದ್ದಾರೆ. ನಾವು ಮತ್ತೆ ಪವರ್ ಸಪ್ಲೈನ ರಿಸ್ಟೋರ್ ಮಾಡ್ತಾ ಇದ್ದೀವಿ ಮತ್ತು ಭಾರತದ ಏನು ಸೈನ್ಯ ಮತ್ತು ಅವರ ಅದ್ಭುತವಾದಂತಹ ಫೈಟ್ಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಇವತ್ತು ಮತ್ತು ಎಲ್ಲ ದಿವಸಗಳಲ್ಲೂ ಕೂಡ ನಾವು ಅವರ ಈ ಒಂದು ಫೈಟನ್ನು ನಾವು ಸ್ಮರಿಸ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಹಾಗೆಯೇ ಜನ ಸುರಕ್ಷಿತವಾಗಿರುವಂತಹ ರಿಕ್ವೆಸ್ಟನ್ನು ಕೂಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮೊಹಾಲಿ ಇವರು ಮಾಡಿದ್ದಾರೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಪೂರ್ವವಾಗಿರುವಂತಹ ಪ್ರತಿದಾಳಿಗಳಿವು. ಯಾಕಂದರೆ ಯುದ್ಧದ ಘೋಷಣೆಯನ್ನು ಭಾರತವೂ ಮಾಡಿಲ್ಲ, ಪಾಕಿಸ್ತಾನವೂ ಕೂಡ ಮಾಡಿಲ್ಲ. ಈಗ ನಡೀತಾ ಇರುವಂಥದ್ದು ನಮ್ಮ ಜೊತೆಗೆ ಕರ್ನಲ್ ವಿ.ಎಂ. ನಾಯಕ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ವಿ.ಎಂ. ನಾಯಕ್ ಅವರೇ, ಬಹುಶಃ ಪಾಕಿಸ್ತಾನಕ್ಕೆ ಇವತ್ತಿನ ರಾತ್ರಿ ಬಹಳ ಕಷ್ಟದಾಗಿ ಕಲಿಬೇಕಾಗತ್ತೆ ಅಂತ ಕಾಣುತ್ತೆ. ಯಾಕಂದರೆ ಭಾರತದಲ್ಲಿ ಸೂರ್ಯಾಸ್ತ ಆಗ್ತಾ ಇದ್ದಂತೆಯೇ ಜಮ್ಮುವಿನ ಮೇಲೆ ಅವರು ಡ್ರೋನ್ ದಾಳಿಯನ್ನು ಶುರು ಮಾಡಿದರು. ಈಗ ಅದಾಗಿ ಕೇವಲ 2-3 ಗಂಟೆಗಳ ಅವಧಿಯ ಒಳಗಡೆ ಭಾರತದ ಕಡೆಯಿಂದ ರಿಟ್ಯಾಲಿಯೇಷನ್ ಕೂಡ ಆಗಿದೆ. ಬಹಳ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಏನು ಹೇಳ್ತೀರಿ ಈಗಿನ ಸಂದರ್ಭದ ಬಗ್ಗೆ? ನಾವು ಮೊದಲು ಡಿಬೇಟ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದೆ ನಾನು, ಯುದ್ಧ ಸ್ಟಾರ್ಟ್ ಮಾಡೋದು ಈಸಿ, ಎಂಡ್ ಮಾಡೋದು ಬಹಳ ಡಿಫಿಕಲ್ಟ್ ಅಂತ ತಿಳ್ಕೊಂಡು. ಹೌದು. ಇದು ಏನಾಗಿತ್ತಂದ್ರೆ ಪಾಕಿಸ್ತಾನದವ್ರು ನಾವು ಫಸ್ಟ್ ಆಪರೇಷನ್ ಸಿಂಧೂರ್ ಮಾಡಿದಾಗ ಏನು ಟಾರ್ಗೆಟ್ ಸೆಟ್ ಮಾಡಿದ್ವಿ ಅವಾಗನೇ ನಾನು ಹೇಳಿದ್ದೆ, ಇಲ್ಲಿಗೆ ಅವ್ರು ಏನಪ್ಪ ಅಂತಂದ್ರೆ ಸ್ವಲ್ಪ ಈಗೋ ಪ್ರಾಬ್ಲಮ್ಸ್ ಅದೆಲ್ಲ ಸೈಡ್ ದಲ್ಲಿ ಇಟ್ಕೊಂಡು ಓಕೆ ವಿ ಹ್ಯಾವ್ ಗಾಟ್ ಅವರ್ ಡ್ಯೂಸ್ ಅಂತ ತಿಳ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ರೆ ಏನೂ ಆಗ್ತದಿಲ್ಲ. ಅದು ಶಾಂತಿಯಿಂದ ಇರ್ಬೋದಾಗಿತ್ತು, ನಾವು ಶಾಂತಿಯಿಂದ ಇರ್ಬೋದಾಗಿತ್ತು. ಹೌದು. ಈಗ ಏನಂತಂದ್ರೆ ಎಸ್ಕಲೇಟ್ ಆದ್ಕೊಳ್ಳೇನೆ ಎಲ್ಲರದು ಪ್ರೆಸ್ಟೀಜ್ ಪ್ರಶ್ನೆ ಬಂದ್ಬಿಟ್ಟಿದೆ. ಈಗ ಅಲ್ಲಿ ಚೈನೀಸ್ ಎಕ್ವಿಪ್ಮೆಂಟ್ J-17 ಏರ್ಕ್ರಾಫ್ಟ್, F-16 ಹ್ಯಾಸ್ ಬಿನ್ ಶಾಟ್ ಡೌನ್. ಈಗ ಏನಂತಂದ್ರೆ ಈಗ ಏನಪ್ಪ ಅಂದ್ರೆ ಒಂದು ಸಲ ಯುದ್ಧ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಮನುಷ್ಯರ ಕಂಟ್ರೋಲ್ ಮಾಡ್ತಾರೆ. ಹೌದು. ಯುದ್ಧ ಸ್ಟಾರ್ಟ್ ಆದ್ಮೇಲೆ ಯುದ್ಧ ಮನುಷ್ಯರನ್ನ ಕಂಟ್ರೋಲ್ ಮಾಡ್ತದೆ ಈಗ. ಹೌದು ಹೌದು ಹೌದು. ಸೊ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಹ್ಯಾಪನ್ಡ್. ಏನಂತಂದ್ರೆ ಐ ಓನ್ಲಿ ಹೋಪ್ ದಿಸ್ ಮ್ಯಾಡ್ನೆಸ್ ವಿಲ್ ಕಮ್ ಟು ಎನ್ ಎಂಡ್. ಯಾಕಂತಂದ್ರೆ ಟೆರರಿಸ್ಟ್ 4 ಮಂದಿ ಹೊಡೆದು ಹೋದವರು ಅವರು ಇನ್ನೂ ಸಿಕ್ಕಿಲ್ಲ. ಅಮಾಯಕ ಜನರು ದಿಸ್ ಸೈಡ್ ಆರ್ ದಟ್ ಸೈಡ್ ಏನಪ್ಪ ಅಂದ್ರೆ ಅನ್ನೆಸರ್ಲಿ ಏನಪ್ಪ ಅಂದ್ರೆ ಇದಾಗ್ತಾ ಇದ್ದಾರೆ. ವೆರಿ 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 ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಐ ಓನ್ಲಿ ಹೋಪ್ ಏನಪ್ಪ ಅಂದ್ರೆ ಸಮ್ವೇರ್ ಇಟ್ ಸ್ಟಾಪ್ಸ್ ಡೌನ್. ಹೌದು ಹೌದು, ನಿಜ ನಿಜ ನಿಜ. ಆದರೆ ವಿ.ಎಂ. ನಾಯಕರು ಇವತ್ತು ನಡೆಸಿರುವಂತಹ ದಾಳಿ, ಪಾಕಿಸ್ತಾನ ಮಾಡಿರುವಂಥದ್ದು ವಿಶೇಷವಾಗಿ ಜಮ್ಮುವಿನ ಮೇಲೆ ದಾಳಿನ ನಡೆಸುವಂಥದ್ದು. ಯಾಕಂದರೆ ಬಹುಶಃ 1971 ನಂತರ ಈ ರೀತಿಯಾಗಿ ಜಮ್ಮು ನಗರದವರೆಗೂ ಕೂಡ ದಾಳಿ ನಡೆಸಿರುವಂಥದ್ದು ಬಹುಶಃ ಮಾಡಿರಲಿಲ್ಲ ಪಾಕಿಸ್ತಾನದ ಕಡೆಯಿಂದ. ಬಾರ್ಡರ್ಗಳಲ್ಲಿ ಹಾಗಾಗಿ ಗುಂಡಿನ ಚಕಮಕಿ ಆಗ್ತಿತ್ತು, ಬೇರೆನೇನೋ ಆಗ್ತಾ ಇತ್ತು. ಆದರೆ ಇದು ಜಮ್ಮು ನಗರದಲ್ಲಿರಬಹುದು, ಪಠಾಣ್ಕೋಟ್ನ ಮೇಲೆ ಅಥವಾ ಜೈಸಲ್ಮೇರ್ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಟ್ರೈ ಮಾಡಿರುವಂಥದ್ದು. ಇವೆಲ್ಲವನ್ನು ನೋಡ್ತಾ ಹೋದಾಗ ಪಾಕಿಸ್ತಾನ ನೇರವಾಗಿ ಎಲ್ಲೋ ಒಂದು ಕಡೆ ಸಿವಿಲಿಯನ್ಸ್ ಮೇಲಿನ ಅಟ್ಯಾಕನ್ನು ಕೂಡ ಶುರು ಮಾಡಿದಾಗೆ ಕಾಣ್ತಾ ಇತ್ತು.
ಈಗ ನೋಡು ಎಲ್ಲ ಬ್ಲಾಕ್ಔಟ್ ಆದಾಗ ನಿಮ್ಗೆ ಟಾರ್ಗೆಟ್ಸ್ ಸಿವಿಲಿಯನ್ ಮಿಲಿಟರಿ ಟಾರ್ಗೆಟ್ ಗೊತ್ತೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅಂದಾಜೊಂದು ಫೈರಿಂಗ್ ಈಗ ಆ ಸೈಡ್ ಇಂದ ಈ ಸೈಡ್ ಇಂದ ಇಟ್ ಇಸ್ ನಾಟ್. ಈಗ ಏನಪ್ಪಾ ಅಂದ್ರೆ ಟಾರ್ಗೆಟ್ ಪ್ರಶ್ನೆನೇ ಬರೋದಲ್ಲ. ಈಗ ಮಿಸೈಲ್ ಲಾಂಚ್ ಆಗ್ತದ, ಎಲ್ಲಿ ಹೋಗಿ ಬೀಳ್ತದ, ಐದರ್ ಫ್ರಮ್ ಪಾಕಿಸ್ತಾನ್ ಸೈಡ್, ಫ್ರಮ್ ಇಂಡಿಯನ್ ಸೈಡ್. ಈಗ ಟಾರ್ಗೆಟ್ ಪ್ರಶ್ನೆನೇ ಇಲ್ಲ. ಈಗ ಏನಂತಂದ್ರೆ ಇಟ್ ಇಸ್ ಆಲ್ ಹ್ಯಾಪಜಾರ್ಡ್ ಫೈರಿಂಗ್ ನಾವು. ಈಗ ಪುಂಚದಲ್ಲಿದೆ, ಗುಜರಾತ್ ಅಹಮದಾಬಾದ್ ಅಲ್ಲಿ ಬ್ಲಾಕ್ಔಟ್ ಇದೆ, ಪಠಾನ್ಕೋಟದಲ್ಲಿ ಬ್ಲಾಕ್ಔಟ್ ಇದೆ, ಜಲಂಧರದಲ್ಲಿ ಒಂದು ವಿಡಿಯೋ ನಾನು ನೋಡಿದೀನಿ, ಒಂದು ಮಿಸೈಲ್ ಲ್ಯಾಂಡ್ ಆಗಿದೆ. ಆಮೇಲೆ ಏನಂತಂದ್ರೆ ನಮ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಜಮ್ಮುದಲ್ಲಿ, ಇಟ್ ಹ್ಯಾಸ್ ಆಕ್ಟೆಡ್ ವೆರಿ ವೆಲ್. ಏನಂತಂದ್ರೆ ಯಾವ್ದು ಮಿಸೈಲು ಅಥವಾ ಏನಂತಂದ್ರೆ ಡ್ರೋನ್ ಇದೇನಪ್ಪ ಲ್ಯಾಂಡ್ ಬಿಟ್ಟಿಲ್ಲ, ಎಕ್ಸ್ಪ್ಲೋಡ್ ಬಿಟ್ಟಿಲ್ಲ. ಹೌದು. ಸೊ ನಮ್ದು ಏನಂತಂದ್ರೆ ಇವತ್ತು ನಾವು ರಷ್ಯನ್ಸ್ ಸೆಲೆಕ್ಟ್ ಮಾಡಬೇಕು. S-400 ನಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ವಿ ಇವತ್ತು ಅಂತ. ಹೌದು 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 ಹೌದು. ಬಹುಶಃ S-400 ಡಿಫೆನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿಯೇ ಬಹುತೇಕ ಅವರ ಏನು ಡ್ರೋನ್ಗಳನ್ನಿರ್ಬೋದು, ಮಿಸೈಲ್ಸ್ ಅನ್ನಿರ್ಬೋದು, ಅವುಗಳನ್ನು ಏನು ತುಂಡರಿಸುವಂತಹ ಅಥವಾ ಅದನ್ನು ಏನು ಅವುಗಳನ್ನು ಕೆಡವಿ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ ಇವತ್ತು. ಕರೆಕ್ಟ್. ಏನಂದ್ರೆ ಇಟ್ ಇಸ್ ಅ ಡಿವಾಸ್ಟೇಷನ್ ಅರೌಂಡ್. ಏನಂತಂದ್ರೆ ಈಗ ಎಷ್ಟೋ ನ್ಯೂಸ್ಗಳು ಬರ್ತದೆ. ಈವನ್ INS ವಿಕ್ರಾಂತ್ ಹ್ಯಾಸ್ ಫೈರ್ಡ್ ಅರೌಂಡ್ 100 ಮಿಸೈಲ್ಸ್ ಅಂತ ಹೇಳ್ತಾನೆ. ಕರಾಚಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಲಾಹೋರ್ದಲ್ಲಿ ಸಾಕಷ್ಟು ಫೈರಿಂಗ್ ಆಗಿದೆ. ಓನ್ಲಿ ಥಿಂಗ್ ಇಸ್ ದಟ್ ಸ್ಟಿಲ್ ಹೇಳ್ಬೇಕಾದ್ರೆ ನೈಟ್ ಇಸ್ ಸ್ಟಿಲ್ ಹೆಂಗ್ ಅಂತ ಹೇಳ್ತಾರೆ. ಏನೇನ್ ಆಗ್ತದೋ ನಮ್ಮ ಮುಂಜಾನೆ ಸೂರ್ಯೋದಯ ಆಗೋದ್ರಾಗ ವಿ ರಿಯಲಿ ಡು ನಾಟ್ ನೋ ಆಕ್ಚುಲಿ. ಹೌದು. ಬಟ್ ಈ ಇಡೀ ಇದನ್ನು ಶುರು ಮಾಡಿರುವಂಥದ್ದು ಅಸೀಂ ಮುನೀರ್ನ ಮಾತಿನಿಂದಲೇ ಶುರು ಆಯ್ತಾ ಅಂತ? ಎಸ್, ನೋ ಡೌಟ್. ಈಗ ಆಲ್ರೆಡಿ ಏನಂತಂದ್ರೆ ಈಗ ಪ್ರೊವೊಕೇಶನ್ ಈಗ ಏನಾಗ್ತಂದ್ರೆ ಅಷ್ಟು ದೊಡ್ಡ ಸೀನಿಯರ್ ಜನರಲ್ ಏನಂತಾರೆ ಒಂದೊಂದು ಮಾತು ತೂಕ ಮಾಡಿ ಮಾತಾಡ್ಬೇಕಾಗ್ತದ. ಅದಕ್ಕೆ ಏನಪ್ಪಾ ಅಂದ್ರೆ ನಮ್ ಹಿರಿಯರು ಹೇಳುವಾಗಾರ ಬಾತ್ ಕರ್ನೆ ಸೆ ಪಹಲೆ ಸೋಚಲೋ ಅಂತಿಕೊಂಡು ये आदमी ऐसा है बात करने के बाद भी सोचता नहीं है. ಸೊ ಏನಂತಂದ್ರೆ ಈಗ ಏನೋ ಕೆಲವೊಂದು ರಿಪೋರ್ಟ್ಸ್ ಆಲ್ರೆಡಿ ಆಗ್ಬಿಟ್ಟಿದೆ. ಸಮ್ ಅದರ್ ಜನರಲ್ ಹ್ಯಾಸ್ ಟೇಕನ್ ಓವರ್ ಅಂತಕೊಂಡು ಇವೆಲ್ಲ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್. ಜನರಲ್ ಆಸಿಫ್ ಮುನೀರ್ ಹ್ಯಾಸ್ ಬಿನ್ ಟೇಕನ್ ಟು ಕಸ್ಟಡಿ ಅಂತ ಇವೆಲ್ಲ ರೂಮರ್ಸ್ ಜಸ್ಟ್ ಫಾರ್ ದ ಟೈಮ್ ಪಾಸ್ ವಿ ಆರ್ ಸ್ಪೀಕಿಂಗ್ ನಾವು. ಬಟ್ ಅಸೀಂ ಮುನೀರ್ ಕಳೆದ 3-4 ದಿವಸಗಳಿಂದ ಕೂಡ ಇಷ್ಟೆಲ್ಲ ದಾಳಿಗಳಾದ ನಂತರವೂ ಕೂಡ ಅಸೀಂ ಮುನೀರ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಇಲ್ಲದಂತಹ ಇಲ್ಲ. ಅವ್ರಿಗೆ ನೋಡು, ಸಿ ಆಲ್ ದಿಸ್ ಜನರಲ್ಸ್ ಅಂಡ್ ಆಲ್ ನ ದೇ ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ಏನಂತಂದ್ರೆ ಸಪೋರ್ಟ್. ಅವ್ರದ್ದು ಬಂಕರ್ ಸಿಸ್ಟಮ್ ಇರ್ತದ. ಅವ್ರಿಗೆ ಏನಾಗೋದಿಲ್ಲ. ನಾರ್ಮಲ್ ಜನರಿಗೆ ಏನಪ್ಪ ಅಂದ್ರೆ ಇಫ್ 2 elephants ಫೈಟ್ ಇಟ್ ಇಸ್ ದ ಗ್ರಾಸ್ ದಟ್ ಸಫರ್ಸ್ ಅಂತ ಹೇಳ್ತಾರ. ಹೌದು. ಅದೇ ಪ್ರಕಾರ ಅವರೆಲ್ಲ ಸೇಫ್ ಆಗಿರ್ತಾರೆ. ಏನಂತಂದ್ರೆ ಈ ಟೈಪ್ ವಾರ್ಫೇರ್ ದಲ್ಲಿ ಏನಪ್ಪಾ ಸೀನಿಯರ್ ಆಫೀಸರ್ಸ್ ಡೆತ್ ಆಗ್ತದೆ, ಏನಾಗ್ತದೆ, ಏನೂ ಆಗೋದಿಲ್ಲ. ಅವರೆಲ್ಲ ಸೇಫ್ ಇರ್ತಾರೆ. ಅವ್ರ ಬಂಕರ್ಸ್ ಇರ್ತದೆ, ಏನಪ್ಪಾ ಅಂದ್ರೆ ಎಲ್ಲ ಕಂಪ್ಲೀಟ್ ಪ್ರೊಟೆಕ್ಷನ್ ಇರ್ತದೆ, ಏನಾಗೋದಿಲ್ಲ. ಬಟ್ ಇದೆಲ್ಲ ಏನಂತಂದ್ರೆ ಡಿವಾಸ್ಟೇಷನ್ ವೆದರ್ ಇಟ್ ಈಸ್ ಆನ್ ದಟ್ ಸೈಡ್ ಆರ್ ದಿಸ್ ಸೈಡ್ ನೋಡೋಕ ಕೇಳೋಕ ದುಃಖ ಆಗ್ತದೆ ಅಷ್ಟೇ. ನಿಜ PM ನಾಯಕ್. ಹಾಗೆಯೇ ಈಗಾಗಲೇ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಸಂಬಂಧಿಕರ ಮನೆಯ ಹತ್ತಿರದಲ್ಲಿನೇ ಡ್ರೋನನ್ನು ಕೂಡ ಸ್ಫೋಟಿಸಲಾಗಿದೆ ಅಂತೇಳಿ, ಅಂದರೆ ಪಾಕಿಸ್ತಾನಕ್ಕೆ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಅಲ್ಲಿನ ಪ್ರಧಾನಮಂತ್ರಿ ಕೊಟ್ಟಾಗಿದೆ. ಈಗ ಭಾರತ ಕಡೆಯಿಂದ ಇನ್ನೇನಿಲ್ಲ, ನಿಮ್ಮ ಮನೆಯೂ ಕೂಡ ಟಾರ್ಗೆಟ್ ಮಾಡುವಂಥದ್ದು ಕಷ್ಟ ಆಗೋದಿಲ್ಲ ಅನ್ನೋಂಥ ರೀತಿಯಲ್ಲಿನೇ ಟಾರ್ಗೆಟ್ ಕೊಟ್ಟಿದ್ದಾರೆ. ಬಟ್ ಈ ಹಂತದಲ್ಲಾದರೂ ಪಾಕಿಸ್ತಾನ ತನ್ನ ಪ್ರಚೋದನೆಯನ್ನು ನಿಲ್ಲಿಸುತ್ತಾ ಅಥವಾ ಭಾರತ ಜೊತೆಗಿನ ಈ ಏನು ಉಗ್ರರನ್ನು ದಮನ ಮಾಡುವಂತಹ ಕೆಲಸಕ್ಕೆ ಅದು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುತ್ತೆ? ಆ ಕಂಟ್ರೋಲ್ ಎಷ್ಟರ ಮಟ್ಟಿಗೆ ಅಲ್ಲಿಯ ಪ್ರಧಾನಮಂತ್ರಿಗೆ ಇದೆ? ಈಗ ನೋಡ್ರಿ, ಈಗ ಇವತ್ತಿನ ಸ್ಥಿತಿ ನೋಡಕತ್ತಿದ್ದಾರೆ. ಟುಡೇ ಇಸ್ 7th, 6th, 7th, 8th. ಇವತ್ತೇನಂತ ಸೆಕೆಂಡ್ ಡೇದಲ್ಲಿ ಇಷ್ಟು ಎಸ್ಕಲೇಟ್ ಆಗಿದೆ ಅಂದ್ರೆ ಇದು ಏನಂತಂದ್ರೆ ಇದು ಕಂಟ್ರೋಲ್ ಆಗ್ತಾ ಇಲ್ಲ ಅಂತಕೊಂಡು ಐ ಆಮ್ ಡೌಟ್ಫುಲ್. ಇದು ಏನಪ್ಪಾ ಅಂದ್ರೆ ಎಸ್ಕಲೇಟ್ ಆಗ್ತಾನೆ ಹೋಗ್ತಾ ಇದೆ. ಇದೇನಂತಂದ್ರೆ ಇದು ನಿಲ್ಲಬೇಕಾಗಿತ್ತು. ಆಕ್ಚುಲಿ ದೇ ಶುಡ್ ಹ್ಯಾವ್ ಕೆಪ್ಟ್ ಕ್ವೈಟ್ ಅಂಡ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬಿನ್ ಓಕೆ. ಯಾಕಂದ್ರೆ ಇದು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಟೂ ಬ್ಯಾಡ್. ಏನಂತಂದ್ರೆ ಬ್ಯಾಡ್ ಫಾರ್ ದ ಸಬ್ ಕಾಂಟಿನೆಂಟ್. ಬಹುಶಃ ಈ ಹಂತದಲ್ಲಿ ಆ ಕಂಟ್ರೋಲ್ ಅನ್ನು ದಾಟ್ತಾ ಇದೆ ಇದು.
ಈಗ ಏನಂತಂದ್ರೆ ಈಗ ನೋಡ್ರಿ, ಈಗ ಪ್ರೆಸ್ಟೀಜ್ ಇಶ್ಯೂ ಅದ. ಈಗ ಅವ್ರಿಗೆ ನಾವ್ ಹೇಳಿದ್ವಿ ಇವತ್ತು ಕೆಲವೊಂದು ಚಾನೆಲ್ದಲ್ಲಿ ನಾವ್ ಹೇಳ್ಬೇಕಾದ್ರ, ಇದು ಒಂದು ಪ್ರೆಸ್ಟೀಜ್ ಈಗೋ ಅಂಬೋದು ಏನಿರ್ತದಲ್ಲ, ಇದು ಏನಂತಂದ್ರೆ ಮನುಷ್ಯನ ಒಂದು ಅದು ಏನಂತಂದ್ರೆ ಅಗದಿ ಅವರು ಮೈಂಡ್ ಹೆಂಗ ಕಂಟ್ರೋಲ್ ಮಾಡ್ತದಂತಂದ್ರೆ ಅವರು ಸೆನ್ಸಸ್ ಆಗಿರೋದಿಲ್ಲ ಆ ಟೈಪ್. ಈಗ ವಾಟ್ ಕ್ಯಾನ್ ಐ ಸೇ ಏನಂತಂದ್ರೆ ಪ್ರೊವೊಕೇಶನ್ ಏನಂತಂದ್ರೆ ಸ್ಟಾಪ್ ಮಾಡ್ಬೇಕಾಗಿತ್ತು. ಅದು ಪಾಕಿಸ್ತಾನದ ಮಿಸ್ಟೇಕ್ ಬಿಡ. ಇದು ಏನಂತಂದ್ರೆ ಒನ್ಸ್ ಏನಂತಂದ್ರೆ ನಾವು ಫಸ್ಟ್ ಡೇ ಒಂದು ಕ್ಲಿಯರ್ ಆಗಿ ಇಂಡಿಕೇಶನ್ ಕೊಟ್ಟು, ಸಿ ವಿ ಹ್ಯಾವ್ ನಾಟ್ ಟಾರ್ಗೆಟೆಡ್ ಮಿಲಿಟರಿ ಆರ್ ಸಿವಿಲ್ ಟಾರ್ಗೆಟ್ಸ್, ವಿ ಹ್ಯಾವ್ ಹಿಟ್ ಓನ್ಲಿ ಟೆರರಿಸ್ಟ್ ಟಾರ್ಗೆಟ್ಸ್ ಅಂದ್ರೆ ಓಕೆ, ಇನಫ್ ಇಸ್ ಇನಫ್, ಸೀಸ್ ಫೈರ್, ವಿಲ್ ನಾಟ್, ದಟ್ಸ್ ಆಲ್ ಅಂತಕೊಂಡು ಏನಾದ್ರು ಆಗ್ಬಿಟ್ಟಿದ್ರೆ ಏನೋ ಆಗ್ತಿದ್ದಿಲ್ಲ. ಈಗ ಹೌದು, ಇದು ಅವ್ರು ಏನಂತಂದ್ರೆ ಈಗ ಹೌದು ಸರ್ವೈವಲ್ ಇದಾದ. ಇದು ಏನಂತಂದ್ರೆ ವಿ ಹ್ಯಾವ್ ಟು ಸಿ ಏನಪ್ಪ ಅನದರ್ 2 days ಏನಪ್ಪ ಅಂದ್ರೆ ಅಲ್ಲಿ ಪವರ್ ಇಕ್ವೇಶನ್ ಚೇಂಜ್ ಆಗ್ಬೋದಂತ ನಂದು ಎಸ್ಟಿಮೇಟ್ ಅದ ಅಲ್ಲಿ ಪಾಕಿಸ್ತಾನದಲ್ಲಿ. ಹೌದು, ಆದರೆ ಯಾವುದೇ ಇದಾದರೂ ಕೂಡ ಈಗಿನ ಹಂತದಲ್ಲಿ ಪಾಕಿಸ್ತಾನ ಬಹುಶಃ ಭಾರತ ಮೊದಲ ದಿವಸ ಮಾಡಿದಂತಹ ಏನು ಆಪರೇಷನ್ ಸಿಂಧೂರ್ ಮಾಡಿದಾಗ ಭಾರತ ಕೇವಲ ಉಗ್ರರ ಅಡಗುದಾಣಗಳನ್ನು ಮಾತ್ರ, ಉಗ್ರರ ಕೇಂದ್ರಗಳನ್ನು ಮಾತ್ರನೇ ಟಾರ್ಗೆಟ್ ಮಾಡಿತ್ತು. ಪಾಕಿಸ್ತಾನ ಅದನ್ನು ಇದು ಉಗ್ರರ ಮೇಲೆ ನಡೆದಂತಹ ದಾಳಿ ಅನ್ನುವಂಥ ರೀತಿಯಲ್ಲಿ ತಗೊಳ್ಳೋ ಬದಲಿಗೆ ಅದು ತನ್ನ ಟೆರಿಟರಿ ಒಳಗಡೆ ನುಗ್ಗಿ ಭಾರತ ಹೊಡೆದಿದೆ ಅನ್ನುವಂಥದ್ದನ್ನು ಬಹಳ ಪ್ರೆಸ್ಟೀಜ್ ಆಗಿ ತಗೊಂಡು ಅವ್ರಿಗೂ ಕೂಡ ಒಂದು ಸೇನಾ ಮರ್ಯಾದೆಯನ್ನು ಕೊಟ್ಟು ಅವ್ರನ್ನ ಹುತಾತ್ಮರನ್ನಾಗಿ ಮಾಡಿಸುವಂತಹ ಪ್ರಯತ್ನದಲ್ಲಿನೇ ಬ್ಯುಸಿಯಾಗಿರುವಂಥದ್ದು. ಆ ದೇಶದ ಜನರನ್ನ ಖುಷಿಪಡಿಸೋದಕ್ಕೂ ಇರ್ಬೋದು ಅಥವಾ ಅಲ್ಲಿಯ ಸೇನೆಯವ್ರನ್ನ ಖುಷಿಪಡಿಸೋದಕ್ಕೂ ಕೂಡ ಇರ್ಬೋದು. ಆದರೆ ಇದು ಪಾಕಿಸ್ತಾನ ಕೂಡ ತನ್ನ ಸಾಮಾನ್ಯ ನಾಗರಿಕರ ಬಗ್ಗೆ ಅದು ಯೋಚನೆ ಮಾಡ್ತಾ ಇಲ್ವೇನೋ ಅಂತ. ಇದು ಕರೆಕ್ಟ್ ಬಿಡು. ಅಲ್ಲಿದು ಅಲ್ಲಿ ಲೀಡರ್ಶಿಪ್ಗೆ ಯಾವ ತರ ಏನಪ್ಪ ಅಂದ್ರೆ ಪ್ರೆಷರ್ಸ್ ಅವ, ಯಾವ ತರ ಏನಪ್ಪ ಅಂದ್ರೆ ಈಕ್ವೇಶನ್ಸ್ ಅಲ್ಲಿ ವರ್ಕ್ ಆಗ್ತಾ ಇದ್ದಾವ, ಅದ್ರ ಪ್ರಕಾರ ಅವರು ಆಕ್ಷನ್ ತಗೊಂಡಿರ್ಬೋದು. ಬಟ್ ಇದು ಏನಂತಂದ್ರೆ ಅವರು ಏನ್ ಮಾಡಿದ್ರು, ಅವರು ಟೆರರಿಸ್ಟ್ ಡೆತ್ ಫ್ಯೂನರಲ್ ಇದರಲ್ಲಿ ಸ್ಟೇಟ್ ಫ್ಯೂನರಲ್ ಕೊಟ್ಟು ಆ ಫ್ಯೂನರಲ್ ಅಟೆಂಡ್ ಮಾಡಿದ್ರಲ್ಲ, ಅದು ಏನಂತಂದ್ರೆ ದೇ ಹ್ಯಾವ್ ಆಲ್ರೆಡಿ ಕನ್ಫರ್ಮ್ಡ್ ಏನಂತಂದ್ರೆ ಟೆರರಿಸ್ಟ್ ನಾವೇ ಟ್ರೈನ್ ಮಾಡೋದು, ನಾವೇ ಫೀಡರ್ಸ್ ಅಂತ ಒಂದು ಕನ್ಫರ್ಮ್ ಮಾಡಿದಂಗ ಆಯ್ತು. ಅವರ ತಮ್ಮ ಫ್ರಂಟಲ್ ಆರ್ಮಿ ಅದು ಅಂತ, ನಮ್ಮ ಮುಂಚೂಣಿ ಘಟಕ ಅದುವೇ ಅಂತ ಹೇಳಿ ಅಂದ್ಕೊಂಡಂಗಿದೆ ಈಗ ಅವರು. ಎಸ್ ಈಗ ಏನೋ ದೇರ್ ಇಸ್ ನಥಿಂಗ್ ಟು ಹೈಡ್ ನಾವು. ಏನಂತಂದ್ರೆ ಅದು ಒಂದು ಏನಂತಂದ್ರೆ ಸಾಲಿಡಾರಿಟಿ ಟೆರರಿಸ್ಟ್ ಜೊತೆಗೆ ಅವರು ಇದು ಮಾಡ್ಕೊಂಡು ಅವ್ರನ್ನೆಲ್ಲ ಏನಪ್ಪಾ ಅಂದ್ರೆ ಒಂದು ಪಾಕಿಸ್ತಾನ ಫ್ಲಾಗ್ ದಿಂದ ಅವ್ರ ಕಾಫಿನ್ ಕವರ್ ಮಾಡ್ಕೊಂಡು ಒಂದು ಫುಲ್ ಮಿಲಿಟರಿ ಆನರ್ಸ್ ಇಂದ ಫ್ಯೂನರಲ್ ಕೊಡ್ತಾರಂದ್ರೆ ದೆನ್ ದಟ್ ಮೀನ್ಸ್ ಅವ್ರದ್ದು ಏನಪ್ಪಾ ಇದು ಜನರಲಿ ಸೈನಿಕರಿಗೆ ಕೊಡ್ತಕ್ಕಂಥ ಮರ್ಯಾದೆ ಟೆರರಿಸ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಪಾಕಿಸ್ತಾನ ಆರ್ಮಿ ಏನಪ್ಪಾ ಅಂದ್ರೆ ವಿ ಆರ್ ಬಿಹೈಂಡ್ ದಿಸ್ ಅಂತ ತಾವೇ ಏನಪ್ಪಾ ಅಂದ್ರೆ ಎವಿಡೆನ್ಸ್ ಕೊಟ್ಟಂಗ ಆಯ್ತು. ಹೌದು, ಮೆನ್ ಇನ್ ಯೂನಿಫಾರ್ಮ್ ಕೂಡ ಬಹುತೇಕ ಅಲ್ಲಿ ಪಾಕಿಸ್ತಾನದ ಪಾಲಿಗೆ ಅವರು ಟೆರರಿಸ್ಟ್ಗಳ ಜೊತೆಗೆ ಇರುವಂತವ್ರು ಅಂತ, ಅಥವಾ ಅವರೇ ಟೆರರಿಸ್ಟ್ಗಳು ಅನ್ನೋಂಥ ರೀತಿಯಲ್ಲಿ ಅವರು ವರ್ತಿಸ್ಕೊಂಡಿದ್ದಾರೆ ಈಗ. ಇಲ್ಲ ಅವ್ರದ್ದು ಡಿನೈಲ್ ಮೋಡದಲ್ಲಿ ಇದ್ರು. ಬಟ್ ವಿ ಆಲ್ ನೋ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ರಿಪೋರ್ಟ್ಸ್ ಅವ್ರು ಮಾಡ್ತಕ್ಕಂಥ ಕಾರ್ಯ ಅವ್ರು ಏನಪ್ಪಾ ಅಂದ್ರೆ ಕನ್ವೆನ್ಷನಲ್ ವಾರ್ಫೇರ್ ಏನಂತಂದ್ರೆ ದೇ ನಾಟ್ ಬಿ ಏಬಲ್ ಟು ಫೈಟ್. ಅಟ್ ದ ಸೇಮ್ ಟೈಮ್ ಇಂಡಿಯಾ ಜೊತೆಗೆ ರಿವೆಂಜ್ ತಗೋಬೇಕಂತ ಒಂದು ಹುಚ್ಚು ಏನಿತ್ತಲ್ಲ ಅದನ್ನ ತೀರ್ಸೊಳಕ ಟೆರರ್ ವಾಸ್ ದ ಓನ್ಲಿ ಆರ್ಮ್. ಟೆರರಿಸ್ಟ್ ಏನ ಇಟ್ ವಾಸ್ ಎಕ್ಸ್ಟೆಂಡೆಡ್ ಏನಪ್ಪ ಅಂದ್ರೆ ಸಮ್ ಸಾರ್ಟ್ ಆಫ್ ಗವರ್ಮೆಂಟ್ ಪಾಲಿಸಿ ಟೆರರಿಸಮ್. ಬಟ್ ಎನಿ ಹೌ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಈಗ ಏನಂತಂದ್ರೆ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ ಅವ್ರದ್ದು ಎಕನಾಮಿಕ್ಸ್ ಅವ್ರದ್ದು ಏನಪ್ಪ ಅಂದ್ರೆ GDP ಅದು ಇದು ಎಲ್ಲ ನೋಡಿದ್ರೆ ಐ ಡು ನಾಟ್ ನೋ ವಾಟ್ ವಿಲ್ ಹ್ಯಾಪನ್. ಯು ಹ್ಯಾವ್ ಟು ಹ್ಯಾವ್ ಎ ಗುಡ್ ನೇಬರ್ ಟು ಸರ್ವೈವ್. ಏನಂತಂದ್ರೆ ವಾಟ್ ಈಸ್ ದ ಸ್ಟೇಟ್ ಅವ್ರಿಗೆ ನಾಳೆ ಬೆಳಕರಿದ್ರೆ ವಾಟ್ ವಿಲ್ ಹ್ಯಾಪನ್ ವಿ ಡು ನಾಟ್ ನೋ. ಹೌದು, ಹಮ್ ದೋಸ್ತ್ ಕೋ ಬದಲ್ ಸಕ್ತೆ ಪರ್ ಪಡೋಸಿ ಕೋ ನಹಿ ಅಂತ ಹೇಳ್ಕೊಂಡು ಪ್ರಧಾನಮಂತ್ರಿ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಹೇಳಿದ್ರು ಮಾತು. ಆದ್ರೆ ನಮ್ಮ ಪಡೋಸಿ ಯಾವತ್ತು ಹಿಂಗೇನೆ ಇದೆಯಲ್ಲ. ಇದು ಏನ್ರಿ ಏನ್ ಹೇಳ್ಬೇಕು ತಿಳಿದಾನೆ ಇಲ್ಲ ಈಗ. ಏನು ವಿಚಿತ್ರ ಒಂದು ಏನಂತಂದ್ರೆ ಜನರಿಗೆ ಏನಪ್ಪ ಅಂದ್ರೆ ವಾರ್ ಅಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಥ್ರಿಲ್ ಅಂತ ತಿಳ್ಕೊಂಡು ನೋಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಸ್ಯಾಡ್ ಪಾರ್ಟ್ ಆಫ್ ದ ಸ್ಟೋರಿ. ನಿಜ ಹೌದು. ಯುದ್ಧ ಕುಳಿತು ನೋಡೋರಿಗೆ ಅದು ಆನಂದ ಕೊಡಬಹುದು, ಆದ್ರೆ ಯುದ್ಧದ ಭೂಮಿಯಲ್ಲಿ ಇರುವಂತದ್ದು ಅಲ್ಲಿ ಬಾರ್ಡರ್ದಲ್ಲಿ ನೋಡ್ರಿ ನಮ್ಗೆಲ್ಲ ಏನಂತಂದ್ರೆ ನಮ್ ಫೋರ್ಸ್ಮೆಂಟ್ ಗ್ರೂಪ್ ಜಮ್ಮುದಲ್ಲಿ ಇದ್ದವರು, ಜಲಂಧರ್ ಪಂಜಾಬ್ದಲ್ಲಿ ಇದ್ದವರು ಅವರೆಲ್ಲ ಮೆಸೇಜ್ ಕಳಿಸ್ತಾ ಹೋದ್ರೆ ನಮಗ್ ಕುಂತವ್ರಿಗೆ ಎಷ್ಟು ನಾವ್ ಆರಾಮ ಬಾಲ್ಕನಿದಲ್ಲಿ ಕುಂತು ಆರಾಮ್ ಇದ್ವಲ್ಲಪ್ಪ, ಅವ್ರದ್ದು ಗತಿ ಏನು ಅಂತಕೊಂಡು ಎಲ್ಲ ಬ್ಲಾಕ್ ಔಟ್, ಸೈರನ್ ಸೌಂಡ್ ಆಗ್ತಾ ಇದೆ, ಮಿಸೈಲ್ಸ್ ಫೈರ್ ಆಗ್ತಾ ಇದೆ. ಒಂದು ಪಾಕಿಸ್ತಾನಿ F-16 ಗ್ರೌಂಡೆಡ್ ಆಯ್ತು. ಐ ಥಿಂಕ್ 2 ಹ್ಯಾವ್ ಬಿನ್ ಹಿಟ್ ನಾವು. ಹೌದು, ಪೈಲಟ್ ಕ್ಯಾಪ್ಚರ್ ಆಗಿದ್ದಾರೆ. ಏನಂತಂದ್ರೆ ಲೆಟ್ ಅಸ್ ಸಿ ಟುಮಾರೋ ಏನಂತಾರೆ ಹೌ ಇಟ್ ವಿಲ್
ಥಿಂಗ್ ಏನಂತಂದ್ರೆ ಇಟ್ ಇಸ್ ಓನ್ಲಿ 2 days ವಾರ್. ಬಟ್ ವಾರ್ ಅಂತಂದ್ರೆ ಏನಪ್ಪ ಅಂದ್ರೆ ಯುಕ್ರೇನ್ ರಷ್ಯಾ ವಾರ್ ಏನಂತಂದ್ರೆ ಐದರ್ ಸೆಕೆಂಡ್ ಡೇ ಮ್ಯಾಕ್ಸಿಮಮ್ ನಾಳೆ ಅಷ್ಟೊತ್ತು ಮಾಡಿ ಮುಗಿಸ್ತದೋ ಇಲ್ಲೋ ಅಂತ ಅನ್ಕೊಂಡು ಯುಕ್ರೇನದಲ್ಲಿ 2 ವರ್ಷ ಆಯ್ತು ಕಂಟಿನ್ಯೂ ಆಗ್ತಾ ಇದೆ. ಅದೇ ತರ ಸಿಚುವೇಶನ್ ಕಂಟಿನ್ಯೂ ಆದ್ರೆ ಬಾರ್ಡರ್ ಸ್ಟೇಟ್ಸ್ ಮತ್ತೆ ಪಾಕಿಸ್ತಾನ ಸ್ಟೇಟ್ ಏನಾಗ್ತದೆ ಏನೋ ಗೊತ್ತಿಲ್ಲ. ಹೌದು 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 ಹೌದು. ಬಟ್ ಒಂದು ಪಾಕಿಸ್ತಾನದ ವಿಚಾರವನ್ನು ಮಾತಾಡುವಾಗ ಪಾಕಿಸ್ತಾನದ ಸೇನೆ ಬಹುಶಃ ಆ ದೇಶವನ್ನು ಸರ್ವನಾಶ ಮಾಡೋದ್ರ ಕಡೆಗೆ ಅದು ಸದಾಕಾಲ ಹೋಗಿದೆ ಅಂತ. ಅದರ ಸ್ವಾತಂತ್ರ್ಯ ಇತಿಹಾಸದ ಉದ್ದಕ್ಕೂ ಕೂಡ ಪಾಕಿಸ್ತಾನದ ಸೇನೆ ಒಂದು ಅದರ ಆಡಳಿತವನ್ನು ತನ್ನ ಕೈಗೆ ತಗೊಳ್ಳುತ್ತೆ, ಅಥವಾ ಆಡಳಿತದಲ್ಲಿ ಇರುವಂಥವ್ರನ್ನ ತನ್ನ ಗೊಂಬೆ ಥರ ಇಟ್ಕೊಂಡಿರುತ್ತೆ, ಅಥವಾ ಅದು ಭಾರತದ ಮೇಲಿನ ದ್ವೇಷವನ್ನು ಸದಾಕಾಲ ಬಿತ್ತುತ್ತಾ ಇರುತ್ತೆ. ಇದರ ಪರಿಣಾಮವಾಗಿ ಆ ದೇಶವನ್ನೇ ಅದು ಸಾಯಿಸ್ತಾ ಹೋಗ್ತಿದೆ ಅಂತ. ಕರೆಕ್ಟ್. ಅಲ್ಲಿ ಮೇನ್ ಫಾಲ್ಟ್ ಲೈನ್ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಆರ್ಮಿ ಇದೆ ಇಲ್ಲಿ. ಯಾಕಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ 1-2-3 ಕೂ ಅಟೆಂಪ್ಟ್ ಮಾಡಿ ಎಲ್ಲ ಏನಪ್ಪಾ ಅಂದ್ರೆ ಆರ್ಮಿ ಏನಪ್ಪಾ ಅಂದ್ರೆ ಸಾಕಷ್ಟು ಪವರ್ಫುಲ್ ಇದೆ. ಅಟ್ಲೀಸ್ಟ್ ನಾವು ಏನಂತಂದ್ರೆ ಒಂದು ಏನಪ್ಪಾ ಅಂದ್ರೆ ವಾಟ್ ಎವರ್ ಹ್ಯಾಪಂಡ್ ಇನ್ ದ ಪಾಸ್ಟ್ ಅಂತ ತಿಳ್ಕೊಂಡು ಈ ಆರ್ಮಿಗೆ ಏನಪ್ಪಾ ಅಂದ್ರೆ ಈಗ ಇಷ್ಟು ಫುಲ್ ಆಲ್ ಟುಗೆದರ್ ಕಂಟ್ರೋಲ್ ಕೊಡೋದು ಎಷ್ಟು ಡಿವಾಸ್ಟೇಷನ್ ಒಂದ್ ದಿವಸ ತರಬಹುದು ಅಂತ ಈಗ ಗೊತ್ತಾಗ್ತದೆ ಅವ್ರಿಗೆ. ಐ ಥಿಂಕ್ ಸಮ್ ಗುಡ್ ಸಚ್ ಪ್ರಿವೇಲ್ ಪ್ರಾಪರ್ ಡೆಮೋಕ್ರಸಿ ಸಿಸ್ಟಮ್ ಏನಪ್ಪಾ ಅಂದ್ರೆ ವಿಲ್ ಆಫ್ ದ ಪೀಪಲ್ ಪ್ರಿವೇಲ್ ಆಗ್ತದೆ ಅಂತ ನಾನು ನಂಬ್ತೇನೆ. ಬಟ್ ಭಾರತದಿಂದ ಈಗ ನಡೀತಿರುವಂತಹ ಪ್ರತಿದಾಳಿಯಲ್ಲಿ ಬಹುತೇಕ ಅದು ಲಾಹೋರನ್ನು ಭಾರತ ಈಗಾಗಲೇ ತಲುಪಿದೆ ಕೂಡ. ಭಾರತದಿಂದ ಹೋಗಿರುವಂತಹ ಡ್ರೋನ್ಗಳು ಲಾಹೋರ್ನಲ್ಲಿ, ವಿಶೇಷವಾಗಿ ಅಲ್ಲಿಯ ಪ್ರಧಾನಮಂತ್ರಿಯ ಸಂಬಂಧಿಕರ ಮನೆಯ ಹತ್ರ ಫಿರೋಜ್ಪುರದಲ್ಲಿ ರಸ್ತೆಯಲ್ಲಿ ಈಗಾಗಲೇ ಸ್ಫೋಟ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಬಹಳಷ್ಟು ಡಿಸ್ಟ್ರಕ್ಷನ್ ಆಗಿದೆ. ಈಗ ಏನಪ್ಪಾ ಅಂದ್ರೆ ನೈಟ್ ಹೆಡ್ ಕೌಂಟ್ ಮಾಡಕ್ ಆಗೋದಿಲ್ಲ. ದ ಕೈಂಡ್ ಆಫ್ ಡಿಸ್ಟ್ರಕ್ಷನ್ ಎಷ್ಟಾಗಿದೆ ಅಂತಂದ್ರೆ ಬರೇ ಫಸ್ಟ್ ಡೇ ಫೈರಿಂಗ್ ಆದಾಗ ಇಟ್ ಈಸ್ ಜಸ್ಟ್ ಅದು 1% ಅಂತ ಕೌಂಟ್ ಮಾಡಿದ್ರೆ ಈಗ ಒಂದು 50% ಅಷ್ಟು ಏನಪ್ಪಾ ಅಂದ್ರೆ ಪ್ರೊಜೆಕ್ಟೈಲ್ಸ್, ಮಿಸೈಲ್ಸ್, ಡ್ರೋನ್ಸ್ ಆಫ್ ಲೋನ್ ದಟ್ ಸೆಟ್ ಅಂಡ್ ಡಿಸೈಡ್. ಏನಂತಂದ್ರೆ ಡಿವಾಸ್ಟೇಷನ್ ಮಾತ್ರ ಬಹಳ ಆಗಿದೆ. ಇದು ಏನಂತಂದ್ರೆ ಜಸ್ಟ್ ಏನಪ್ಪಾ ಅಂದ್ರೆ ಅಥೆಂಟಿಕೇಟ್ ಸೋರ್ಸ್ ಇಂದ ಏನಾಗಿದೆ ಅಂತ ತಿಳಿದ ನಂತರನೇ ನಾವು ಕಮೆಂಟ್ ಮಾಡಬಹುದು. ಬಟ್ ಡಿಸ್ಟ್ರಕ್ಷನ್ ಇಸ್ ಹೆವಿ. ಒನ್ಸ್ ದ ಮಿಸೈಲ್ ಹ್ಯಾಸ್ ಬಿನ್ ಫೈರ್ಡ್ ಅಂದ್ರೆ ಇಟ್ ಹ್ಯಾಸ್ ಟು ಕಾಸ್ ಡಿಸ್ಟ್ರಕ್ಷನ್ ಐದರ್ ದಟ್ ಸೈಡ್ ಆರ್ ದಿಸ್ ಸೈಡ್. ಸೊ ಇಟ್ ಇಸ್ ಆಲ್ ಡಿಸ್ಟ್ರಕ್ಷನ್. ಇದರಲ್ಲಿ ಏನು ಎಂಡ್ ರಿಸಲ್ಟ್ ದಲ್ಲಿ ದರ್ ಇಸ್ ನಥಿಂಗ್ ಏನಂತಂದ್ರೆ ಡಿಸ್ಟ್ರಕ್ಷನ್ ಅಂಡ್ ಡಿಸ್ಟ್ರಕ್ಷನ್. ಹೌದು 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 ನಿಜ. ಕರ್ನಲ್ ನಾಯಕ್ ಅವರೇ, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕರ್ನಲ್ VM ನಾಯಕ್ ಅವರು ಕಾಶ್ಮೀರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು, ಭಾರತದ ಸೇವೆಯನ್ನು ಮಾಡಿದಂಥವರು. ಅವರು ಹೇಳ್ತಾ ಇದ್ರು, ಯುದ್ಧ ನೋಡ್ತಾ ನಾವಿಲ್ಲಿ ಇರೋರಿಗೆ ಸುಲಭ, ಆದರೆ ಆ ಯುದ್ಧದ ಭೂಮಿಯಲ್ಲಿರುವಂಥವರ ಪರಿಸ್ಥಿತಿ ಏನಾಗುತ್ತೆ, ಯುದ್ಧ ನಿಲ್ಲಬೇಕಾಗಿತ್ತು ಇಷ್ಟೊತ್ತಿಗಾಗಲೇ, ಆದರೆ ಇದು ಯುದ್ಧದ ಕಡೆಗೆ ಸಾಗ್ತಾ ಇದೆ ಅಂತೇಳಿ ಒಬ್ಬ ಸೇನೆಯಲ್ಲಿ ಕೆಲಸ ಮಾಡಿದಂತಹ, ಸೇವೆಯನ್ನು ಮಾಡಿದಂತಹ ಸೇನಾಧಿಕಾರಿ ಹೇಳಿರುವಂತಹ ಮಾತುಗಳು. ಯಾಕಂದರೆ ಪರಿಸ್ಥಿತಿ ಆಗಿದೆ ಅಂತೇಳಿ. ಆದರೆ ಪಾಕಿಸ್ತಾನ ಮಾಡಿರ್ತಕ್ಕಂತಹ ಅಪರಾಧಗಳನ್ನು ಶಿಕ್ಷಿಸುವಂತಹದ್ದು ಅನಿವಾರ್ಯ ಆಗಿದೆ ಭಾರತಕ್ಕೂ ಕೂಡ. ಆ ಅನಿವಾರ್ಯವಾದಂತಹ ದಾಳಿಯನ್ನು ಈಗ ಭಾರತವು ಕೂಡ ಮಾಡ್ತಾ ಇದೆ. ಪಾಕಿಸ್ತಾನವನ್ನು ಶಿಕ್ಷಿಸುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು. ನೌಶೇರಾ ಗಡಿಯಲ್ಲಿ ಕೂಡ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಮರ ಶುರುವಾಗಿದೆ. ಅಲ್ಲಿ ನೌಶೇರಾ ಸೆಕ್ಟರ್ನಲ್ಲಿ ಪಾಕ್ನ ಡ್ರೋನ್ಗಳ ದಾಳಿಯನ್ನು ಭಾರತ ಕುಟ್ಟಿ ಪುಡಿ ಮಾಡಿದೆ. ಪಾಕಿಸ್ತಾನದ ಮೇಲೆ ಈಗ ಬಾಂಬ್ಗಳ ಸುರಿಮಳೆ ಸ್ಟಾರ್ಟ್ ಆಗಿದೆ ಡ್ರೋನ್ಗಳ ಮೂಲಕವಾಗಿ. ಹಾಗೆಯೇ ಬಹುತೇಕ ಕ್ಷಿಪಣಿಗಳನ್ನು ಕೂಡ ಬಳಕೆ ಮಾಡಿರುವಂತಹ ಸಾಧ್ಯತೆ ದಟ್ಟವಾಗಿ ಇರುವಂಥದ್ದು. ಕರಾಚಿಯಿಂದ ಹಿಡಿದು ಇಸ್ಲಾಮಾಬಾದ್ವರೆಗೆ, ಪೇಶಾವರದವರೆಗೂ ಕೂಡ ಭಾರತ ಈಗ ಪಾಕಿಸ್ತಾನವನ್ನು ಆವರಿಸಿಕೊಳ್ಳುವಂತಹ ಸ್ಥಿತಿಯ ಕಡೆಗೆ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆಯ ಸಮೀಪದಲ್ಲಿನೇ ದಾಳಿಯನ್ನು ನಡೆಸಲಾಗಿದೆ. ಪಾಕಿಸ್ತಾನದ ಲಾಹೋರ್ನ ಮೇಲೆ ಕ್ಷಿಪಣಿ ದಾಳಿ ಮಾಡಲಾಗಿದೆ. ಇಸ್ಲಾಮಾಬಾದನ್ನು ಟಾರ್ಗೆಟ್ ಮಾಡಲಾಗಿದೆ, ಪಾಕಿಸ್ತಾನದ ರಾಜಧಾನಿಯನ್ನು. ಇನ್ನು ಪಾಕಿಸ್ತಾನದ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗ್ತಾ ಇದೆ. ಸಿಯಾಲ್ಕೋಟ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಹೀಗೆ ಪಾಕಿಸ್ತಾನದ ನಾನಾ ಕಡೆಗಳಲ್ಲಿ ಈಗ ದಾಳಿ ಶುರುವಾಗಿದೆ. ಭಾರತದ ಕಡೆಯಿಂದ ಬರ್ತಾ ಇರುವಂತಹ ದಾಳಿ ಇದು. ಪಾಕಿಸ್ತಾನ ಕೇವಲ ತನ್ನ ಬಾರ್ಡರ್ನಲ್ಲಿ ಮಾತ್ರ ಸಮಸ್ಯೆಯನ್ನು ಎದುರಿಸ್ತಾ ಇರೋದಲ್ಲ, ಪಾಕಿಸ್ತಾನದ ಡೀಪ್ ಒಳಗಡೆ ಕೂಡ, ಮೇನ್ಲ್ಯಾಂಡ್ ಪಾಕಿಸ್ತಾನದ ಒಳಗಡೆ ಕೂಡ ಇವತ್ತು ಭಾರತ ಪಾಕಿಸ್ತಾನಕ್ಕೆ ಹೊಡೆತವನ್ನು ಕೊಡ್ತಾ ಇದೆ, ಒದೆಯನ್ನು ಕೊಡ್ತಾ ಇದೆ.
ಬೆಟ್ಟಗಳ ನಡುವೆಯಲ್ಲಿ ಪಾಸಾಗ್ತಾ ಇರುವಂತಹ ದಾಳಿಯ ಸಂದರ್ಭದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಬೆಂಕಿಯ ಉಂಡೆಗಳ ರೀತಿಯಲ್ಲಿ ಹಾರಿ ಹೋಗ್ತಾ ಇರುವಂತಹ ದೃಶ್ಯಗಳಿವು ಮತ್ತು ಸ್ಫೋಟಿಸ್ತಾ ಇರುವಂಥದ್ದು. ಪಾಕಿಸ್ತಾನದ ಡ್ರೋನ್ಗಳನ್ನು, ಅವರ ಕ್ಷಿಪಣಿಗಳನ್ನು, ಅವರ ಶೆಲ್ ದಾಳಿಗಳನ್ನು ಪ್ರತಿಯೊಂದನ್ನು ಕೂಡ ಈಗ ಭಾರತ ಕೌಂಟ್ರ್ ಮಾಡ್ತಾ ಇದೆ. ಭಾರತ ಕೇವಲ ಅವರ ಡ್ರೋನ್ಗಳನ್ನು ಮಾತ್ರ ಹೊಡೆದು ಉಳಿಸಿಲ್ಲ. ಭಾರತ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಹೊಡೆದು ಉಳಿಸಿದೆ. ಅದರಲ್ಲಿ ಒಂದು ಫೈಟರ್ ಜೆಟ್ನ ಪೈಲಟನ್ನು ಕೂಡ ಈಗಾಗಲೇ ಸೆರೆ ಹಿಡಿಯಲಾಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ. ಆದರೆ ಎಲ್ಲವನ್ನು ಕೂಡ ಭಾರತ ಸೇನೆ ದೃಢಪಡಿಸಬೇಕಾಗಿದೆ. ಯಾವಾಗ ಎಷ್ಟು ಹೊತ್ತಿಗೆ ಏನೇನು ನಡೀತಾ ಇದೆ ಅನ್ನೋಂಥದ್ರ ಬಗ್ಗೆ ದೃಢಪಡಿಸಬೇಕಾಗಿದೆ. ಆದರೆ ಸದ್ಯಕ್ಕಂತೂ ಪಾಕಿಸ್ತಾನದ ಮೇಲಿನ ದಾಳಿಯನ್ನು ಬಹಳ ತೀವ್ರ ಸ್ವರೂಪದಲ್ಲಿ ಈಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಭಾರತದ ಕಡೆಯಿಂದ ಪಾಕಿಸ್ತಾನದ F-16 ಹೊಡೆದುರುಳಿಸಲಾಗಿರುವಂಥದ್ದು ಮತ್ತು ಜೈಸಲ್ಮೇರ್ನಲ್ಲಿ ಕೂಡ ಅಟ್ಯಾಕನ್ನು ಮಾಡಿದೆ ಪಾಕಿಸ್ತಾನ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತದ ಆರ್ಮಿ IL-17 ಏರ್ ಡಿಫೆನ್ಸ್ ಗನ್ಸನ್ನು ಕೂಡ ಈಗಾಗಲೇ ಬಾರ್ಡರ್ನ ಉದ್ದಕ್ಕೂ ಕೂಡ ನಿಯೋಜನೆ ಮಾಡ್ತಾ ಇದೆ. ಈ ಮೂಲಕವಾಗಿ ಪಾಕಿಸ್ತಾನದ ಕಡೆಯಿಂದ ಬರಬಹುದಾಗಿರುವಂಥ ಎಲ್ಲ ರೀತಿಯಾದಂತಹ ಏರಿಯಲ್ ಥ್ರೆಡ್ಸ್, ಅಂದರೆ ಆಕಾಶದ ಮೂಲಕವಾಗಿ ಈಗಾಗಲೇ ಪಾಕಿಸ್ತಾನದ ಮೇಲೆ ಬಹಳ ತೀವ್ರ ಸ್ವರೂಪದಲ್ಲಿ ಈಗ ಭಾರತ ಕೌಂಟರ್ ಅಟ್ಯಾಕನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಇದರ ನಡುವೆ ಪಾಕಿಸ್ತಾನದ ಕಡೆಯಿಂದಲೂ ಕೂಡ ಭಾರತದ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಒಂದು ವಿಶೇಷವಾಗಿ ಜೈಸಲ್ಮೇರ್ನ ಏರ್ ಫೋರ್ಸ್ ಸ್ಟೇಷನ್ನ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಇದು ಸಹಜವಾಗಿಯೇ ಭಾರತದ ಪಶ್ಚಿಮ ಭಾಗದಲ್ಲಿ ಈಗ ಯುದ್ಧದ ಸ್ಥಿತಿಯನ್ನು ಎಸ್ಕಲೇಟ್ ಮಾಡ್ತಾ ಇದೆ. ಮತ್ತು ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಬ್ಲಾಕ್ಔಟನ್ನು ಮಾಡಲಾಗ್ತಿದೆ. ಬಹುತೇಕ ಭಾರತದ ಉತ್ತರ ಭಾಗದಲ್ಲಿರುವಂತಹ ಉರಿ, ಬಾರಾಮುಲ್ಲಾ ಸೇರಿದಂತೆ ಪ್ರತಿಯೊಂದು ನಗರಗಳನ್ನು ಕೂಡ ಈಗ ಬ್ಲ್ಯಾಕ್ಔಟ್ ಮಾಡಲಾಗ್ತಾ ಇದೆ. ಹೀಗೆ ಭಾರತ ಸದ್ಯಕ್ಕೆ ಒಂದು ಕಡೆಯಲ್ಲಿ ಭಾರತದ ಕಡೆಯಿಂದ ಡಿಫೆನ್ಸಿವ್ ಸ್ಟೆಪ್ಗಳನ್ನು ಮಾಡ್ತಾನೆ ಮತ್ತೊಂದು ಕಡೆಯಿಂದ ಅಗ್ರೆಷನ್ ಕೂಡ, ಅಂದರೆ ಪಾಕಿಸ್ತಾನದ ಮೇಲಿನ ದಾಳಿಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ನಮ್ಮ ಜೊತೆಗೆ ಈಗ ಲೆಫ್ಟಿನೆಂಟ್ ಜನರಲ್ BM ಪ್ರಸಾದ್ ಅವರೀಗ ಸಂಪರ್ಕದಲ್ಲಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಲೆಫ್ಟಿನೆಂಟ್ ಜನರಲ್ ಪ್ರಸಾದ್ ಅವರೇ, ಬಹಳ ಮುಖ್ಯವಾಗಿ ಈಗ ಭಾರತ ಪಾಕಿಸ್ತಾನದ ಮೇಲೆ ನಡೆಸ್ತಾ ಇರುವಂತಹ ಈ ಕೌಂಟರ್ ಅಟ್ಯಾಕನ್ನು ನಾವು ನೋಡ್ತಾ ಹೋದಾಗ ಪಾಕಿಸ್ತಾನ ಇವತ್ತು ಸೂರ್ಯಾಸ್ತ ಆಗೋದನ್ನೇ ಕಾದು ಕುಳಿತವರ ರೀತಿಯಲ್ಲಿ ಜಮ್ಮು ಮೇಲೆ ಮೊದಲಿಗೆ ಡ್ರೋನ್ ದಾಳಿಯನ್ನು ನಡೆಸುತ್ತೆ. ಅದನ್ನು ಹೊಡೆದುರುಳಿಸುವಂಥದ್ದು ಮೊದಲಿಗೆ ಒಂದು 3-4 ಕಡೆಗಳಲ್ಲಿ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಈಗ ಇರುವಂತಹ ಮಾಹಿತಿ ಪ್ರಕಾರ ಜೈಸಲ್ಮೇರ್ನಲ್ಲೂ ಕೂಡ ಏರ್ಫೋರ್ಸ್ ಇದ್ರ ಮೇಲ್ಗಡೆ ಒಂದು ಸ್ಫೋಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಇದು ಅವ್ರ ಕಡೆಯಿಂದ ಆಗಿರುವಂಥ ದಾಳಿ ಮತ್ತು ಭಾರತ ಶುರು ಮಾಡಿರುವಂಥ ಪ್ರತಿದಾಳಿಯನ್ನು ನೋಡ್ತಾ ಹೋದಾಗ ಬಹುತೇಕ ಇದು ವಾರ್ಲೈಕ್ ಸಿಚುವೇಶನ್ ಕಡೆಗೆ ಕೊಂಡೊಯ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ವಾರ್ಲೈಕ್ ಸಿಚುವೇಶನ್ ಅದಕ್ಕೆ ಮೂಲ ಕಾರಣ ಅವರು. ವಾರ್ಲೈಕ್ ಸಿಚುವೇಶನ್ ಆದದ್ದೇ ಯಾವಾಗ ನಮ್ಮ ಪಹಲ್ಗಾಮಲ್ಲಿ ಅವರು ಪ್ರವೋಕ್ ಮಾಡಿ ಅಟ್ಯಾಕ್ ಮಾಡಿದ್ರು, ಅದೇ ಫಸ್ಟ್ ಅದಕ್ಕೆ ಮುಖ್ಯ ಕಾರಣ. ಆಯ್ತು, ವಾರ್ಲೈಕ್ ಸಿಚುವೇಶನ್ ಅನ್ನ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ನಾವು ನಮ್ಮ ಅಟ್ಯಾಕ್ ಕ್ಯಾಲಿಬ್ರೇಟೆಡ್, ಫೋಕಸ್ಡ್. ಹೌದು, ನಮ್ಮ ಮೋದಿ ಅವರು ಹೇಳಿದಾಗೆ ಟೆರರಿಸ್ಟ್ ಸೆಂಟ್ರಿಕ್ ಅಟ್ಯಾಕ್ ಆಗಿತ್ತು. ಟೆರರಿಸ್ಟು ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಅವರಿಗೆ ಮಣ್ಣಿಗೆ ಸೇರಿಸುವಂತಹ ಒಂದು ನೆಲೆಯನ್ನ ನಮ್ಮ ಮೋದಿ ಅವರು ತೆಗೆದುಕೊಂಡಿದ್ರು. ಆಯ್ತಾ, ಪಾಕಿಸ್ತಾನ ಸೇನೆ ಮತ್ತೆ ಟೆರರಿಸ್ಟ್ ಅದು ಎರಡು ಒಂದೇ. ದೇ ಆರ್ ದ 2 sides ಆಫ್ ದ ಸೇಮ್ ಕಾಯಿನ್. ಈ ಟೆರರಿಸಂ ಅನ್ನ ಪಾಕಿಸ್ತಾನದ ಸೈನ್ಯ ಉಪಯೋಗಿಸಿಕೊಂಡು ಅವರು ಕೆಲಸ ಮಾಡ್ತಾ ಇರಲಿಲ್ಲ.
ಆಯ್ತಾ. ಹೌದು. ಅದರಿಂದ ಏನಾಗಿದೆ ಅಂತಂದ್ರೆ ಈಗ ಒಂದು ದುಸ್ಥಿತಿಯಲ್ಲಿ ಪಾಕಿಸ್ತಾನ ಬಂದಿದೆ. ಹೌದು. ಅದು ಇಟ್ ಇಸ್ ನಾಟ್ ಎ ಪ್ರೊಫೆಷನಲ್ ಆರ್ಮಿ. ಹೌದು. ಅವರಿಗೆ ಮತ್ತೆ ಇಟ್ ಇಸ್ ಅ ಕ್ವಶನ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಹೌದು. ಯಾವಾಗ ನಮ್ಮ ಸರಿಯಾದ ನಾವು ಅವರಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ವು, ಅಂದ್ರೆ ಈ ಟೆರರಿಸ್ಟ್ ಕ್ಯಾಂಪ್ ಅಲ್ಲಿ ನಾವು ಅಟ್ಯಾಕ್ ಮಾಡಿದ್ವು, 24 ಮಿಸೈಲ್ಸ್ ಅಟ್ಯಾಕ್ ಮಾಡಿದ್ವು, ಹೌದು, ಅದ್ರ ಬಗ್ಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂತಂದ್ರೆ ಇಟ್ ವಾಸ್ ದ ಮೋಸ್ಟ್ ಪರ್ಫೆಕ್ಟ್ ಪ್ರೆಸಿಷನ್ ಆಕ್ಟ್ ಅದು. ಆಯ್ತಾ. ಅವ್ರೀಗ ಮುಖಭಂಗ ಆಗಿದೆ. ಈಗ ಹೌದು, ಅವ್ರ ಸೈನಿಕರಿಗೂ ಮುಖಭಂಗ ಆಗಿದೆ, ರಾಜಕೀಯಕ್ಕೂ ಅಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ಗೂ ಮುಖಭಂಗ ಆಗಿದೆ. ಹಾಗಾಗಿ ಅವರು ಕೌಂಟರ್ ಅಟ್ಯಾಕ್ ಮಾಡಲೇಬೇಕು, ರಿಟಾಲಿಯೇಷನ್ ಮಾಡಬೇಕು. ಅವ್ರು ರಿಟಾಲಿಯೇಷನ್ ಆದ್ರೆ ರಿಟಾಲಿಯೇಷನ್ ಮಾಡೋ ಕೆಪಾಸಿಟಿಯೂ ಇಲ್ಲ ಅವರಿಗೆ, ಆ ಸ್ಥಿತಿಯಲ್ಲಿ ಆಗಿದೆ. ನಮ್ಮ ದೇಶದಲ್ಲಿ ಈ ಮೋದಿ ಸರ್ಕಾರ ಬಂದ ಮೇಲೆ ನಾವು ಯಾವಾಗಲೂ ಅಷ್ಟೇ ವಿ ಆರ್ ಡಿಫೆನ್ಸಿವ್ ಪಾಸ್ಟರ್ ಒಂದೇ ಅಲ್ಲ, ನಮಗೆ ಅಟ್ಯಾಕ್ ಮಾಡಿದಾಗ ಅಫೆನ್ಸಿವ್ ಪಾಸ್ಟರ್ ನಾವು ಹೋಗ್ತಾ ಇದ್ದೇವೆ. ಆಯ್ತಾ. ಅದೇ ಒಂದು ಹಾಗಾಗಿ ನಮಗೆ ಯಶಸ್ಸು ಸಿಗ್ತಾ ಇದೆ. ಅವ್ರ ಅಟ್ಯಾಕ್ ಎಲ್ಲಾ ಕಡೆಯಿಂದಲೂ ಮಾಡ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ಪಾಕಿಸ್ತಾನ 4 ಕಡೆಗಳಿಂದ ಅವರು ಸುತ್ತಕೊಂಡು ಹೋಗಿದೆ. ಅವರಿಗೆ ನಿಮಗೆ ಗೊತ್ತಿದ್ದಾಗೆ ಬಲೂಚಿಸ್ತಾನದ ಅಫ್ಘಾನ್ ಬಾರ್ಡರ್ ನಲ್ಲಿ ಅವರಿಗೆ ತೊಂದರೆ ಇದೆ. ಈ ಕಡೆ ಅವರಿಗೆ ನೇವಲ್ ಬ್ಲಾಕೇಡ್ ಆಗಿದೆ. ಮತ್ತೆ ಈಸ್ಟರ್ನ್ ಬಾರ್ಡರ್ ನಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತೆ ನಮ್ಮ ಮಿಸೈಲ್ಸ್ ದೇ ಆರ್ ಸುಪೀರಿಯರ್, ದೇ ಆರ್ ಬೆಸ್ಟ್ ಇನ್ ದ ವರ್ಲ್ಡ್. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಮಿಸೈಲ್ಸ್ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು 100 ಮಿಸೈಲ್ ಕಳಿಸಿದ್ರು ಕೂಡ ಒಂದು ಎಷ್ಟು ಅವರ ಪರ್ಸೆಂಟೇಜ್ ಸಕ್ಸಸ್ ದೇವರಿಗೆ ಗೊತ್ತು. ನಮ್ಮ ಸಕ್ಸಸ್ 100%. 24 ಮಿಸೈಲ್ ಅವರು ನಾವು ಕಳಿಸಿದ್ರು ಕೂಡ ಅಲ್ಲಿ 9 ಸ್ಥಳಗಳಲ್ಲಿ ಹೋಗಿ 100% ಟಾರ್ಗೆಟ್ 70 ಅಥವಾ ಅದಕ್ಕಿಂತ ಜಾಸ್ತಿ ಜನರನ್ನ ಸಾಯಿಸಿ ಆಯ್ತು, ಎಷ್ಟೋ ಜನರಿಗೆ ಗಾಯ ಆಯ್ತು. ಇಟ್ ಗೇವ್ ಲಾಟ್ ಆಫ್ ಡೆಟರೆನ್ಸ್. ಹಾಗಾಗಿ ಸೊ ಇದು ಎಕ್ಸ್ಪೆಕ್ಟೆಡ್, ಅವ್ರು ಅಟ್ಯಾಕ್ ಮಾಡೋದು ಎಕ್ಸ್ಪೆಕ್ಟೆಡ್. ಅದು ಎಸ್ಕಲೇಟ್ ಆಗ್ತಾ ಇದೆ. ಇದಕ್ಕೆ ಎಸ್ಕಲೇಷನ್ ಆಗ್ಲಿಕ್ಕೆ ನಾವು ಕಾರಣಲ್ಲ, ಅವ್ರು ಕಾರಣ. ಎಕ್ಸಾಕ್ಟ್ಲಿ ಅದನ್ನೇ. ಯಾಕಂದ್ರೆ ಇವತ್ತು ಮಾಡಿರುವಂತದ್ದು ಎಸ್ಕಲೇಷನ್ ಬಹಳ ಮುಖ್ಯವಾದಂತ ಭಾಗ ಅಂತ. ಇವತ್ತು ಅದಕ್ಕೆ ನಾನು ಹೇಳಿದ್ದು, ಸೂರ್ಯಾಸ್ತ ಆಗ್ತಾ ಇದ್ದಂಗೆನೆ ಜಮ್ಮುವಿನ ಮೇಲೆ, ಅದು ನಾಗರಿಕರಿದ್ದಂತಹ ನೆಲೆಗಳ ಮೇಲೆ ದಾಳಿಯನ್ನು ನಡೆಸುವಂಥದ್ದು, ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ. ಹೌದು, ಅವರು ಮೊನ್ನೆ ಟೆರರಿಸ್ಟ್ಗಳನ್ನು ಹೊಡೆದು ಹಾಕಿ ಆಯಿತು, ಅಲ್ಲಿಗೆ ಪಾಕಿಸ್ತಾನ ಬಹುಶಃ ಭಾರತ ಅಟ್ಯಾಕ್ ಮಾಡಿರೋದು ಓನ್ಲಿ ಟೆರರಿಸ್ಟ್ಗಳಂತ ಹೇಳ್ಕೊಂಡು ಒಪ್ಕೊಳ್ಬೋದಾಗಿತ್ತು. ಅದನ್ನು ಮಾಡಲಿಲ್ಲ ಅವರು. ಅವರಿಗೆ ಸ್ಟೇಟ್ ಆನರ್ನಲ್ಲಿ ಅವ್ರನ್ನ ಅಂತ್ಯಕ್ರಿಯೆಯನ್ನು ಮಾಡಿದ್ದಾರೆ. ಅವರ ದೇಶದ ಗೌರವವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರ ದೇಶದ ಏನು ಧ್ವಜವನ್ನು ಅದರ ಮೇಲೆ ಹಾಸಲಾಗಿದೆ. ಈ ರೀತಿಯಾಗಿ ಟೆರರಿಸ್ಟ್ಗಳನ್ನು ತನ್ನ ಫ್ರಂಟ್ ಆರ್ಮಿ ಅನ್ನುವಂಥದ್ದು, ಆರ್ಮಿಯ ಮುಂಚೂಣಿ ಘಟಕ, ಅದರ ಪದಾತಿ ದಳ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ನಡೆಸಿರುವಂಥದ್ದು ಪೂಂಚ್ ಮೇಲೆ ನಡೆದಿರುವಂತಹ ದಾಳಿ, ನಾಗರಿಕರ ಮೇಲೆ ನಡೆಸಿರುವಂತಹ ದಾಳಿ, ಗುರುದ್ವಾರದ ಮೇಲೆ ನಡೆಸಿರುವಂಥ ದಾಳಿ, 15 ನಗರಗಳನ್ನು ಟಾರ್ಗೆಟ್ ಮಾಡಿದರು. ಅದಕ್ಕೆ ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಾಗಲಾದರೂ ಕೂಡ ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕಾಗಿದ್ದಿತ್ತು, ಭಾರತ ನಮ್ಮ ಒಳಗಡೆ ನುಗ್ಗುತ್ತಾ ಇದೆ, ನಮಗೆ ತಡೆಯೋಕ್ಕಾಗಲ್ಲ ಅಂಥೇಳಿ. ಅಷ್ಟಾದ ಮೇಲೂ ಕೂಡ ಅವರು ನಡೆಸಿರುವಂಥ ಈ ಅಗ್ರೆಷನ್, ಅದು ಸತತವಾಗಿ ಬಹುತೇಕ 1 ಗಂಟೆ ಅವಧಿಯಲ್ಲಿ 40ರಿಂದ 50 ಡ್ರೋನ್ಗಳನ್ನು ಜಮ್ಮು ಒಂದು ಕಡೆಯಲ್ಲೇ ಹಾರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಜಮ್ಮುವಿನ ನಿವೃತ್ತ DGP ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಅಷ್ಟು ಪ್ರಮಾಣದಲ್ಲಿ ಇವತ್ತು ಡ್ರೋನ್ಗಳು ಬಂದವು ಪಾಕಿಸ್ತಾನದ ಕಡೆಯಿಂದ ಅಂತೇಳಿ. ಆದರೆ ಅಷ್ಟು ಎಸ್ಕಲೇಟ್ ಮಾಡಲೇಬೇಕು ಅನ್ನೋಂಥ ಉದ್ದೇಶ ಪಾಕಿಸ್ತಾನಕ್ಕೂ ಕೂಡ ಇದ್ದಂಗಿತ್ತು. ಅವರಿಗೆ ಮತ್ತೆ ಬೇರೆ ರಸ್ತೆ ಇಲ್ಲ. ಯಾಕಂತಂದ್ರೆ ಈ ಜಿಹಾದಿ ಮೈಂಡ್ ಸೆಟ್ ಅಂತ ಹೇಳೋದು ಒಂದು ದಿವಸದ ಫಲಿತಾಂಶ ಅಲ್ಲ. ಅದು ಪಾಕಿಸ್ತಾನದ ಜನರಲ್ ಜಹೀರ್ ಹಕ್ ಇದ್ನಲ್ಲ, ಆ ಜಹೀರ್ ಹಕ್ ಸಮಯದಿಂದ ಈ ಜಿಹಾದಿ ಮೈಂಡ್ ಸೆಟ್ ಬಂದಿತ್ತು. ಆಯ್ತಾ. ಆ ಟೆರರಿಸಂ ಅನ್ನ ಎಕ್ಸ್ಪೋರ್ಟ್ ಮಾಡಿದವನು ನಮ್ಮ ಮುಷರಫ್. ಅದು ಎಲ್ಲ ಪ್ರಪಂಚಕ್ಕೆ ಗೊತ್ತಿದೆ. ಹಾಗಾಗಿ ಅವರಿಗೆ ಗೌರವ ಕೊಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಹಾಗಾಗಿ ಅವ್ರ ಮುಖ ನಮಗೆ ಗೊತ್ತಾಯ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಏನು ಅಂತಂದ್ರೆ ಪಾಕಿಸ್ತಾನ ಒಂದು ಟೆರರಿಸ್ಟ್ ಸ್ಥಾನ. ಸೇನೆ, ISI ಹಾಗೆ ಈ ಟೆರರಿಸ್ಟು ಅವರೆಲ್ಲ ಒಂದೇ. ಹಾಗಾಗಿ ಅವರಿಗೆ